ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧೂತಾವದ್ಯೈರವಿದ್ಯಾ ವಿಘಟನಪಟುಭಿಃ ವಿದ್ವದಭ್ಯರ್ಥನೀಯೈಃ ವಾಚಃ ಪ್ರಾಚಾಂ ಪ್ರವಾಚಾಂ ಉಪಚಯಮಭಜನ್ ಯತ್ಕೃತಗ್ರಂಥಜಾಲೈಃ. ಸಂಖ್ಯಾವಂತೋ ಯಮಾಹುಃ ಮುಹುರಖಿಲಕಲಾಮೂರ್ತಿಮುದ್ವೇಲಕೀರ್ತಿಃ. ಧೀರಶ್ರೀರಾಘವೇಂದ್ರ ಸದಿಶತು ಸತತಂ ಭವ್ಯಮವ್ಯಾಹತನ್ನಃ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ವಿಶೇಷವಾಗಿ ಕೌರವ ಪಾಂಡವರು ಉನ್ನತ ಮಟ್ಟದ ಯುದ್ಧವನ್ನು ಆಡ್ತಾ ಇದ್ದಾರೆ ಎನ್ನುವುದನ್ನು ನಿರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಭೀಷ್ಮದ್ರೋಣರ ತರುವಾಯ ಕರ್ಣನಿಗೆ ಸೇನಾಪತ್ಯವು ದೊರಕಿದೆ. ಗುರುಪುತ್ರರಾದ ಅಶ್ವತ್ಥಾಮಾಚಾರ್ಯರ ಆಜ್ಞೆಯನ್ನು ಪಡೆದು ಸೇನಾಪತ್ಯ ಸ್ಥಾನದಲ್ಲಿ ಕರ್ಣನನ್ನು ಇಟ್ಟು ಸೈನ್ಯವನ್ನು ಮುನ್ನಡೆಸ್ತಾ ಇದ್ದಾನೆ ದುರ್ಯೋಧನ. ಅದರಲ್ಲಿ 16ನೇ ದಿವಸದ ಯುದ್ಧ ಪ್ರಸಂಗಗಳನ್ನು ನಿರೂಪಿಸಿದ್ದೇವೆ. 17ನೇ ದಿವಸ ಯುದ್ಧ ಪ್ರಾರಂಭ ಆಗಬೇಕು. ನಾವು ಯಾಕೆ ಸೋಲ್ತಾ ಇದ್ದೀವಿ ಅಂತನ್ನುವ ಆ ಕಾರಣವನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಕರ್ಣ ಒಂದು ಚಿಂತನೆಗೆ ಬರ್ತಾನೆ. ಅರ್ಜುನನ ಹತ್ರ ಗಾಂಡೀವ ಇದೆ, ನನ್ನ ಹತ್ರನೂ ಕೂಡ ಮಹಾಪರಾಕ್ರಮಿಗಳಾದ ಪರಶುರಾಮ ದೇವರು ಕೊಟ್ಟಿರುವ ಧನುಸ್ಸಿದೆ. ನನ್ನ ಧನುಸ್ಸು ಗಾಂಡೀವಕ್ಕಿಂತಲೂ ಹಿರಿಯದಾದದ್ದು. ಅವನ ಹತ್ರ ರಥ ಇದೆ, ನನ್ನ ಹತ್ರವೂ ಕೂಡ ರಥ ಇದೆ, ಪರಶುರಾಮ ದೇವರೇ ಕೊಟ್ಟದ್ದು. ಇನ್ನು ನಾನು ಸ್ವತಃ ಅರ್ಜುನಕ್ಕಿಂತಲೂ ಕೂಡ ಹಿರಿಯ. ಮತ್ತು ಹೀಗಿರುವ ಕಾಲಕ್ಕೆ
ಅವನು ಯಾಕೆ ಗೆಲ್ತಾ ಇರೋದು, ನಾನು ಯಾಕೆ ಸೋಲ್ತಾ ಇರೋದು ಅನ್ನುವಂತಹ ಎರಡನ್ನೂ ತುಲನೆ ಮಾಡಿ ನೋಡಿದಾಗ ಉಳಿದದ್ದು ಒಂದೇ, ಕೃಷ್ಣನೆಂಬುವಂತಹ ಒಬ್ಬ ಸಾರಥಿ ನನಗಿಲ್ಲ, ಅದಕ್ಕೆ ನಾನು ಸೋಲ್ತಾ ಇರೋದು ಅಂತ. ಇದರಲ್ಲಿ ಎಲ್ಲ ತಪ್ಪಿದೆ. ಗಾಂಡೀವ ಧನಸ್ಸಿಗಿಂತಲೂ ಕೂಡ ಉತ್ತಮವಾಗಿರೋ ಧನುಸ್ಸು ಅಂದರೆ ಕೇವಲ ಪರಮಾತ್ಮನ ಧನುಸ್ಸು, ಶಾರ್ಂಗ ಧನುಸ್ಸು. ಯಾಕೆ ಗಾಂಡೀವ ಧನುಸ್ಸು ಬ್ರಹ್ಮದೇವರದ್ದದು. ಬ್ರಹ್ಮದೇವರ ಅನುಗ್ರಹದಿಂದ ಅರ್ಜುನನಿಗೆ ಎತ್ತಲಿಕ್ಕಾಯಿತು ಅಂತ ನಾವು ಹಿಂದಕ್ಕೆ ಆ ಕಥೆಯನ್ನು ಹೇಳಿದ್ದೇವೆ. ಆದ್ದರಿಂದ ಯಾರೇ ಪರಶುರಾಮ ದೇವರು ಅಂತ ಕೊಟ್ಟಿದ್ದರೂ ಕೂಡ ಪರಶುರಾಮ ದೇವರೇ ಹಾಕಿರುವ ನಿಯಮ ಇದು. ತನ್ನ ಧನುಸ್ಸು ಆದಮೇಲೆ ಗಾಂಡೀವ ಧನುಸ್ಸು, ಗಾಂಡೀವ ಆದಮೇಲೆ ಪಿನಾಕ, ಇದಾದ ಮೇಲೆ ಮುಂದಿನ ನಿಮ್ಮ ಧನಸ್ಸುಗಳು ನೀವು ಮನೆಯಲ್ಲಿ ಮಾಡಿಟ್ಕೊಂಡಿದ್ರೆ ಅದಾಗ್ಬೋದಷ್ಟೆ. ಆದ್ದರಿಂದ ಕರ್ಣನಿಗೆ ಸ್ವತಃ ತಾನು ಉತ್ತಮನಿದ್ದಾನೆ ಎನ್ನುವಂತಹ ಭ್ರಾಂತಿ ಆ ಸಹಸ್ರವರ್ಮ ಎನ್ನುವಂತಹ ಒಬ್ಬ ರಾಕ್ಷಸನ ಆವೇಶದಿಂದ ಆಗಾಗ ಬರ್ತಾ ಇತ್ತು. ಸ್ವತಃ ಸೂರ್ಯ ದೊಡ್ಡ ದೇವತೆ, ಆ ಅಂಶ ಇದೆ. ಇಂತಿಂಥ ಪ್ರಸಂಗಗಳಲ್ಲಿ ಹಿಂದಕ್ಕೆ ವಾಲಿಯನ್ನು ಕೊಂದಿದ್ದ ಅನ್ನುವ ದೋಷದಿಂದ ಸಹಸ್ರವರ್ಮ ಎನ್ನುವಂತಹ ಅಸುರನ ಆವೇಶ ಆಗಿ ಕರ್ಣ ಅಂದರೆ ಸುಗ್ರೀವ ಈ ತಪ್ಪು ಕೆಲಸವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಖಾತ್ರಿ ಮಾಡಿಕೊಂಡ, ನನ್ನ ಹತ್ರ ಕೃಷ್ಣನಂತಹ ಒಬ್ಬ ಸಾರಥಿ ಇಲ್ಲ, ಆದ್ದರಿಂದ ನಾನು ಸೋಲ್ತಾ ಇರೋದು, ಉಳುಕಿದ್ದೆಲ್ಲ ಸರಿ ಇದೆ ಅಂತ ನೋಡಿದ. ಶಲ್ಯ ಕಂಡ, ಶಲ್ಯ ಹೇಗಾದರೂ ಮಾಡಿ ನನ್ನ ಸಾರಥಿ ಆಗಪ್ಪ ಅಂತ ದುರ್ಯೋಧನನ ಮುಖಾಂತರ ಹೇಳಿಸಿದ. ಅವನ ಅವಮಾನ ಆಗೋಯ್ತು ಅಂತ ಅಂದ್ಕೊಂಡ. ಇವನು ಯಾವ ದೇಶದ ರಾಜ ರೀ ಕರ್ಣ, ಕ್ಷತ್ರಿಯನೂ ಅಲ್ಲ ಇವನು, ಸೂತ ಇವನು. ಇದರ ವಿಚಾರ ಹೇಳಿದ್ವಿ ನಾವು. ಕ್ಷತ್ರಿಯ ಕನ್ಯೆಯಲ್ಲಿ ಹುಟ್ಟಿರ್ಬೋದು, ಕುಂತಿ ಮಗ ಆದರೆ ಏನು ಮಾಡೋದು? ಸಂಸ್ಕಾರ ಆಗಿದೆಯಾ? ಸಂಸ್ಕಾರ ಆದರೆ ಜನ್ಮತಃ ಬಂದಂತಹ ಬ್ರಾಹ್ಮಣತ್ವಕ್ಕೊಂದು ಮಹತ್ವ ಇದೆ. ನಕ್ಷತ್ರಿಯೋ ಹಿ ಭವತಿ ಅಕ್ಷತ್ರ ಸಂಸ್ಕಾರಯುತಃ ಜಾತೋಪಿ ಕ್ಷತ್ರಿಯೇ ಕುಲೆ ನಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ದ್ವಿಜೋತ್ತಮಃ. ಆದ್ದರಿಂದ ನಾವು ಮಾಡುವಂತಹ ಸ್ವೀಕರಿಸುವ ಸಂಸ್ಕಾರಗಳಿಗೆ ಸಂಧ್ಯಾವಂದನ, ಜಪ ಮುಂತಾದಕ್ಕೆ ತುಂಬ ಮಹತ್ವ ಇದೆ. ತಂದೆ ತಾಯಿ ಬ್ರಾಹ್ಮಣ ಅಂತಾದ್ರಿಂದ ಇವನು ಬ್ರಾಹ್ಮಣ ಅಂತಂದರೆ ಅಷ್ಟೇ, ಬ್ರಾಹ್ಮಣ ಅಂತ ಕರಿಬೇಕಷ್ಟೇ ಅವನನ್ನು. ಆದರೆ ಯಾವ ಕರ್ಮಾನುಷ್ಠಾನಕ್ಕೆ ಅವನು ಯೋಗ್ಯ ಆಗೋದಿಲ್ಲ. ಹಾಗಿಲ್ಲೂ ಕೂಡ ತಾಯಿಯಿಂದ ಹುಟ್ಟಿರಬಹುದು, ಆದರೆ ಸಂಸ್ಕಾರ ಎಲ್ಲವೂ ಕೂಡ ಅಧಿರಥನೆಂಬುವಂತಹ ಸೂತ ಮಾಡಿರುವಂತಹದ್ದು ಸೂತ ಸಂಸ್ಕಾರಗಳನ್ನು. ಇಂಥವನಿಗೆ ನಾನು ಸಾರಥಿ ಆಗಬೇಕಾ? ಸರ್ವಥಾ ಆಗಲ್ಲ ಅಂತಂದಾಗ ದುರ್ಯೋಧನ ಬಂದು ಶಲ್ಯನನ್ನು ಸಾಂತ್ವನಗೊಳಿಸಿ ರಥಿಗಳಿಗಿಂತಲೂ ಕೂಡ ಸಾರಥಿನೇ ಶ್ರೇಷ್ಠ ಅನ್ನುವ ನಿಯಮವನ್ನು ಹಾಕ್ತಾನೆ. ಅದಕ್ಕೊಂದು ಕಥೆನೂ ಹೇಳ್ತಾನೆ. ಮತ್ತೆ ತ್ರಿಪುರಾಸುರರ ಸಂಹಾರ ಕಥೆಯನ್ನು. ತಾರಕಾಸುರನ ಮಕ್ಕಳು ತಾರಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಅಂತ ಇವರು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ 3 ಊರುಗಳನ್ನು ಬೇಡ್ಕೊಂಡಿರ್ತಾರೆ. ಒಂದು ಬಂಗಾರದ್ದು, ಒಂದು ಬೆಳ್ಳಿದು, ಇನ್ನೊಂದು ಕಬ್ಬಿಣದ್ದು. ಬಂಗಾರದ್ದು ದ್ವಿಲೋಕದಲ್ಲಿರಬೇಕು, ಬೆಳ್ಳಿದು ಅಂತರಿಕ್ಷ ಲೋಕದಲ್ಲಿರಬೇಕು, ಕಬ್ಬಿಣದ್ದು ಭೂಮಿಯಲ್ಲಿರಬೇಕು. 1000 ವರ್ಷ ಆದಮೇಲೆ ಅದು ಕೂಡಬೇಕು, ನಾವು ಅದಕ್ಕೆ ಅಧಿಪತಿಗಳಾಗಿರಬೇಕು, ನಮ್ಮನ್ನು ಯಾರೂ ಕೊಲ್ಲಬಾರ್ದು. ಹೀಗೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರು. ಆಯಿತು ಒಂದು ಬ್ರಹ್ಮದೇವರು ಕೊಟ್ಟಿದ್ದಾರೆ. ಈ ತ್ರಿಪುರಾಸುರರ ಬಾಧೆಯಿಂದ ತುಂಬ ಪೀಡಿತರಾದ ದೇವತೆಗಳು ರುದ್ರದೇವರನ್ನು ಶರಣು ಹೊಂದಿ, ಅಲ್ಲಿ ರುದ್ರದೇವರ ಅಂತರ್ಯಾಮಿಯಾಗಿರುವ ಶಿವನಾಮಕನಾದ ವಿಷ್ಣು ಪ್ರಸನ್ನನಾಗಿ ರುದ್ರದೇವರಿಗೆ ಪ್ರಚೋದನೆಯನ್ನು ಮಾಡ್ತಾನೆ. ಸ್ವತಃ ದೇವತೆಗಳಿಂದ ಸ್ತುತ್ಯರಾದ ಬ್ರಹ್ಮದೇವರು ತಾವು ರುದ್ರದೇವರ ಸಾರಥಿ ಆಗ್ತಾರೆ. ನೋಡಿ, ಈಗ ರಥಿಗಳೇ ದೊಡ್ಡವರು ಅಂತ ಆಗೋದಿದ್ರೆ ಯಾರು ದೊಡ್ಡವರು? ಬ್ರಹ್ಮ ದೊಡ್ಡವನು, ಶಿವ ದೊಡ್ಡವನು? ಬ್ರಹ್ಮ ಶಿವನ ಅಪ್ಪ ಅಲ್ವಾ? ಆದ್ದರಿಂದ ನೋಡೋ ಶಲ್ಯ, ಅಲ್ಲಿ ಹೇಗೆ ದೇವತೆಗಳು ಬ್ರಹ್ಮನನ್ನು ಸಾರಥಿ ಮಾಡಿಕೊಂಡು ರುದ್ರದೇವರನ್ನು ರಥಿ ಮಾಡಿಕೊಂಡು ಈ ಯುದ್ಧವನ್ನು ಗೆದ್ದಿದ್ದಾರಲ್ಲಪ್ಪ, ತ್ರಿಪುರಾಸುರನ ಸಂಹಾರ ಮಾಡಿದ್ದಾರಲ್ಲಪ್ಪ, ತ್ರಿಪುರಾರಿ ಎನ್ನುವಂತಹ ಪ್ರಸಿದ್ಧಿಯನ್ನು ರುದ್ರದೇವರು ಪಡೆದಿದ್ದಾರಲ್ಲವೇ? ನೀನು ಕೃಷ್ಣನಿಗೆ ಸಮಾನ, ನೀನು ಆ ಬ್ರಹ್ಮನ ಇದ್ದಂತೆ. ಈಗ ಕರ್ಣನ ಬಗ್ಗೆ ನಾನು ಹೇಳ್ತಾ ಇಲ್ಲ, ನೀನು ದೊಡ್ಡವನು ಅಂತ ಹೇಳ್ತಾ ಇರೋದಷ್ಟೇ. ನೋಡು, ನೀವಿಬ್ಬರು ಸೇರಿಕೊಂಡ್ರೆ ಪಾಂಡವರು ಓಡೋಗ್ತಾರೆ, ಬಾರೋ ಅಂತ ಹೇಳಿದಾಗ ಶಲ್ಯ ಒಪ್ಕೊಳ್ತಾನೆ. ನಾನು ಕೃಷ್ಣನಿಗೆ ಸಮಾನ ಕರೆದಿಲ್ಲ, ಸಂತೋಷ ಆಯಿತು ಅಂತಂದ ಶಲ್ಯ. ಇದೆಲ್ಲ ಮಾಡಿದ್ದು ಸ್ವತಃ ಶಲ್ಯನಿಗೆ ಬೇಕಾಗಿದ್ದೆ. ಧರ್ಮರಾಜ ಹೇಳಿರ್ತಾನೆ ಒಪ್ಕೊಳ್ಬೇಕು ಅಂತ, ಅದಕ್ಕೆ ಒಪ್ಕೊಂಡಿರ್ತಾನೆ. ಸಾರಥ್ಯವನ್ನು ಮಾಡ್ತಾ ಇದ್ದಾನೆ. ನೆನಪಾಯಿತು, ಧರ್ಮರಾಜ ಹೇಳಿದ್ದ ಕರ್ಣನ ತೇಜೋವಧೆ ಮಾಡಬೇಕು,
ಅರ್ಜುನನ ಪ್ರಶಂಸೆ ಮಾಡಬೇಕು, ಅವನನ್ನು ಹೀಯಾಳಿಸಬೇಕು ಕರ್ಣನನ್ನು ಅಂತ ಹೇಳಿರ್ತಾರೆ. ಆ ಕೆಲಸದಲ್ಲಿ ಆಸಕ್ತನಾಗಿದ್ದಾನೆ. ಕರ್ಣ ಹೇಳ್ತಾನೆ, ಯಾರು ನನ್ನನ್ನು ಅರ್ಜುನನ ಹತ್ರ ಕರ್ಕೊಂಡು ಹೋಗ್ತೀರೋ, ಅರ್ಜುನ ಎಲ್ಲಿದ್ದಾರೆ ಅಂತ ತೋರಿಸ್ತೀರೋ, ಅವರಿಗೆ ಎಲ್ಲ ಮನೆಗಳನ್ನು, ಐಶ್ವರ್ಯ, ಸಂಪತ್ತು, ಆಕಳ ಎಲ್ಲ ದಾನ ಮಾಡ್ತೀನಿ ಅಂತಂದ. ಶಲ್ಯ ಹೇಳ್ತಾನೆ, ಯಾಕೆ ಸುಮ್ಮನೆ ಹೋಗ್ತೀಯಪ್ಪ ಅಲ್ಲಿ, ನಿನಗೆ ಎದುರಿಸ್ಲಿಕ್ಕೆ ಆಗ್ತದಾ? ಎಷ್ಟು ಬಾರಿ ಸೋತಿದ್ದೀಯ ಅರ್ಜುನನ ಎದುರಿಗೆ, ಹೋಗಬೇಡ. ಅದಕ್ಕಿಂತ ಬೇರೆ ಎಲ್ಲಾದರೂ 4 ಜನನ ಹೊಡೆದು ಕೀರ್ತಿ ಏನಾದರೂ ಪಡಿ. ಕೆಲವೊಮ್ಮೆ ಹಾಗಿರ್ತದೆ, ನಾವು ಯಾರನ್ನ ಎದುರು ಹಾಕೊಂಡ್ಬಿಡ್ತೀವಿ ಅಂದರೆ ಅವ್ರ ಜೊತೆ ಯುದ್ಧ ಆಡಲಿಕ್ಕೂ ನಮ್ಮ ಕಡೆ ಆಗಲ್ಲ. ಅದಕ್ಕಿಂತ ಒಂದು 4 ಸಣ್ಣ ಸಣ್ಣ ಜನರನ್ನು ಹೊಡೆದು 4 ಜನರು ಹೊಡೆದ ಅಂತಾದರೂ ಅನ್ಸ್ಕೊಳ್ಬೋದಲ್ರಿ. ಒಂದು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೋಗಿ ಅದು ಕೊನೆಗೆ ಆಗದೇನೆ ಸಣ್ಣ ಕೆಲಸ ಮಾಡ್ಲಿಕ್ಕೆ ಬರೋದನ್ನು ಬಿಟ್ಟು ಕೂತ್ಕೊಂಡ್ರೆ ಏನು ಮಾಡೋದು? ಬೈತಾನೆ. ಇಬ್ಬರಿಗೂ ಜಗಳ ಆಯಿತು. ನೀವು ಮಧ್ಯ ದೇಶದವ್ರ ಹಣೆ ಬಾರನೆ ಎಷ್ಟು, ನೀವು ಕುಡಿತೀರಾ, ನಿಮ್ಮ ಸ್ತ್ರೀಯರೆಲ್ಲರೂ ಕೂಡ ಬೆತ್ತಲೆ ತಿರುಗ್ತಾರೆ ಅಂಥವರು ಒಂದು ಮಧ್ಯ ದೇಶದವರನ್ನು ಬೈಲಿಕ್ಕೆ ಕರ್ಣ ಶುರು ಮಾಡ್ದ. ನೀನು ಯಾರ ರಾಜನೋ? ಅಂಗ ದೇಶದ ರಾಜನ ನೀನು? ಯಾರೋ ಕೊಟ್ಟಿರುವಂಥದ್ದು ಭಿಕ್ಷೆ ಅದು, ಅದನ್ನು ತಗೊಂಡು ರಾಜ ಅಂತ ಆಗಿದೆಯಾ ಅಂತ ಒಂದು ಕಥೆಯನ್ನು ಹೇಳ್ತಾನೆ ಶಲ್ಯ ಮಹಾರಾಜ. ತುಂಬ ವಿಸ್ತಾರವಾಗಿ ಅವರಿಬ್ಬರ ಆ ಜಗಳದ ಸಂವಾದ ಇದೆ ನೋಡಿ. ನಾನು ನಿನ್ನೆಯೂ ಅದನ್ನು ಹೇಳಿದ್ದೇನೆ. ಅಂಗದೇಶ ಯಾವ ಅಂಶದಲ್ಲೂ ದುರ್ಯೋಧನಿಗೆ ಸಂಬಂಧಪಟ್ಟದ್ದಲ್ಲ. ಅಂಗದೇಶದ ಅರ್ಧ ಭಾಗವನ್ನು ಜರಾಸಂಧ ಇಟ್ಕೊಂಡಿರ್ತಾನೆ. ಇನ್ನು ಅರ್ಧ ಭಾಗವನ್ನು ಜರಾಸಂಧ ಇಟ್ಕೊಂಡಿದ್ರೂ ಕೂಡ ಭೀಮ ಹೋಗಿ ಜರಾಸಂಧನನ್ನು ತದುಕಿ ಆ ಅರ್ಧ ಭಾಗವನ್ನು ಇಸ್ಕೊಂಡು ಬಂದಿರ್ತಾನೆ ಧೃತರಾಷ್ಟ್ರನ ಸಲುವಾಗಿ. ಈಗ ಗೌರವದಿಂದ ಧೃತರಾಷ್ಟ್ರನಿಗೆ ಅರ್ಪಣೆ ಮಾಡಿದ್ದು ಅಂತಾದ್ರಿಂದ ಧೃತರಾಷ್ಟ್ರಂದು, ಗೆದ್ದಿರೋದು ಯಾರ್ದು? ಭೀಮಂದದು ಅಂಗದೇಶ. ಇನ್ನು ಅರ್ಧ ಭಾಗವನ್ನು ಜರಾಸಂಧನ ಮರ್ಮಸ್ಥಾನವನ್ನು ತಿಳಿದುಕೊಂಡಿರ್ತಾನೆ ಕರ್ಣ ಅಂತಾದ್ದರಿಂದ ದುರ್ಯೋಧನ, ಲೋಕದಲ್ಲಿ ಪ್ರಸಿದ್ಧಳಾಗಿರುವ ದುರ್ಯೋಧನನ ಪತ್ನಿಯ ಲಗ್ನದ ಕಾಲದಲ್ಲಿ ಜರಾಸಂಧ ಬೆನ್ನು ಹತ್ಕೊಂಡು ಬಂದಿರ್ತಾನೆ. ಆಗ ಕರ್ಣ ಅವನನ್ನು ಎದುರಿಸಿ ಅವನ ಮರ್ಮಸ್ಥಾನಕ್ಕೆ ಹೊಡಿತಾನೆ, ಜರಾಸಂಧನ ಮರ್ಮಸ್ಥಾನಕ್ಕೆ. ಬಲರಾಮನಿಗೂ ಈ ಜರಾಸಂಧನ ಮರ್ಮಸ್ಥಾನ ಏನು ಅಂತ ಗೊತ್ತಿರೋದಿಲ್ಲ, ಕರ್ಣನಿಗೆ ಗೊತ್ತಿರ್ತದೆ. ಅದಕ್ಕೆ ನೋಡಪ್ಪ ನಾವಿಬ್ಬರು ಸ್ನೇಹಿತರಾಗ್ಬೋಣ ಅಂತ ಹೇಳಿರ್ತಾನೆ ಜರಾಸಂಧ. ಆಗ ಆ ಅರ್ಧ ಭಾಗವನ್ನು ಜರಾಸಂಧ ಕರ್ಣನಿಗೆ ಕೊಟ್ಟಿರ್ತಾನೆ. ಯಾವ ರೀತಿಯಿಂದ ವಿಚಾರ ಮಾಡಿದರೂ ಕೂಡ ಕರ್ಣನದ್ದೇ ಅಂಗದೇಶ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ವತಃ ಸಂಸ್ಕಾರ ಇಲ್ಲ, ಅಷ್ಟು ಪರಾಕ್ರಮನೂ ಇಲ್ಲ. ಹೋಗಲಿ, ನಾನು ಅಭಿಷಿಕ್ತನಾಗಿರುವ ಮಧ್ಯ ದೇಶದ ರಾಜ, ನಾನು ನನ್ನ ಬಗ್ಗೆ ನೀನು ಮಾತಾಡ್ತೀಯಾ ಅಂತ ಇಬ್ಬರು ಜಗಳ ಆಡ್ತಾರೆ. ಆವಾಗೊಂದು ಮಾತು ಹೇಳ್ತಾನೆ, ಅದುವೇ ತುಂಬ ಪ್ರಸಿದ್ಧವಾಗಿರುವಂತಹ ಹಂಸಕಾಕೀಯ ಉಪಾಖ್ಯಾನ ಅಂತ ಬರ್ತದೆ. ಕರ್ಣನನ್ನು ಕುರಿತು ಶಲ್ಯ ಹೇಳಿರುವಂತಹ ಒಂದು ಚಿಕ್ಕದಾದ ಕಥೆ. ನಿನ್ನ ಸ್ವರೂಪ ನೋಡ್ಕೋ ಕರ್ಣ, ಬರೇ ಇನ್ನೊಬ್ಬರ ಎಂಜಲ ತಿಂದು ಬದುಕಿರೋನು ನೀನು. ನಿಂದಾದ ಏನಾದರೂ ಇದೆಯಾ? ನೀನೇನಾದರೂ ಸಂಪಾದನೆ ಮಾಡಿದ್ದೀಯಾ? ಕೇವಲ ಹಸ್ತಿನಾವತಿಯ ರಾಜರು ಅಂತ ಮೇಲ್ನೋಟಕ್ಕೆ ಅನ್ನಿಸ್ಕೊಂಡಿರುವ ದುರ್ಯೋಧನಾದಿಗಳು ಎಸೆದಿರುವಂತಹ ಎಂಜಲನ್ನು ತಿನ್ಕೊಂಡು ಅವರಿಗೆ ಈಗ ನಾನು ಋಣಿಯಾಗಿದ್ದೇನೆ, ಅವರನ್ನು ಕಾಪಾಡಬೇಕು ಅಂತ ಅವರ ಪಕ್ಷ ವಹಿಸ್ಕೊಂಡು ಹೋಗ್ತಾ ಇದೆಯಾ? ನಿನ್ನ ಅವಸ್ಥೆ ನೋಡು. ಪಾಂಡವರು ಯಾರಿಗಾದರೂ ಋಣಿಯಾಗಿದ್ದಾರಾ? ಯಾವುದೋ ಒಂದು 4 ಗಿಡ ಬೆಳೆದಿರುವಂತಹ ಇಂದ್ರಪ್ರಸ್ಥ ಅನ್ನೋ ಸಣ್ಣ ಊರು ಕೊಟ್ಟರೆ ಅದನ್ನು ನೋಡಿ ಇವಾಗ ಎಂತಹ ದೊಡ್ಡ ದಿಲ್ಲಿಯಾಗಿ ಮಾಡಿಟ್ಟಿದ್ದಾರೆ ಅಲ್ವೇ? ಅದರಿಂದ ಅವರ ಸಾಮರ್ಥ್ಯದಲ್ಲಿ, ನಿನ್ನ ಸಾಮರ್ಥ್ಯದಲ್ಲಿ ನಿನಗೊಂದು ಕತೆ ಹೇಳ್ತೀನಿ, ನಿನ್ನ ಅವಸ್ಥೆ ಈ ತರಹ ಇದೆ ಅಂತ ಹೇಳ್ತಾನೆ. ಒಂದು ಊರಿನಲ್ಲಿ ಸಮುದ್ರದ ದಂಡೆಗೆ ಒಬ್ಬ ಮನೆ ಮಾಡಿಕೊಂಡಿದ್ದ ವೈಶ್ಯ. ಅವನಿಗೆ 3 ಜನ ಮಕ್ಕಳಿದ್ದರು. ಭಾಳ ಉತ್ತಮರಾದವರೇ, ತಿನ್ನಲಿಕ್ಕೆ ಉಣ್ಲಿಕ್ಕೆಲ್ಲ ಇತ್ತವರಿಗೆ. ಅವ್ರ ಮನೆ ಹತ್ತಿರ ಒಂದು ಕಾಗೆ ವಾಸ ಮಾಡಿಕೊಂಡಿತ್ತು. ಇವರು ಉಳಿದಿರುವಂತಹ ಮಾಂಸ, ಆಮೇಲೆ ಏನು ಅನ್ನ ಸಾರು ಹುಳಿ ಏನೇನು ಮಾಡಿರ್ತಾರೋ ಅವೆಲ್ಲ ಹೊರಗೆ ಎಸೆಯೋರು. ಪಾಪ ಅದು ಬಂದು ತಿನ್ಕೊಂಡು ಹೋಗೋದು. ಹೀಗೆ ತಿಂದು ತಿಂದು ಅನಾಯಾಸವಾಗಿ ಸಿಗ್ತದೆ ನೋಡ್ರಿ. ಬೇರೆ ಪಕ್ಷಿಗಳು ಅಂದರೆ ಕಷ್ಟಪಟ್ಟು ಎಲ್ಲೋ ಹೋಗಿ ಮತ್ತು 4 ಧಾನ್ಯಕ್ಕೋಸ್ಕರ ಎಷ್ಟು ಕಷ್ಟಪಡ್ತವೆ ಪಕ್ಷಿಗಳು ನೋಡಿ. ನಮಗೆ ಪರಿವೇನೇ ಇಲ್ಲ, ನಮಗೆ ಊಟ ಸಿಕ್ಕಿಲ್ಲ ಅಂತ ಜಗಳಾಡ್ತಾ ಇರ್ತೀವಿ. ಇಷ್ಟೆಲ್ಲ ಪ್ರಾಣಿಗಳಿವೆ ಲೋಕದಲ್ಲಿ, ಇವಕ್ಕೆ ಯಾರು ಊಟ ಹಾಕೋದು ಹೇಳಿ? ದೇವರು ಊಟ ಹಾಕ್ತಾರೆ. ಆ ಕಥೆ ಮುಂದೆ ಅನುಶಾಸನ ಪರ್ವದಲ್ಲಿ ಬರ್ತದೆ, ಇರಲಿ. ಆದರೆ ಈ ಪಕ್ಷಿಗೆ ಅನಾಯಾಸವಾಗಿ ದಿವಸ ಊಟ ಸಿಗೋದು ಇವ್ರ ಮನೆಗೆ ಹೋಗ್ತಿತ್ತು ಅಂತ. ಸಾಲದ್ದಕ್ಕೆ ನೋಡಿ,
ಏನೂ ಪ್ರಯತ್ನ ಮಾಡದೇನೆ ಊಟ ಸಿಕ್ತು ಅಂದರೆ ಅಹಂಕಾರ ಜಾಸ್ತಿ. ಈ ಪಕ್ಷಿ ಏನು ಮಾಡ್ತಿತ್ತು, ಈ ಕಾಗೆ ಉಳಿದೆಲ್ಲ ಪಕ್ಷಿಗಳಿಗೆ ಹೀಯಾಳಿಸ್ತಿತ್ತು. ಏನ್ರೋ ಎಷ್ಟು ಕಷ್ಟಪಡ್ತಾ ಇದ್ರಿ ಒಂದು ಅನ್ನಕ್ಕೆ, ನೋಡಿ ನನಗೆಲ್ಲ ಮಾಡಿ ಹಾಕ್ತಾರೆ ಅಂತ. ಅವ್ರು ಹಾಕಿದ್ದು ಉಳಿದಿರುವಂತಹ ಎಂಜಲು, ಇವನು ಅದನ್ನೇ ದೊಡ್ಡ ಪರಮಾರ್ಥ ಅಂತ ಅಂದ್ಕೊಂಡು ತಿಂತಾ ಇದ್ದಾರೆ. ಒಂದು ದಿವಸ ಏನಾಯಿತು, ಹೀಗೆ ದಿವಸ ಪಕ್ಷಿಗಳನ್ನೆಲ್ಲ ಬೈತಿತ್ತದು ಕಾಗೆ. ಒಮ್ಮೆ ಈ ಸಮುದ್ರದ ಹತ್ತಿರ ಬಹಳ ಉತ್ತಮವಾಗಿರುವ ಬಿಳಿ ಬಿಳಿಯಾಗಿರುವಂತಹ ಹಂಸ ಪಕ್ಷಿಗಳು ಹಾರ್ಕೊಂಡು ಬಂದವು. ಇವ ನೋಡ್ದ ಈ ಕಾಗೆ ಹಾರ್ತಾ ಇವೆ ಅಂತ. ಆಗ ಈ ವೈಶ್ಯನ ಮಕ್ಕಳು, ಯಾರ ಮನೆಯಲ್ಲಿ ಇದು ಎಂಜಲ ತಿಂತ ಇತ್ತಲ್ಲ, ಅವರ 3 ಜನ ಮಕ್ಕಳು ಈ ಕಾಗೆಯನ್ನು ಹಾಗೆ ಸ್ವಲ್ಪ ಆಟಾಡಿಸೋಣ ಅಂತ ಅವರೇನು ಮಾಡ್ತಾರೆ, ಈ ಕಾಗೆಯನ್ನು ಪ್ರತಾರಣ ಮಾಡಬೇಕು, ಮೋಸ ಮಾಡಬೇಕು, ಇದರ ಒಂದು ರೀತಿ ಮಜಾ ಮಾಡಬೇಕು ಅಂತ ಹೇಳ್ತಾರೆ. ಕಾಗೆ ನೋಡೋ, ಹಂಸ ಪಕ್ಷಿಗಳು ತಾವೇ ಭಾರಿ ಅಂತ ಅನ್ಕೊಂಡು ಹಾರ್ತಾ ಇವೆ, ನೀ ಹಾರು ತೋರಿಸು, ಅವ್ರಿಗೆ ಗೊತ್ತಾಗತ್ತೆ ನೀ ಎಂಥವನು ಅಂತ. ಯಾಕೆ ದಿವಸ ತಿಂತಾ ಇದೀಯ, ಅವ್ರಿಗೆ ಅಷ್ಟೆಲ್ಲ ಸಿಗೋದಿಲ್ಲ. ಆದ್ದರಿಂದ ನೀನು ಜೋರಾಗಿ ಹಾರಿ ತೋರಿಸು, ಆ ಹಂಸ ಪಕ್ಷಿಗಳನ್ನು ಸೋಲಿಸು ಅಂತ. ಇವರು ಹುರಿದುಂಬಿಸಿದ್ದು ಯಾಕೆ ಅಂದರೆ ಇದರ ಅವಮಾನ ಆಗಲಿ ಅಂತ. ಅವ್ರು ಮಜಾ ತಗೊಳ್ಬೇಕು ಅಂತ ಹೇಳಿರೋದು ಅವರು. ಇದಕ್ಕೆ ಗೊತ್ತಾಗಿಲ್ಲ, ಓ ನಾನು ಹಂಸ ಪಕ್ಷಿಗಿಂತ ದೊಡ್ಡವ, ಯಾಕೆ ಅವ್ರ ಜೊತೆ ಸ್ಪರ್ಧೆಗೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ನನ್ನ ಸಾಕದವರು ಹೇಳ್ತಾ ಇದ್ದಾರೆ ಅಂತ. ಆದ್ದರಿಂದ ನಾನು ಬಲಿಷ್ಠ ಇದ್ದೀನಿ ಅಂತ ಅಂದ್ಕೊಂಡು ಹೋದರಿ ಹಾರ್ಕೊಂಡು. ಅಲ್ಲಿ ಹಂಸ ಪಕ್ಷಿಗಳು ಇದ್ದು ಭೇಟಿ ಆಯಿತು. ಹೇಳ್ದ ಇವನು, ಬರ್ರೋ ನನ್ನ ಜೊತೆ ಹಾರ್ಕೊಂಡು ಹೋಗೋಣಂತೆ, ಈ ರೇಸ್ ಕಟ್ಟೋದು ಅಂತಾರಲ್ಲ ಆ ತರಹ, ಬರ್ರಿ ಯಾರು ವೇಗವಾಗಿ ಹಾರ್ಕೊಂಡು ಹೋಗ್ತಾರೆ ಆಗ ನೋಡೇ ಬಿಡೋಣ ಅಂತ ಹಂಸ ಪಕ್ಷಿಗಳು ಹೇಳಿದ್ವು. ಆಯ್ತಪ್ಪ ಹಾರೋಣ ಅಂತಂದ್ರು. ಕಾಗೆ ಅಂತೂ, ನಿಮ್ಗೆ ಎಷ್ಟು ರೀತಿ ಹಾರ್ಲಿಕ್ಕೆ ಬರುತ್ತೆ? ನಮಗೆ ಒಂದೇ ರೀತಿ ಹಾರ್ಲಿಕ್ಕೆ ಬರ್ತದಪ್ಪ, ರೆಕ್ಕೆ ಬಿಸ್ತೀವಿ, ಹೀಗೆ ಮಾಡ್ತೀವಿ, ಹೋಗ್ತೀವಪ್ಪ. ಕಾಗೆ ಅಂತೂ ನನಗೆ 101 ತರಹ ಹಾರ್ಲಿಕ್ಕೆ ಬರ್ತದೆ ಅಂತ ಮಹಾಭಾರತದಲ್ಲಿ ಅದನ್ನು ತೋರಿಸಿದ್ದಾರೆ. ಶತಮೇಕಂಚ ಪಾತಾನಾಂ ಪತಿತಾಸ್ಮಿ ನ ಸಂಶಯ. ನೋಡಿ, ಒಂದು ಹಾರೋಣ ಅಂತಂದ್ರೆ ಏನರ್ಥ, ಈ ಗಿಡದ ಮೇಲೆ ಕೂತಿಕೊಂಡಿರ್ತದೆ, ಈ ಗಿಡದ ಟೊಂಗಿಯಿಂದ ಒಂದು 100-200 ಮೀಟರ್ನಷ್ಟು ಇನ್ನೊಂದು ಗಿಡ ಇರ್ಬೋದು, ಅಲ್ಲಿಂದ ಅಲ್ಲಿ ಹಾರ್ಕೊಂಡು ಹೋಯ್ತು ಅಂದರೆ ಇದು ಒಂದು ಪಾತ ಅಂತ ಆಗ್ತದೆ, ನಡುವೆಲ್ಲೂ ನಿಲ್ಲದೆ ಹೋಯಿತು ಅಂದರೆ. ಹಾಗೆ ಈ ಪಕ್ಷಿ ಒಂದು ಕಡೆಯಿಂದ ಹಾಲಿಗೆ ಶುರು ಮಾಡ್ತು ಅಂದರೆ ತನಗೆ ಆಯಾಸ ಆಗಿ ನಿಂದಿರೋದು ಅಂದರೆ ಎಷ್ಟು ದೂರ ಇರಬೇಕದು? ಸುಮಾರು 1 ಯೋಜನ ಪರ್ಯಂತದಷ್ಟು ದೂರ ಹೋಗ್ತದೆ. ಆಮೇಲೆ ಸುಮ್ಮನೆ ನಿಂದಿರ್ಕೊಳ್ತದೆ, ನಡುವೆ ಆಯಾಸ ಆಗಲ್ಲ, ನಿಂದಿರಬೇಕು ಅಂತ ಅನಿಸಲ್ಲ ಈ ಪಕ್ಷಿಗೆ, ತನ್ನ ಬಗ್ಗೆ ಹೇಳ್ಕೊಳ್ತದೆ ಕಾಗೆ. ಇಂತಹವುಗಳು 101 ತರಹ ನನಗೆ ಹಾರ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಯಾವುದದು 101 ತರಹ? ಹಾರೋದು ಅಂದರೆ ಒಂದೇ ಅಲ್ಲೇನ್ರಿ? ಅಂದರೆ ಮಹಾಭಾರತದಲ್ಲಿ ಅದನ್ನು ಹೇಳಿದ್ದಾರೆ. ಪ್ರಾತಸ್ಮರಣೀಯರಾಗಿರುವಂತಹ ಶ್ರೀ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡ್ತಾರೆ, ಎಷ್ಟೆಲ್ಲ ತರಹದ ಹಾರೋಣ ಅನ್ನೋದಿದೆ ಅಂತ. ಅಲ್ಲಿ ಹೇಳ್ತಾರೆ ನೋಡಿ, ಉಡ್ಡೀನ, ಅವಡೀನ, ಪ್ರಡೀನ, ಡೀನ, ನಿಡೀನ, ಸಂಡೀನ, ತಿರಿಯಗ್ಡೀನ, ಹೀಗೆ ಒಂದೊಂದು ರೀತಿ ಹಾರೋ ರೀತಿಗಳಿವೆಲ್ಲ. ಅವು ಶಬ್ದ ಹೇಳಿದರೆ ನಿಮಗೆ ಸಂದೇಹ ಏನು ಹೇಳ್ತಾ ಇದ್ರಪ್ಪ ಇವನು ಅಂತ ಅನ್ನಿಸ್ತದೆ. ಅರ್ಥವನ್ನು ಹೇಳ್ತಾ ಹೋಗ್ಬಿಡೋಣಂತೆ. ಉಡ್ಡೀನ ಅಂದರೆ ಮೇಲಕ್ಕೆ ಹಾರೋದು, ಅವಡೀನ ಅಂದರೆ ಕೆಳಗೆ ಹಾರೋದು, ಪ್ರಡೀನ ಅಂದರೆ ಜೋರಾಗಿ ಹೋಗೋದು, ಡೀನ ಅಂದರೆ ಏನೂ ಕೆಳಗೆ ಮೇಲೆ ಮಾಡದೆ ಸಮವಾಗಿ ಹೋಗೋದಕ್ಕೆ ಡೀನ ಅಂತಂತಾರೆ. ನಿಡೀನ ಅಂತಂದರೆ ಅರ್ಧ ರೆಕ್ಕೆಯನ್ನು ತೆಗೆದುಕೊಂಡು ಹಾರ್ಕೊಂಡು ಹೋಗೋದು. ಸಂಡೀನ ಅಂದರೆ ಚೆನ್ನಾಗಿ ರೆಕ್ಕೆಯನ್ನು ಬೀಸ್ಕೊಂಡು ಹಾರ್ಕೊಂಡು ಹೋಗೋದು. ವಿಡೀನ ಅಂತಂದರೆ ಯಾವುದೋ ಇನ್ನೊಂದು ಪಕ್ಷಿ ಹೊಡಿಲಿಕ್ಕೆ ಬಂತಪ್ಪ, ಆವಾಗ ತನ್ನ ಗತಿಯನ್ನು ಬದಲು ಮಾಡಿಕೊಳ್ಳುತ್ತದೆ, ಆ ಗತಿಯನ್ನು ವಿಡೀನ ಅಂತ ಕರೀತಾರೆ. ಇನ್ನು ಪರಿಡೀನ ಅಂತಂದರೆ ಸುತ್ತಲೂ ಸಂಚಾರ ಮಾಡಬೇಕು. ಆಮೇಲೆ ಪರಾಡೀನ ಅಂದರೆ ಹೋದದ್ದು ಮತ್ತು ವಾಪಸ್ ಬರಬೇಕು, ಅದೇ ತರಹ. ಸುಡೀನ ಅಂದರೆ ಏನೂ ಆಯಾಸ ಮಾಡಿಕೊಳ್ಳಾರ್ದೆ ಸುಖವಾಗಿ ಹೋಗಬೇಕು. ಅತಿಡೀನ ಅಂತಂದರೆ 2 ಪಕ್ಷಿ ಹೋಗ್ತಿರೋ ಕಾಲಕ್ಕೆ ಈ ಪಕ್ಷಿಗಿಂತ ಇವನು ವೇಗವಾಗಿ ಹೋಗ್ತಾನೆ ಅಂದರೆ ಆ ಹಾರಾಟಕ್ಕೆ ಅತಿಡೀನ ಅಂತ ಕರೀತಾರೆ. ಮಹಾಡೀನ ಅಂತಂದರೆ ರೆಕ್ಕೆಯನ್ನು ಪ್ರತಿಯೊಂದು ಕ್ಷಣಕ್ಕೂ ಕೂಡ ಬಡಿತಾ ಹೋಗಬೇಕು. ಕೆಲವೊಂದು ಪಕ್ಷಿಗಳು ಅನೇಕ ಬಾರಿ ಬಡಿಬೇಕಾಗಿಲ್ಲ. ಈ ಗರುಡ ಪಕ್ಷಿ ಇರ್ತದೆ ನೋಡ್ರಿ, ಒಂದು 4-5 ಸತಿ ಬಡಿಬೋದೇನೋ, ಮತ್ತು ದೂರ ಹೋಗ್ತದೆ. ಈ ಕೆಲವೊಂದು ಪಕ್ಷಿಗಳಿವೆ,
ಅವು 1-2 ಸೆಕೆಂಡಿಗೆ 100 ಬಾರಿ ಬಡಿತಾವಂತೆ. ಈ ಹಮ್ಮಿಂಗ್ ಬರ್ಡ್ ಅಂತೆಲ್ಲ ಹೇಳ್ತಾರಲ್ಲ, ಇದೇನದಲ್ಲ. ಆದರೆ 1-2 ಕ್ಷಣಗಳಲ್ಲಿ ಅನೇಕ ಬಾರಿ ಬಡಿದು ಹೋಗುವಂಥ ರೀತಿ, ಅದನ್ನು ಮಹಾಡೀನ ಅಂತ ಕರೀತಾರೆ. ನೇರವಾಗಿ ಆಕಾಶದ ಮೇಲೆ ಹೋಗೋದು ಅಂದರೆ ಅದನ್ನು ಖಡೀನ ಅಂತ ಕರೀತಾರೆ. ಇನ್ನು ಏನಾದರೂ ವಸ್ತುವನ್ನು ಎತ್ಕೊಂಡು ಹೋಗೋ ಕಾಲಕ್ಕೆ ಹಾರೋದಕ್ಕೆ ವರಡೀನ ಅಂತ ಕರೀತಾರೆ. ಹೀಗೆ ಇವುಗಳಲ್ಲಿ ಮತ್ತೆ ಅನೇಕ ಪ್ರಭೇದಗಳಿವೆ. ಹೋಗಿ ವಾಪಸ್ ಬರೋದು, ಗತ, ಆಗತ, ಪ್ರತಿಗತ, ನೀಕನ ಅಂತ ಈ ತರಹ. ವಾಪಸ್ ಬರೋ ಕಾಲಕ್ಕೂ ಕೂಡ ಮೇಲಕ್ಕೆ ಹೋಗೋದು, ಕೆಳಗೆ ಹೋಗೋದು, ಬೇಗ ಹೋಗೋದು ಅಂತ ಹೀಗೆಲ್ಲ. ಆ ಕಾಗೆ ಹಂಸಗಳ ಮುಂದೆ ನನಗೆ 101 ತರಹದ ಹಾರೋ ರೀತಿಗಳು ಬರ್ತಾವೆ ಅಂತ. ಇಲ್ಲಿ ನಾನು ಹೇಳಿದ್ದೇನು 101 ಅಲ್ಲ, ಮಹಾಭಾರತದಲ್ಲಿ ಹೇಳಿರೋದು 25. ಆ 25ರಲ್ಲೂ ಕೂಡ ಮತ್ತು 4 ಪ್ರಭೇದಗಳಿವೆ. ಅದರಲ್ಲಿ ಮಹಾಡೀನ ಅಂತ ಒಂದು ಇರುವಂಥದ್ದು. ಆ ಮಹಾಡೀನ ಅಂತಂದರೆ ನೇರವಾಗಿ ಹೋಗ್ತಾ ಇರೋದಷ್ಟೇ, ಎಲ್ಲೂ ನಿಂದ್ರೋಂಗಿಲ್ಲ. ಅದೊಂದು ಸೇರಿಸ್ಕೊಂಡ್ರೆ 101 ಆಗ್ತದೆ. ಇದರ ವಿಶೇಷ ವಿಚಾರವನ್ನು ಮತ್ತು ಕಾಲಾಂತರದಲ್ಲಿ ಮಾಡೋಣಂತೆ. ಹೀಗೆ ನನಗೆ ಬರ್ತದಪ್ಪ, ನಿಮಗೇನು ಬರ್ತದೆ ಅಂತ ಆ ಹಂಸ ಪಕ್ಷಿ ಕೇಳ್ದ ಇವನು ಕಾಗೆ. ನಮಗೆ ಒಂದೇ ಬರೋದು ಮಾರಾಯ ಅಂದ್ರು ಅವರು. ನಮಗೆ ಒಂದೇ ಬರೋದು, ಕೈ ಬೀಸ್ಕೊಂಡು ಹಾರ್ಕೊಂಡು ಹೋಗ್ತೀವಿ ಅಷ್ಟೇ ಅಂತಂದ್ರು ಅವರು. ನಕ್ಕ. ಬರ್ರಿ ಹಾಗಾದ್ರೆ ಯಾರು ವೇಗವಾಗಿ ಹೋಗ್ತಾರೆ ಅಂತ ಪ್ರಾರಂಭ ಆಯಿತು ಸ್ಪರ್ಧೆ. ಜೋರಾಗಿ ಹಾರ್ಕೊಂಡು ಹೋಯಿತು. ಇವು ಹಂಸ ಪಕ್ಷಿಗಳು ತಮ್ಮ ವೇಗವನ್ನು ಜಾಸ್ತಿ ಮಾಡದೆ ಕಡಿಮೆನೂ ಮಾಡದೆ ಏಕಪ್ರಕಾರವಾಗಿ ಓಡ್ತಾ ಇವೆ. ಇದು ಮಹಾಡೀನವನ್ನು ಮಾಡಿ ಜೋರಾಗಿ ಹೋಗಬೇಕು, ಮತ್ತೆ ಹಿಂದಕ್ಕೆ ಬಂದು ಹೀಯಾಳಿಸ್ಬೇಕು, ಇನ್ನು ಇಲ್ಲೇ ಇದ್ದಿರಲ್ಲೋ ಅಂತ. ಮತ್ತೆ ಮುಂದೆ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ, ಮತ್ತೆ ಇನ್ನು ಇಲ್ಲೇ ಇದ್ದಿರಲ್ಲೋ, ನಾನು ಆಗಲೇ ಎಷ್ಟು ಮುಂದೆ ಹೋಗಿದ್ದೆ ನಿಮ್ಮ ಸಲುವಾಗ ಅಂತ ಹಿಂದೆ ಬಂದೀನಿ ಅಂತ ಹೇಳೋದು. ಮತ್ತೆ ಮುಂದೆ ಹೋಗೋನು ಇವನು. ಕೊನೆಗೆ ಈ ಪಕ್ಷಿಗಳು ಇವೇನು ಅವನು ಏನು ಹೇಳಿದ್ರು ಏನು ಚಿಂತೆ ಮಾಡಲಿಲ್ಲ, ತಮ್ಮಷ್ಟು ತಾವು ಹಾರ್ಕೋತ ಹೋಗ್ತಾ ಇವೆ ಹಂಸ ಪಕ್ಷಿಗಳು. ಆ ಹಂಸ ಪಕ್ಷಿಗಳು ಸಮುದ್ರದ ಮೇಲೆ ಹಾರ್ಲಿಕ್ಕೆ ಪ್ರಾರಂಭ ಮಾಡಿದ್ವು. ಕಾಗೆಗಳಿಗೆ ಸಮುದ್ರ ಅಂದರೆ ಆಗಬರಲ್ಲ, ಅಲ್ಲ ನಮಗೂ ಆಗಬರಲ್ಲ. ನೋಡಿ, ಇಲ್ಲೇನೋ ಒಂದು 4 ಬಾವಿಯಲ್ಲಿ ಈಜ್ಬಿಡೋದಪ್ಪ, ನದಿಯಲ್ಲಿ ಸ್ವಲ್ಪ ಈಜ್ಬೋದು, ಸಮುದ್ರದಲ್ಲಿ ಈಜ್ಲಿಕ್ಕೆ ಆಗ್ತದಾ? ತತ್ರಾಪಿ ಏನೋ 4 ದಂಡೆ ಮೇಲೆ ಒಂಚೂರು ಮುಂದೆ ಹೋಗ್ಬೋದಪ್ಪ. 4 ದಿಕ್ಕಿನಲ್ಲೂ ನೀರೇ ಕಾಣಿಸ್ತಾ ಇದೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಬಂದು ನಡು ಮಧ್ಯ ಸಮುದ್ರದಲ್ಲಿ ಈಜೋದು ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಈ ದೇಶದಿಂದ ದೇಶಾಂತರಕ್ಕೆ ಅಂತ ದೊಡ್ಡದಾಗಿರುವಂತಹ ಹಡಗ ತಗೊಂಡು ಹೋಗ್ತಾರೆ ನೋಡಿ, ಅವ್ರ ಸಮಸ್ಯೆ ಏನಿದೆ ಅದು ನೋಡ್ಲಿಕ್ಕಾಗಲ್ಲ ಕಣ್ಣಿಂದ. ನಮಗೆ ಎಷ್ಟು ಜೋರಾಗಿ ಗಾಳಿ ಬರ್ತದೆ. ಹಂಸ ಪಕ್ಷಿಗಳು ಏನು ಗಾಳಿ ಬಂದರೂ ಕೂಡ ತಮ್ಮದೇ ಆಗಿರುವಂತಹ ಪ್ರಾರಂಭದಿಂದ ಹಿಡಿದುಕೊಂಡು ಇಲ್ಲಿಯವರೆಗೆ ಮುಂದೆ ಹೋಗೋವರೆಗೆ ಒಂದೇ ವೇಗದಲ್ಲಿ ಹೋಗ್ತಾ ಇವೆ. ಇದು ಹೋಗೋದು ಬರೋದು ತಿರುಗೋದು 100 ಮತ್ತೆ ಹಾರೋ ರೀತಿ ಬರ್ತದಲ್ಲ, ಇದಕ್ಕೆ ಪ್ರದರ್ಶನ ಮಾಡ್ತಾ ಇದೆ. ಕೊನೆಗೆ ಈ ಸಮುದ್ರದ ಗಾಳಿಗೆ ವೇಗಕ್ಕೆ ಸಿಲುಕಿ ಭಯ ಆಗ್ಬಿಡ್ತು. ನಾನು ಕೆಳಗೆ ಬಿದ್ದರೆ ಇಲ್ಲಿ ಹಿಡ್ಕೊಳ್ಳಿಕ್ಕೆ ಏನು ಗಿಡನೂ ಇಲ್ಲ, ಏನಿಲ್ಲ, ಎಲ್ಲಿ ನಿಂದಿರಬೇಕು? ಹಂಸ ಪಕ್ಷಿಗಳಿಗೇನು ಭಯ ಇಲ್ಲ, ಬರೋದೇ ಒಂದು, ಅದನ್ನು ನೇರವಾಗಿ ಕರ್ಕೊಂಡು ಹೋಗ್ತಾ ಇದೆ. ಕೊನೆಗೆ ರೆಕ್ಕೆಯನ್ನು ಬಡಿತಾ ಇದ್ದಾನೆ, ಶ್ರಮ ಆಗ್ತಾ ಇದೆ, ನಿಂದಿರ್ಲಿಕ್ಕೆ ಜಾಗ ಇಲ್ಲ, ಎದೆ ಹೊಡೆದೋಯ್ತು ಪಕ್ಷಿಗೆ, ಕಾಗೆಗೆ. ಈ ಹಂಸ ಪಕ್ಷಿಗಳು ಅದನ್ನು ದಾಡ್ಕೊಂಡು ಮುಂದೆ ಹೋಗ್ಬಿಟ್ವು. ಮುಂದೆ ಹೋಗಿ ಇನ್ನೇನು ಮಾನಸ ಸರೋವರದ ಹತ್ರ ಹೋಗಬೇಕವು. ಆಗ ಕರುಣೆಯಿಂದ ಹಿಂತಿರುಗಿ ನೋಡಿದ್ವಂತೆ. ನಮ್ಮೆಲ್ಲ ಬೈದೆಲ್ಲಪ್ಪ, 101 ರೀತಿ ಬರಲ್ಲ ನಿಮಗೆ, ನಾನು ಅನಾಯಾಸವಾಗಿ ತಿಂದುಂಡ್ಕೊಂಡು ಇರೋನು, ನೀವೆಲ್ಲ ಕಷ್ಟಪಡೋರು ಅಂತ ನಮ್ಮನ್ನೆಲ್ಲ ಹೀಯಾಳಿಸ್ದೆಲ್ಲಪ್ಪ, ಈಗೆಲ್ಲೋಯ್ತು ನಿನ್ನ ಶಕ್ತಿ? ನೋಡಿ, 101 ರೀತಿ ಕೆಲಸ ಮಾಡ್ತಾನೆ ಅಂತ ಅನ್ನೋದೇನು ದೊಡ್ಡದಲ್ಲ, ಒಂದು ಕೆಲಸ ಸರಿಯಾಗಿ ಮಾಡ್ತಾನೋ ಇಲ್ಲೋ ಅಂತ ಅನ್ನೋದು ಬೇಕಾದದ್ದು. ಈಗ ಹೋಗ್ಲಿಕ್ಕೆ ಬೇಕಾಗಿರುವಂಥದ್ದು ಯಾವುದೋ ನೇರವಾಗಿ ಸುಖವಾಗಿ ಏನೂ ಶ್ರಮ ಆಗಲಾರ್ದೆ ಗುರಿ ಮುಟ್ಟಿದ್ರೆ ಆಯ್ತಲ್ಲ. ಈ 100 ಕಿಲೋಮೀಟರ್ ಈ ಮ್ಯಾರಥಾನ್ ಅಂತ ಮಾಡ್ತಾರಲ್ಲ, ಮೊದಲಿಗೆ ಜೋರಾಗಿ ಓಡ್ಕೂತ್ಕೊಂಡ್ಬಿಟ್ರೆ ಏನು ಬಂತು? ಏನೇನೂ ಬರಲ್ಲ. ಕೊನೆ ತನಕ ನಿಮ್ಮ ಆ ವೇಗವನ್ನು ಉಳಿಸ್ಕೊಂಡು ಗುರಿಯನ್ನು ಮುಟ್ಟಬೇಕು. ಹಾಗೆ ಈ ಹಂಸ ಪಕ್ಷಿಗಳು ಕೊನೆಗೆ ಹಿಂತಿರುಗಿ ನೋಡಿ ಈ ಕಾಕೆಯ ಅವಸ್ಥೆಯನ್ನು ನೋಡಿ ಕರುಣೆಯಿಂದ ಸ್ವಲ್ಪ ಬೈತವೆ ಮೊದಲಿಗೆ, ಆಮೇಲೆ ಕರುಣೆಯನ್ನು ಮಾಡಿ ತಮ್ಮ ಭುಜಗಳ ಮೇಲೆ ಆ ಕಾಗೆಯನ್ನು ಕೂಡಿಸ್ಕೊಂಡು ಕರ್ಕೊಂಡು ಬರ್ತವೆ. ಕರ್ಣ, ನೀ ಈ ಕಾಗೆ ಅದಿದೆ 101 ಜನ ಅಂದ್ರೆ ಇವರೇ ಕೌರವರು ನಿನ್ನ ಜೊತೆ ಇದ್ದಾರೆ ಅಂತ ದೊಡ್ಡ ಹಾರಾಡ್ತಾ ಇದೀಯ ನೀನು. ಅರ್ಜುನನ ಹತ್ರ ಒಂದೇ ಒಂದಿರೋದು, ಕೃಷ್ಣ.
ಅದರಿಂದ ಅದೆಲ್ಲ ಬರ್ತದೆ, ಇವರಿದ್ದಾರೆ ಅವರಿದ್ದಾರೆ, ಎಷ್ಟು ನೂರಾರು ಜನ ಇದು ತಗೊಂಡು ಏನು ಮಾಡ್ತೀರಾ? ಯಾರೂ ಕೆಲಸಕ್ಕೆ ಬರೋದಿಲ್ಲ. ಒಂದೇ ತರಹ ಹಾರ್ಲಿಕ್ಕೆ ಹೋಗಬೇಕು. ಕೃಷ್ಣ ಒಬ್ಬ ಇದ್ದಾನೆ ಇವ್ರ ಹತ್ರ, ಅದಕ್ಕೆ ಇವ್ರು ಗೆಲ್ತಾ ಇರೋದು. ನೀನು ಕೌರವರು ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನಿನ್ನನ್ನು ಎತ್ತುಗಟ್ಟಿದ್ದಾರೆ, ನಿನಗೆ ಅಂಗದೇಶದ ರಾಜ್ಯವನ್ನು ಕೊಟ್ಟಿದ್ದಾರೆ. ಹೀಗೆ ಹೆಂಗೆ ವೈಶ್ಯ ಅವನು ಮನೆಯಿಂದ ಒಗೆದಿದ್ನಲ್ಲ, ಆ ತರಹ ಇದು. ಅದನ್ನು ತಗೊಂಡು ಅವರೇ ಹೇಳಿರುವಂತಹ 4 ಪ್ರಶಂಸದ ಮಾತುಗಳನ್ನು ಕೇಳಿ ಉಬ್ಬಿದ್ದೀಯಪ್ಪ ನೀನು. ಕೊನೆಗೇನಾಯಿತು? ಹಂಸಗಳ ಮುಂದೆ ಸೋಲುವಂತಾಯಿತು. ನೀನು ಪರಾಕ್ರಮಿ ಇದ್ದೀಯಾ, ಅರ್ಜುನನಿಗಿಂತಲೂ ಹಿರಿಯ, ಕೃಷ್ಣನಿಗಿಂತಲೂ ಹಿರಿಯ, ಬೇರೆ ಯಾರೂ ನಿನಗೆ ಸಮಯ ಇಲ್ಲ ಅಂತ ನಿನ್ನ ಉಬ್ಬಿಸಿದ್ದು ಯಾಕೆ ಅಂತಂದರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಲಿಕ್ಕೆ ಹೊರತು ನಿನ್ನಲ್ಲಿರುವಂತಹ ಗುಣಗಳಲ್ಲ ಅವು. ಆದ್ದರಿಂದ ಯಾಕೋ ಈ ತರಹ ಆತ್ಮ ಪ್ರಶಂಸೆಯನ್ನು ಮಾಡ್ಕೊಳ್ತೀಯಾ ಅಂತ ಶಲ್ಯ ಈ ಕಥೆಯನ್ನು ಹೇಳಿ ಅವನನ್ನು ಕೆಳಗೆ ಕೂಡಿಸ್ತಾನೆ. ಆದರೂ ಏನು ಮಾಡೋದು, ದೇವನ ಸಂಕಲ್ಪ ಇದೆ. ಆ ಅಸುರಾವೇಶ ಇರುವ ಕಾರಣದಿಂದ ತಾತ್ಕಾಲಿಕವಾಗಿ ಅದು ಹೋಗ್ತಾ ಇತ್ತು, ಹೌದಪ್ಪ ಅಂತ ಅನಿಸ್ತಿತ್ತು. ಮತ್ತೆ ಸ್ವಪ್ರಶಂಸಾದಲ್ಲೇನೆ ಆಸಕ್ತನಾಗ್ತಾ ಇದ್ದ, ಜಗಳ ಆಡ್ಕೊಳ್ತಾ ಇದ್ದ ಅಂತ ಈ ಕಥೆ ಬರ್ತದೆ. ಮಹಾಭಾರತದಲ್ಲಿ ಕೆಲವೊಂದು ಕಥೆಗಳನ್ನು ಹೇಗೆ ಹೇಳ್ತಾರೆ ಅಂದರೆ, ಅವನು ಮತ್ತೊಮ್ಮೆ ನಾವು ಅಭ್ಯಾಸ ಮಾಡಬೇಕು. ಸಂಪೂರ್ಣ ಮಹಾಭಾರತ ಅಭ್ಯಾಸ ಮಾಡೋ ಕಾಲಕ್ಕೆ ಪಾಂಡವರ ಕಥೆನೂ ಮರ್ತು ಹೋಗಿರಬಾರ್ದು, ಅದಕ್ಕೆ ಸಮನ್ವಯ ಆಗೋ ರೀತಿಯಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಒಂದೇ ಕಥೆಯನ್ನು ದೀರ್ಘಕಾಲದಲ್ಲಿ ನಾವು ಹೇಳಲಿಕ್ಕಾಗಲ್ಲ. ಎಷ್ಟು ಕಥೆಗೆ ಅನುಗುಣವಾಗುವ ರೀತಿಯಲ್ಲಿ ಬಂದುಬಿಡ್ತದೋ ಅಷ್ಟು ಅಂಶ ಬಂದರೆ ಸಾಕು. ಆದರೆ ಈ ಕಥೆಯಲ್ಲಿ ಅನೇಕ ನೀತಿಗಳಿವೆ. ಹೇಗೆ ತೋರಿಸ್ಕೊಳ್ಬಾರ್ದು, ಎಲ್ಲವನ್ನೂ ಕೂಡ ನಾವು ಹಾಕಬಾರ್ದು ಹೊರಗೆ, ಅನೇಕ ನೀತಿಗಳನ್ನು ಹೇಳ್ತಾವೆ. ಅಷ್ಟು ಅದ್ಭುತವಾಗಿರುವಂತಹ ಈ ಮಹಾಭಾರತದ ಉಪಕಥೆಗಳಿದ್ದಾವೆ. ಹೀಗೆ ಹೇಳ್ತಾನೆ, ಕಾಕ ಗೋಮಾಯು ಧರ್ಮಾತ್ವಂ ಹಂಸ ಸಿಂಹೋಪಮಂ ರಣೆ ಮಾಯಾಹಿ ಪಾರ್ಥಂ ಮಾಯಾಹಿ ಹತೋನೇನ ಯಮಕ್ಷಯಂ. ನೋಡೋ ಕರ್ಣ, ನೀನು ಕಾಗೆ, ಆಮೇಲೆ ನರಿಗಳಿದ್ದ ಹಾಗೆ, ಅರ್ಜುನಾದಿಗಳು ಹಂಸ ಪಕ್ಷಿ ಹಾಗೂ ಸಿಂಹರಿದ್ದ ಹಾಗೆ, ಅವ್ರ ಹತ್ರ ಹೋಗಬೇಡಪ್ಪ, ನಿನ್ನನ್ನು ಯಮನ ಮನೆಗೆ ಕಳಿಸ್ತಾರೆ, ಅವರು ನಿನ್ನ ಮಕ್ಕಳ ಮನೆಗೆ ಕಳಿಸ್ತಾರೆ ಅಂತ. ಕರ್ಣ ಸೂರ್ಯ ಅಲ್ವಾ, ಸೂರ್ಯನ ಮಗನೇ ಯಮ. ಕೊನೆಗೆ ಊರು ಜಗಳ ಅಂತ ಹೇಳಿದ್ವಲ್ಲ, ನಿಮ್ಮ ಮಧ್ಯ ದೇಶದಲ್ಲಿ ಹಾಗಿದ್ದಾರೆ, ಈ ತರಹ ಇದ್ದಾರೆ, ಕುಡಿತಾರೆ, ಮದೋನ್ಮತ್ತರಾಗಿರ್ತಾರೆ ಅಂತ. ಅದಕ್ಕೆ ಶಲ್ಯ ಹೇಳ್ದ, ಏನು ನಮ್ಮೂರಲ್ಲಷ್ಟೇ ಕುಡಿತಾರೇನಪ್ಪ, ನಿಮ್ಮೂರಲ್ಲೂ ಕುಡಿತಾರೆ, ಏನು ನಿಮ್ಮೂರಲ್ಲಿ ಯಾರು ತಪ್ಪು ಕೆಲಸ ಮಾಡಲ್ವಾ? ಅದಕ್ಕೊಂದು ಮಾತು ಹೇಳ್ತಾನವನು, ಶಲ್ಯೋಪಿ ಸರ್ವದೇಶೇಶು ನೀಚ ಮಧ್ಯೋತ್ತಮ ನರಾಹ ಸಂತಿ. ನಮ್ಮೂರಿನಲ್ಲೂ ಕೆಟ್ಟವರಿದ್ದಾರೆ, ನಿಮ್ಮೂರಿನಲ್ಲೂ ಕೆಟ್ಟವರಿದ್ದಾರೆ, ನಮ್ಮೂರಲ್ಲೂ ಒಳ್ಳೆಯವರಿದ್ದಾರೆ, ನಿಮ್ಮೂರಲ್ಲೂ ಒಳ್ಳೆಯವರಿದ್ದಾರೆ. ನಮ್ಗೆ ಯಾವಾಗಲೂ ದೋಷನೇ ಕಣ್ಣಿಗೆ ಕಾಣಿಸೋದಲ್ಲ, ಅದಕ್ಕೆ ನಾವು ಹೇಳ್ತೀವಿ ಅಷ್ಟೇ. ಹೀಗೆ ಹೇಳಿ ಮತ್ತೆ ಅವನ ಸಾರಥ್ಯವನ್ನು ಮಾಡ್ತಾ ಇದ್ದ. ಇದು ಹಿಂಗೆ ಕೂತ್ಕೊಂಡು ಮಾಡಿರುವಂಥದ್ದಲ್ಲ, ಇದು ಸ್ವಲ್ಪ ಮುಂದಕ್ಕೆ ಹೋಗಬೇಕು, ಏನೋ ಕೆಲಸ ಮಾಡಬೇಕು, ಮತ್ತೆ ಅವನಿಗೆ ಬೈಬೇಕು, ಮತ್ತು ಅವನಿಗೆ ಬೈಬೇಕು, ಇವರಿಬ್ಬರು ಜಗಳ ಬಿಡಿಸ್ಲಿಕ್ಕೆ ದುರ್ಯೋಧನ ಬರಬೇಕು. ಶಲ್ಯ ಯಾಕೆ ಹಂಗೆ ಮಾಡ್ತೀಯಪ್ಪ ಅಂತ ಅವನನ್ನು ಸಜ್ಜನಿಕೆಯಿಂದ ಒಲಿಸ್ಕೊಳ್ತಾ ಇದ್ದ. ಕರ್ಣನನ್ನು ಪ್ರಶಂಸೆ ಮಾಡ್ತಾ ಇದ್ದ, ಉಬ್ಲಿ ಇವನು ಅಂತ. ಒಂದು ದಿವಸ ಆಮೇಲೆ ಒಡೆದು ಹೋಗ್ತಾನಷ್ಟೆ. ಹೀಗೆ ಕರ್ಣನನ್ನು ಮುಂದಕ್ಕೆ ಬಿಡ್ತಾ ಇದ್ದರು. ಕೆಲವೊಮ್ಮೆ ಮಹಾಭಾರತದ ಸರಿಯಾದ ವಾಕ್ಯಗಳನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಕರ್ಣನನ್ನು ಬೇಕು ಅಂತಲೇ ಬಲಿಪಶು ಮಾಡಿದರು ದುರ್ಯೋಧನಾದಿಗಳು ಅಂತಲೂ ಸ್ಪಷ್ಟ ಆಗ್ತದೆ. ಈಗ ಕರ್ಣ ಹಾಗೂ ಯುಧಿಷ್ಠಿರ ನಡುವೆ ಯುದ್ಧ ಪ್ರಾರಂಭ ಆಯಿತು. ಆಗ ಕರ್ಣ ಬಹಳ ಪರಾಕ್ರಮದಿಂದ ಯುಧಿಷ್ಠಿರನನ್ನು ಹಿಡಿದು ಹಾಕ್ತಾನೆ. ಮತ್ತೆ ಆ ಧನುಸ್ಸನ್ನು, ಅವನೊಂದು ಶೈಲಿ ಇದೆ, ಹಿಡಿದು ಹಾಕಿ ಕೆಳಗೆ ಬೀಳಿಸಿ ಕುತ್ತಿಗೆಗೆ ಧನುಸ್ಸಿನಿಂದ ತಿವಿಯೋದು. ನಕುಲ ಸಹದೇವರ ವಿಷಯದಲ್ಲೂ ಹಾಗೆ ಮಾಡಿದ್ದ, ಧರ್ಮರಾಜನ ವಿಷಯದಲ್ಲೂ ಹಾಗೆ ಮಾಡುವ ಕಾಲಕ್ಕೆ ಭೀಮ ನೋಡಿದ. ಧರ್ಮರಾಜನನ್ನು ವಿರಥನನ್ನಾಗಿ ಮಾಡಿ ಹೊಡಿತಾ ಇದ್ದಾನೆ ಕರ್ಣ ಅಂತ ಧರ್ಮರಾಜನ ಹತ್ರ ಹೋಗಲಿಲ್ಲ, ದುರ್ಯೋಧನನ ಮೇಲೆ ಹೋದ ಭೀಮ. ನೀನು ಧರ್ಮರಾಜನ ಮುಟ್ಟಿದರೆ ನಾನು ದುರ್ಯೋಧನನ ಬಿಡಲ್ಲ ಅಂತ. ನೋಡಿ, ಕೆಲವೊಂದು ರೀತಿಯವು ಅಲ್ಲಿ ಓಡಿ ಬಂದರೆ ಹೆದರು ಓಡಿ ಬಂದ ಅಂತ ಆಗ್ತದೆ. ಈ ಕರ್ಣನೇ ಅಲ್ಲಿಂದ ಬಿಟ್ಟು ಬರಬೇಕು, ಆ ತರಹ ಭೀಮ ಮಾಡ್ತಾನೆ. ಹೋಗಿ ದುರ್ಯೋಧನನ್ನು ಹೊಡೆದು ಇನ್ನೇನು ಪ್ರಾಣ ಸಂಶಯಗತಂ ನೃಪತಿಂ ನಿರೀಕ್ಷ, ಇನ್ನೇನು ಸತ್ತೇ ಹೋಗ್ತಾನೆ ದುರ್ಯೋಧನ ಅಂತ. ನಾಳೆ ಸಾಯ್ಬೇಕು ಅವನು, ಇವತ್ತಿನ 17ನೇ ದಿವಸ, ಒಂದು ದಿವಸ ಬದುಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಯಾವಾಗ ದುರ್ಯೋಧನ ಇನ್ನೇನು ಸಾಯಲೇಬೇಕು ಅಂತ ಅಂದ್ಕೊಳ್ತಾನೋ ಕರ್ಣ ನೋಡ್ದ,
ಈಗ ನಂಗೆ ಧರ್ಮರಾಜ ಬೇಕೋ ದುರ್ಯೋಧನ ಬೇಕೋ? ಧರ್ಮರಾಜ ಬೇಕಾಗಿಲ್ಲ. ಯಾಕೆ? ಕೊಲ್ಲೋದಿಲ್ಲ ಅಂತ ಆಗಲೇ ಪ್ರತಿಜ್ಞೆ ಮಾಡಿದ್ದೇನೆ. ಕೊಲ್ಲೋದು ಅಂದರೆ ಅರ್ಜುನನ ಒಬ್ಬನೇ. ಈಗ ನನಗೆ ಉಳಿಬೇಕಾಗಿದ್ದು ದುರ್ಯೋಧನ. ಯಾಕೆ? ಯಸ್ಯಾರ್ಥಮೇಷ ಸಮರಃ, ಯಾರು ಬದುಕಲಿ ಏನೋ ಸಲುವಾಗಿ ಈ ಯುದ್ಧ ಆಡ್ತಾ ಇರೋದು, ಅವನೇ ಸತ್ತೋದ್ರೆ ಏನು ಮಾಡೋದು ಅಂತ ಧರ್ಮರಾಜನ ಜೊತೆ ಯುದ್ಧ ಆಡೋದನ್ನು ಬಿಟ್ಟು ಓಡಿ ಬಂದ ಕರ್ಣ, ಬಂದು ದುರ್ಯೋಧನನ್ನು ಉಳಿಸ್ಕೊಂಡ. ಇದು ಭೀಮ ಆಡೋ ರೀತಿ. ಇದು ಹೋಗಿ ಧರ್ಮರಾಜನನ್ನು ಉಳಿಸ್ಬೋದಾಗಿತ್ತು. ಆದರೆ ಉಳಿಸೋದು ಹೇಗಿರಬೇಕು ಅಂದರೆ ತಾವಾಗೇ ಬಿಟ್ಟು ಬರಬೇಕು ಹೆದರಿ. ಈ ಚದುರಂಗ ಆಡೋ ಕಾಲಕ್ಕೆ ಹಂಗೆ ಮಾಡ್ತಾರೆ. ಯಾವುದೋ ಒಂದಕ್ಕೇನಾದರೂ ನೋವಾಗ್ತಾ ಇದೆ ಅಂತ ಲಕ್ಷಿಸೋದಿಲ್ಲ. ಅವನನ್ನು ಹೊಡಿಬೇಕು ಅಂತ ಹೋದಾಗ ಇದನ್ನು ಅವನಾಗೇ ಬಿಡ್ತಾನೆ ಹೊಡೆಯೋದನ್ನು. ಹೀಗೆಲ್ಲ ಇರ್ತವೆ. ಮಹಾಭಾರತದಿಂದ ಏನೋ ಅನೇಕ ಪ್ರೇರಣೆಗಳನ್ನು ಪಡೆದಂಥವರು ಅನೇಕ ಜನ ಇದ್ದಾರೆ. ಕೊನೆಗೆ ಭೀಮ ಕರ್ಣನ ಮೇಲೆ ಅನೇಕ ಬಾಣಗಳನ್ನು ಬಿಟ್ಟು ಅವರಿಬ್ಬರು ಯುದ್ಧ ಆಡ್ತಾ ಇದ್ದಾರೆ. ಅಂತೆ ಕೃತಾಂತ ನರಸಿಂಹತನೋರ್ ಯಥೈವ ವಿಷ್ಣೋರ್ ಹರಂ ಗ್ರಸತ ಆತ್ತ ಸಮಸ್ತ ವಿಶ್ವಂ ತದ್ವೇಗತಃ ಪ್ರತಿ ಚಚಾಲಧರ ಸಮಸ್ತ ವಿದ್ರಾವಿತಾಚ ಸಕಲ ಪ್ರತಿವೀರಸೇನ. ಕರ್ಣ ಎದುರಿಗೆ ಬಂದಾಗ ಭೀಮಸೇನ ದೇವರಿಗೆ ತುಂಬ ಸಿಟ್ಟು ಬಂತು. ಯಾಕೆಂದರೆ ಇವನನ್ನು ಮಾತು ಆಡಿರ್ತಾನೆ, ಕೃಷ್ಣನನ್ನು ಬೈದಿರ್ತಾನೆ. ಈ ಯುದ್ಧ ಆಡೋಕ್ಕಿಂತ ಪೂರ್ವದಲ್ಲಿ ಈ ದ್ಯೂತ ಆಡೋ ಕಾಲಕ್ಕೆ ಎಲ್ಲ ಸೋತ ಮೇಲೆ ಉಳಿದಿರೋನು ಆ ಕೃಷ್ಣ, ಅವನು ಇಟ್ಟುಬಿಡ್ರಿ ಅಂತ ಹೇಳಿರ್ತಾರೆ. ಆಗ ಕರ್ಣನೂ ಕೂಡ ಅದನ್ನು ಸಮ್ಮತಿಸಿರ್ತಾನೆ. ಹೌದೌದು ಕೃಷ್ಣ ಇಡಿ ಅಂತ. ಅದು ನೆನಪಾಯಿತು ಭೀಮನಿಗೆ. ಯಾವಾಗಲೂ ನೆನಪಿದೆ, ಈಗ ನೆನಪಿಸ್ಕೊಂಡ ಅಂತ ಅನ್ನೋದರ ತೋರಿಸ್ತಾ ಅಂತ ಇಟ್ಕೊಳ್ಳಿ. ಅವ್ರದ್ದೊಂದು ನಿಯಮ ಇದೆ, ಪರೋಕ್ಷೇಪಿ ಹರೇರ್ ನಿಂದಾಂ ಕೃತೋ ಜಿಹ್ವಾಂ ಚಿನ್ನತ್ತಿಚ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ವಿಷ್ಣುವನ್ನು ಬೈದರೂ ಅವರ ನಾಲಿಗೆಯನ್ನು ಕತ್ತರಿಸ್ತಾನೆ ಭೀಮ. ಇನ್ನು ನಾನು ಎದುರಿಗೆ ಇರೋ ಕಾಲಕ್ಕೆ ಸಭೆಯಲ್ಲಿ ನನ್ನ ಹೆಂಡತಿಯ ಮುಂದೆ ಅವಳನ್ನು ಅವಮಾನ ಮಾಡಿದಿರಿ, ಕೃಷ್ಣನ ಬೈದಿದ್ದೀರಲ್ಲ, ಅದರ ಸೇಡನ್ನು ಇವತ್ತು ತೀರಿಸ್ಕೊಳ್ತೀನಿ ಅಂತ ಹೇಗೆ ಭೀಮಸೇನ ಬಂದ ಅಂದರೆ, ಇಡೀ 14 ಲೋಕಗಳು ಸುಟ್ಟು ಹೋಗೋ ಕಾಲಕ್ಕೆ ಎಲ್ಲವನ್ನ ಸಂಹಾರ ಮಾಡಿರುವಂತಹ ಆ ರುದ್ರದೇವರನ್ನು ನುಂಗ್ ಹಾಕಲಿಕ್ಕೆ ಬರುವಂತಹ ನರಸಿಂಹನ ತರಹ ಕಂಡಂತೆ. ಯದ್ರೋಷೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಹ. ಆ ನರಸಿಂಹದೇವರ ಕಣ್ಣಿನ ತುದಿಯಿಂದ ಹೊರಹೊಮ್ಮಿರುವಂತಹ ವಿಸ್ಫುಲಿಂಗ ಬೆಂಕಿಯ ಕಣಗಳಿಗೆ ಸದೃಶವಾಗಿರುವ ಆ ಸಣ್ಣದಾಗಿರುವ ಬೆಂಕಿಯ ಕಣಗಳು ಹೊರಗೆ ಬಂದರೆ ಎಂಥೆಂಥ ದೇವತೆಗಳನ್ನೂ ಕೂಡ ಸುಡಬಹುದದು. ಅಂತಹ ನರಸಿಂಹನ ಉಗ್ರ ವಿಕ್ರಮವಂತೆ ಮೆರಿತ ಕರ್ಣನ ಎದುರಿಗೆ ಬಂದರೆ ಕರ್ಣ ಹೆದರೋದ. ಅವನ ಹತ್ತಿರಕ್ಕೆ ಬಂದು ಅವನ ನಾಲಿಗೆಯನ್ನು ಕತ್ತರಿಸಬೇಕು ಅಂತ ಬಂದಿದ್ದಾನೆ ಭೀಮ. ಅಷ್ಟು ಹತ್ತಿರಕ್ಕೆ ಬಂದಿದ್ದಾನೆ. ಶಲ್ಯ ಪ್ರಾರ್ಥನೆ ಮಾಡಿಕೊಂಡ, ಸ್ವಾಮಿ ಕೊಲ್ಲಬೇಡ ನೀನು, ಯಾಕೆ ನೀನೇ ಮಾಡಿರೋ ಪ್ರತಿಜ್ಞೆ, ಅರ್ಜುನನ ಮುಖಾಂತರವಾಗಿ ಕೊಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದು. ಭೀಮ ಅಂದ, ನನಗೆ ಗೊತ್ತಿದೆ ಸುಮ್ಮನೆ ಬಂದಿರೋದು ಅಂತಂದ ಅವನು. ಯಾಕೆಂದರೆ ಅವನಿಗೆ ಭಯ ಗೊತ್ತಾಗಲಿ. ಅನೇಕ ಬಾರಿ ಹೇಳಿದ್ದ, ಶಕ್ತಿಯಾಯುಧಕ್ಕೆ ನೀವೆಲ್ಲ ಹೆದರಿದ್ದೀರೋ, ಅದಕ್ಕೆ ಬರ್ತಾ ಇಲ್ಲ ನನ್ನ ಜೊತೆ ಅಂತ. ಆಗಲೂ ಉತ್ತರ ಕೊಟ್ಟಿದ್ದಾನೆ, ಈಗಲೂ ಉತ್ತರ ಕೊಡ್ತಾನೆ, ನೀನೇನೂ ನನಗೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ನಾಲಿಗೆಯನ್ನು ಕತ್ತರಿಸಲಿಕ್ಕೆ ಅಂತ ಬಂದು ಮತ್ತೆ ಹಿಂದಕ್ಕೆ ಬಂದುಬಿಡ್ತಾನೆ. ಮದ್ರರಾಜನ ಪ್ರಾರ್ಥನೆಗೆ ಅನುಸಾರವಾಗಿ ಇತ್ತ ಅಶ್ವತ್ಥಾಮ ತುಂಬ ಪರಾಕ್ರಮದಿಂದ ಯುದ್ಧ ಆಡ್ತಾ ಇದ್ದಾನೆ. ಧರ್ಮರಾಜನ ಎದುರಿಗೆ ಬಂದ. ಅಶ್ವತ್ಥಾಮನ ಪರಾಕ್ರಮದ ಮುಂದೆ ಧರ್ಮರಾಜನ ಶಕ್ತಿ ಸಾಲಲಿಲ್ಲ. ಸೋತೋದ ಧರ್ಮರಾಜ. ಕೊನೆಗೆ ಭೀಮಸೇನ ದ್ರೋಣಾಚಾರ್ಯರ ವಿಷಯದಲ್ಲಿ ಆಡಿರುವಂತೆ ಧರ್ಮರಾಜನೂ ಕೂಡ ಅಶ್ವತ್ಥಾಮನಿಗೆ ಆಡ್ತಾನೆ. ಯಾಕೋ ಅಶ್ವತ್ಥಾಮ ಪರಧರ್ಮದಿಂದ ಉಪಜೀವನ ಮಾಡ್ತಾ ಇದ್ದೀಯಲ್ಲ ಅಂತ. ನೀನು ಬ್ರಾಹ್ಮಣ ಅಲ್ವಾ, ನೀನು ಯಾಕೆ ಕ್ಷತ್ರಿಯರ ತರಹ ಯುದ್ಧ ಆಡ್ತಾ ಇದೀಯಾ ಅಂತ ತಾನು ಸೋಲ್ತಾ ಇರೋದಕ್ಕೆ ಹೇಳಿದ್ನಂತೆ. ಆಗ ಅಶ್ವತ್ಥಾಮ ಜೋರಾಗಿ ನಕ್ಕು ಅವನನ್ನು ಬಿಟ್ಟು ಹೋಗಿಬಿಡ್ತಾನೆ. ಸ್ವತಃ ಅಶ್ವತ್ಥಾಮ ಯುದ್ಧ ಬಿಟ್ಟು ಹೋಗಿರ್ತಾನೆ. ವೇದವ್ಯಾಸ ದೇವರು ಬಂದು ಉದ್ಬೋಧನೆ ಮಾಡ್ತಾರೆ, ನೀ ಯುದ್ಧ ಆಡಬೇಕು, ಇನ್ನು ಅನೇಕ ಜನರ ಸಂಹಾರ ನಿನ್ನಿಂದ ಆಗಬೇಕು ಅಂತಿದೆ, ಅದಕ್ಕೆ ಆ ಕೆಲಸ ಮಾಡಬೇಕು ಅಂತ ಹೇಳಿರ್ತಾರೆ. ಆ ಸಂಹಾರ ಕಾರ್ಯದಲ್ಲಿ ಯುಧಿಷ್ಠಿರನಿಗೆ ಏನೂ ಅವಕಾಶ ಇಲ್ಲ. ಆದ್ದರಿಂದ ಯುಧಿಷ್ಠಿರನನ್ನು ಬಿಟ್ಟು ಅಶ್ವತ್ಥಾಮ ಮುಂದೆ ಸಾಗ್ತಾನೆ. ಅರ್ಜುನ ಹಾಗೂ ಅಶ್ವತ್ಥಾಮ ಇವರಿಬ್ಬರ ಯುದ್ಧ ಪ್ರಸಂಗ ಬಂತಿವಾಗ. ನೋಡಿ, ಮಹಾಭಾರತದಲ್ಲಿ ಈ ಯುದ್ಧದ ಪ್ರಸಂಗಗಳನ್ನು ವರ್ಣಿಸುವ ಕಾಲಕ್ಕೆ ಬಹಳ ದೀರ್ಘಕಾಲೀನವಾಗಿಯೋ
ಅಥವಾ ಅಲ್ಪ ಕಾಲದಲ್ಲಾದರೂ ಕೂಡ ತುಂಬ ಆಶ್ಚರ್ಯಕರವಾಗುವ ರೀತಿಯಲ್ಲಿ ಆಗೋದು ಅಂದರೆ 2 ಯುದ್ಧಗಳು. ಒಂದು ಅಶ್ವತ್ಥಾಮ ಹಾಗೂ ಭೀಮರ ನಡುವೆ, ಇನ್ನೊಂದು ಅಶ್ವತ್ಥಾಮ ಹಾಗೂ ಅರ್ಜುನರ ನಡುವೆ. ಯಾಕೆ ಅಂತಂದರೆ ಈ 3 ಜನ ಎಲ್ಲ ದೇವತೆಗಳಿಗೂ ಕೂಡ ಉತ್ತಮರಾದವರು. ವಾಯುದೇವರು, ಅಶ್ವತ್ಥಾಮ ರುದ್ರ, ಇಂದ್ರ, ಅದರಲ್ಲಿ ವಿಶೇಷವಾಗಿ ಶೇಷನ ಆವೇಶ ಇದೆ, ನರನ ಆವೇಶ ಇದೆ. ಆದ್ದರಿಂದ ಇವರು 3 ಜನರ ಯುದ್ಧ ಅನ್ನೋದು ಅತ್ಯಂತ ಘೋರವಾಗುವ ರೀತಿಯಲ್ಲಿ ಆಗೋದು. ಇನ್ನೂ ಆಶ್ಚರ್ಯ ಏನು ಅಂದರೆ ಈ ಅರ್ಜುನ ಹಾಗೂ ಅಶ್ವತ್ಥಾಮರ ಯುದ್ಧವನ್ನು ವರ್ಣಿಸೋ ಕಾಲಕ್ಕೆ ಕೆಲವೊಮ್ಮೆ ಅಶ್ವತ್ಥಾಮ ಗೆಲ್ತಾನೆ, ಕೆಲವೊಮ್ಮೆ ಅರ್ಜುನ ಗೆಲ್ತಾನೆ. ಯಾಕೆ? ಅಶ್ವತ್ಥಾಮ ಸ್ವರೂಪತಃ ದೊಡ್ಡವನು, ರುದ್ರದೇವರ ಅವತಾರ, ಆದ್ದರಿಂದ ಅವನೇ ಗೆಲ್ಲಬೇಕು. ಕೆಲವೊಂದು ಬಾರಿ ಅವನು ಗೆಲ್ತಾನೆ. ಆದರೆ ಆ ಅಶ್ವತ್ಥಾಮ ರುದ್ರದೇವರ ಅವತಾರ, ಅವರಿಗಿಂತಲೂ ಕೂಡ ಕಿಂಚಿತ್ ಅಧಿಕನಾಗಿರುವಂಥವನು ಶೇಷ, ಅವನ ಅವತಾರನಾದವನು ನರ. ಆ ನರನ ಆವೇಶ ಅರ್ಜುನನಲ್ಲಿದೆ. ಗಾಂಡೀವ ಧನುಸ್ಸಿದೆ, ಹನುಮಂತ ಧ್ವಜದಲ್ಲಿ ಕೂತ್ಕೊಂಡಿದ್ದಾನೆ, ಕೃಷ್ಣ ಸಾರಥಿಯಾಗಿದ್ದಾನೆ, ಅಕ್ಷಯ ಬತ್ತಳಿಕೆ ಇದೆ. ಇಷ್ಟೆಲ್ಲ ಇರೋದ್ರಿಂದ ಅಶ್ವತ್ಥಾಮನನ್ನು ಹಿಮ್ಮೆಟ್ಟಿಸ್ತಿದ್ದ ಅರ್ಜುನ. ನೋಡಿ, ಅದಕ್ಕೆ ಹೇಳಿದ್ದಾರೆ ಅನ್ಯಾವೇಶ ನಿಮಿತ್ತಂ ಚೇತ್ ಬಲಂ ಅನ್ಯಾತ್ಮಕಂ ಹಿತತ. ನರನ ಆವೇಶ ಇರುವ ಕಾರಣದಿಂದ ಅರ್ಜುನ ಇಷ್ಟು ಮುಂದಕ್ಕೆ ಬರ್ತಾ ಇದ್ದ, ಕೃಷ್ಣನ ಅನುಗ್ರಹ ಇತ್ತು ಅನ್ನೋದಕ್ಕೆ ಮುಂದೆ ಬರ್ತಾ ಇದ್ದ. ಆದರೆ ತಾರತಮ್ಯದಲ್ಲಿ ಅಶ್ವತ್ಥಾಮ ಹಿರಿಯನಾಗ್ತಾನೆ. ಆ ಇಬ್ಬರ ಯುದ್ಧದ ಪ್ರಸಂಗವನ್ನು ಹೇಳ್ತಾರೆ. ಇಬ್ಬರು ಹೇಗೆ ಬಾಣಗಳನ್ನು ಬಿಡ್ತಾ ಇದ್ದಾರೆ ಅಂದರೆ ತಿಮಿರಾಹ ಪ್ರಚಕ್ರತು, ಎಲ್ಲ ದಿಕ್ಕುಗಳು ಕೂಡ ಅವಕಾಶರಹಿತವಾಗಿ ಕತ್ತಲಿ ಗವಿಯಾಗ್ಬಿಡ್ಬೇಕು ಆ ತರಹ. ಅಶ್ವತ್ಥಾಮ ಅರ್ಜುನನ ಎದುರಿಗೆ ಬಂದು ನೋಡಿದ, ತುಂಬ ಪರಾಕ್ರಮದಿಂದ ಯುದ್ಧ ಆಡ್ತಾ ಇದ್ದಾನಲ್ಲ, ಇವನನ್ನು ಶರಪಂಜರದಿಂದ ಆವೃತನಾಗುವಂತೆ ಮಾಡ್ತೀನಿ ಅಂತ ಎಷ್ಟೆಲ್ಲ ಬಾಣಗಳನ್ನು ಬಿಡ್ತಾ ಇದ್ದಾನೆಂದರೆ ಅರ್ಜುನನಿಗೆ ಸ್ವಲ್ಪವೂ ಕೂಡ ಅಳಗಾಡಲಿಕ್ಕಾಗಿರಬಾರ್ದು, ಅಷ್ಟು ಎಲ್ಲ ಬಾಣಗಳಿಂದ ಅವನನ್ನು ತುಂಬ ಹಾಕಿಬಿಡ್ತಾನೆ, ಮುಚ್ಚಾಕಿಬಿಡ್ತಾನೆ. ಆಚಾರ್ಯರನ್ನು ವರ್ಣಿಸ್ತಾರೆ. ಅಶ್ವತ್ಥಾಮನ ಅಸ್ತ್ರಕೌಶಲ ಹೇಗಿತ್ತು ಅಂದರೆ ಅವನು ಬಾಣವನ್ನು ಬಿಡ್ತಾ ಇರುವ ಕಾಲಕ್ಕೆ ಸ್ಯಂದನ ವಾಜಿರೋಮ ಸ್ವರೋಮ ಕೂಪ ಧ್ವಜ ಕಾರ್ಮುಕೇಭ್ಯ, ಇವನು ಬಾಣಗಳನ್ನು ಹೇಗೆ ಬಿಡ್ತಾ ಇದ್ದಾನೆ ಅಂತಂದರೆ ದೂರಿಂದ ನೋಡೋವರಿಗೆ ಇವನ ಕುದುರೆಗಳಿಂದ, ಇವನ ರಥಗಳಿಂದ, ತನ್ನ ಮೈ ಮೇಲಿರುವಂತಹ ರೋಮಕೂಪಗಳಿಂದ, ಧ್ವಜದಿಂದ, ಧನುಸ್ಸಿನಿಂದ, ಇಲ್ಲಿ ಎಲ್ಲ ಕಡೆಯಿಂದಲೂ ಬಾಣಗಳು ಬರ್ತಾ ಇವೆ ಅನ್ನೋ ತರಹ ಕಾಣಿಸ್ಬೇಕು. ಶರಾನಮೋಘಾನ್ ಸತತಂ ಸೃಜಾನಃ ಬಬಂಧ ಪಾರ್ಥಂ ಶರಪಂಜರೇಣ. ಅರ್ಜುನನಿಗೆ ಏನೂ ಉತ್ತರ ಇಲ್ಲ. ಈ ತರಹ ಅಸ್ತ್ರಗಳನ್ನು ಬಿಡ್ತಾ ಇದ್ದಾನೆ ಅವನು. ಮೈತುಂಬ ಬಾಣ ಬಿಡ್ತಾ ಇದ್ದಾನೆ. ಮೈತುಂಬ ಬಾಣ ಅಂದ್ರೇನು? ಅರ್ಜುನನ ಮೈತುಂಬನೂ ಹೌದು, ತನ್ನ ಮೈತುಂಬದಿಂದಲೂ ಕೂಡ ಬಾಣವನ್ನು ಬಿಡ್ತಾ ಇದ್ದಾನೆ ಅಶ್ವತ್ಥಾಮ. ಮಂತ್ರಗಳ ಸಿದ್ಧಿ ಅದು. ಆಗ ಕೃಷ್ಣ ಅರ್ಜುನನನ್ನು ಮತ್ತೆ ಆಲಿಂಗನ ಮಾಡಿಕೊಂಡು ಅವನನ್ನು ಎಬ್ಬಿಸಿ ಉತ್ತಮವಾಗಿರುವ ಬಲದಾನವನ್ನು ಮಾಡ್ತಾನೆ. ಮತ್ತೆ ಎದ್ದಿರ್ತಾನೆ. ಅರ್ಜುನನನ್ನು ಮತ್ತೆ ಎಬ್ಬಿಸಿ ಯುದ್ಧಕ್ಕೆ ಅಂತ ಪ್ರಚೋದನೆ ಮಾಡ್ತಾನೆ. ಅಶ್ವತ್ಥಾಮ ಉತ್ತಮವಾಗಿರುವಂತಹ ಬಾಣಗಳಿಂದ ಇವನ ಕೈಯಲ್ಲಿ ಇರುವಂತಹ ಗಾಂಡೀವ ಧನುಸ್ಸಿನ ಆ ದಾರವನ್ನು ಕತ್ತರಿಸಿ ಹಾಕಿಬಿಡ್ತಾನೆ. ನೋಡಿ, ಗಾಂಡೀವ ಧನುಸ್ಸು ಅಂತ ಸುಲಭವಾಗಿರುವ ಧನುಸ್ಸಲ್ಲ ಅದು. ಆ ಧನುಸ್ಸನ್ನು ಈಗ ನಿರ್ವೀರ್ಯ ಮಾಡಬೇಕು ಅಂದೇನು ಮಾಡಬೇಕು? ಬಾಣಗಳನ್ನು ಬಿಡಬೇಕು ಅಂದರೆ ನಡುವೆ ಹಗ್ಗ ಇರಬೇಕಲ್ಲ, ಆ ಹಗ್ಗವನ್ನೇ ಇವನು ಕತ್ತರಿಸಿ ಹಾಕಿಬಿಟ್ಟ ಅಶ್ವತ್ಥಾಮ. ಆದರೆ ಆ ಗಾಂಡೀವ ಧನುಸ್ಸಿನ ಒಂದು ವೈಶಿಷ್ಟ್ಯ ಏನು ಅಂದರೆ ವಾದಿರಾಜರು ಅದನ್ನು ವ್ಯಾಖ್ಯಾನದಲ್ಲಿ ತೋರಿಸ್ಕೊಡ್ತಾರೆ. ಕತ್ತರಿಸಿರುವಂತಹ ಬಳ್ಳಿಯು ಹೇಗೆ ಅಲ್ಲಿಂದೇ ಮತ್ತೆ ಬೆಳಿಬೇಕೋ ಹಾಗೆ ಕತ್ತರಿಸಲ್ಪಟ್ಟಿರುವಂತಹ ಈ ದಾರ ಮತ್ತೆ ಅದೇ ಧನುಸ್ಸಿನಿಂದ ಚಿಗಿದು ಮೇಲಕ್ಕೆ ಬರ್ತಾ ಇದೆ. ಆದ್ದರಿಂದ ಗಾಂಡೀವ ಧನುಸ್ಸನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೀನಿ ಅನ್ನೋದು ಭಾಳ ಕಷ್ಟ ಇದೆ. ಈ ಗಾಂಡೀವ ಧನುಸ್ಸು ಹಾಗೇ ಇರ್ತದೆ. ಕೊನೆಗೆ ಸ್ವರ್ಗಾರೋಹಣ ಮಾಡೋ ಕಾಲಕ್ಕೆ ಯಾಕಪ್ಪ ಇದ್ರ ಮೇಲೆ ಮೋಹ ಎಸಿ ಅಂತ ಹೇಳ್ತಾರೆ, ಎಸೆದು ಬಿಡ್ತಾನೆ ಅಂತ ಸ್ವರ್ಗಾರೋಹಣ ಪರ್ವದಲ್ಲಿ ಬರ್ತದೆ ಆ ಕಥೆ. ಮತ್ತೆ ಇಬ್ಬರು ಯುದ್ಧ ಆಡ್ತಾ ಇದ್ದಾರೆ. ಈ ಬಾರಿ ಕೃಷ್ಣನ ಆಲಿಂಗನದಿಂದ ಅಧಿಕವಾಗಿರುವ ಬಲವನ್ನು ಪಡೆದಂತಹ ಅರ್ಜುನ ಅನೇಕ ಬಾಣಗಳನ್ನು ಬಿಟ್ಟು ಅಶ್ವತ್ಥಾಮನ ಸಾರಥಿಯನ್ನು ಕೊಂದು ಹಾಕಿಬಿಡ್ತಾನೆ. ನೋಡಿ,
ಅಶ್ವತ್ಥಾಮನ ಅವಸ್ಥೆ ಹೇಗಾಯಿತು ಅಂದರೆ ತಾನೇ ರಥ ಓಡಿಸ್ಬೇಕು, ತಾನೇ ಬಾಣಗಳನ್ನು ಬಿಡಬೇಕು. ಆ ಅವಸ್ಥೆ ಬಂತು. ಸಾರಥ್ಯಂ ಸೋಕರೋತ್ ಸ್ವಯಂ, ತನ್ನ ಸಾರಥಿ ತಾನೇ ಆದ, ತಾನೇ ಸಾರಥಿ ತಾನೇ ರಥಿ. ಕೂತ್ಕೊಳ್ಬೇಕು, ಅನೇಕ ತನ್ನ ಕೈಗಳಿಂದ ಕುದುರೆಗಳ ಹಗ್ಗ ಹಿಡಿಬೇಕು, ಮತ್ತು ಬಾಣಗಳನ್ನು ಬಿಡಬೇಕು. ಹೇಗೆ ಮಾಡ್ತಿದ್ನೋ ಮಹಾರಾಯ. ಅಷ್ಟಾದರೂ ಕೂಡ ಬಿಡಲಿಲ್ಲ. ಮತ್ತು ಅನೇಕ ಬಾಣಗಳನ್ನು ಬಿಟ್ಟು ಅರ್ಜುನನನ್ನು ಅನೇಕ ಬಾಣಗಳಿಂದ ತುಂಬ ಹಾಕ್ತಾನೆ. ಮತ್ತೊಮ್ಮೆ ಶರಪಂಜರವನ್ನು ಕಟ್ತಾನೆ ಅರ್ಜುನನಿಗೆ. ಆಗ ಕೆಳಗೆ ಬಿದ್ದಿರುವಂತಹ ಅರ್ಜುನನನ್ನು ಮತ್ತೆ ಎಬ್ಬಿಸಿ ಮತ್ತೆ ಪರಮಾತ್ಮ ಆಲಿಂಗನ ಮಾಡಿಕೊಂಡು ಅವನಿಗೆ ಬಲವನ್ನು ತುಂಬುತ್ತಾನೆ. ಹೀಗೆ 2 ಬಾರಿ ಕೆಳಗೆ ಬಿದ್ದಿದ್ದಾನೆ ಅರ್ಜುನ. ಅಷ್ಟೇ ಅಲ್ಲ, ಮತ್ತೆ ಬಾಣ ಬಿಟ್ಟು ಆ ಗಾಂಡೀವ ಧನುಸ್ಸಿನ ದಾರವನ್ನು ಕತ್ತರಿಸಿ ಹಾಕ್ತಾನೆ. ಇದು 2 ಬಾರಿ. ಇದು ಇಷ್ಟೆಲ್ಲ ಅಶ್ವತ್ಥಾಮ ಪೀಡೆ ಕೊಟ್ಟ. ಆಗ ಪರಮಾತ್ಮನ ಅನುಗ್ರಹ ವಿಶೇಷದಿಂದ ಅರ್ಜುನ ಅನೇಕ ಬಾಣಗಳನ್ನು ಬಿಟ್ಟು ಅಶ್ವತ್ಥಾಮನನ್ನು ಪೀಡಿಸಲಿಕ್ಕೆ ಅಂತ ಪ್ರಾರಂಭ ಮಾಡಿದಾಗ ಅಶ್ವತ್ಥಾಮ ಅಂದ್ಕೊಂಡ, ನಾನೇ ಸಾರಥ್ಯ ಮಾಡಿಕೊಂಡು 2 ಬಾರಿ ಶರಪಂಜರದಲ್ಲಿ ಕಟ್ಟಾಕಿ 2 ಬಾರಿ ಗಾಂಡೀವ ಧನುಸ್ಸಿನ ದಾರವನ್ನು ಹರಿದು ಹಾಕಿದರೂ ಕೂಡ ಇವನು ಸೋಲ್ತಾ ಇಲ್ಲ ಅಂದರೆ ಇವನು ಸೋಲಿಸ್ಲಿಕ್ಕೆ ನನ್ನ ಕಡೆ ಆಗಲ್ಲ ಅಂತ ಅಂದ್ಕೊಂಡು ಹೊರಟು ಹೋಗ್ಬಿಡ್ತಾನೆ. ಅದಕ್ಕೆ ಆಚಾರ್ಯ ಹೇಳೋದು, ಇಲ್ಲಿ ಗೆಲುವಾದದ್ದು ಸ್ವರೂಪತಃ ಅರ್ಜುನನ ಶ್ರೇಷ್ಠತೆಯಿಂದಲ್ಲ, ಸಾರಥಿತ್ವಾದ್ ಕೇಶವಸ್ಯ ಧ್ವಜಸ್ಥತ್ವಾದ್ ಹನುಮತಃ ಗಾಂಡಿವತ್ವಾದ್ ಕಾರ್ಮುಕಸ್ಯ ಚೇಶುದ್ಧೋ ರಕ್ಷತತ್ವತಃ ಅವಧ್ಯತ್ವಾದ್ ತಥಾಶ್ವಾನಾಂ ಅಭೇದ್ಯತ್ವಾದ್ ರಥಸ್ಯ ಚ ಅತೋ ಯೋದ್ಧುಂ ಸಮರ್ಥೋಪಿ ನಾದ್ಯಾಮಿ ಧನಂಜಯಂ. ನನಗೆ ಸಾಮರ್ಥ್ಯ ಇದೆ, ಆದರೆ ಧನುಸ್ಸು, ಕೃಷ್ಣ, ಹನುಮಂತ, ರಥ ಇವೆಲ್ಲವೂ ಕೂಡ ಬಹಳ ಶ್ರೇಷ್ಠವಾಗಿರುವ ಸಹಾಯಕರು ಅವನಿಗಿರುವ ಕಾರಣದಿಂದ ನನಗೆ ಇವನ ಕಡೆ ಸೋಲಿಸ್ಲಿಕ್ಕಾಗಲ್ಲ. ಸಾಮರ್ಥ್ಯ ಇದ್ದರೂ ಕೂಡ ನಾನು ಹೋಗಲ್ಲ ಅಂತ ಬಿಟ್ಟು ಅಶ್ವತ್ಥಾಮ ಬೇರೆ ಕಡೆ ಸಾಗ್ತಾ ಇದ್ದಾನೆ. ಬೇರೆ ಕಡೆ ಅಂತ ಹೋಗಿ ಅರ್ಜುನನ ಮಾವ ಪಾಂಡ್ಯ ದೇಶದ ರಾಜ ವೀರಸೇನ ಅವನ ಎದುರಿಗೆ ಹೋಗಿ ಅವನ ಸಂಹಾರವನ್ನು ಮಾಡ್ತಾನೆ. ಅಂದರೆ ಚಿತ್ರಾಂಗದೆಯ ತಂದೆ ನಮ್ಮ ಬಭ್ರುವಾಹನನ ತಾತ ಅವನನ್ನು ಸಂಹಾರ ಮಾಡ್ತಾರೆ. ಇತ್ತ ಅಶ್ವತ್ಥಾಮ ಹಾಗೂ ಧೃಷ್ಟದ್ಯುಮ್ನ ಇವರಿಬ್ಬರು ಯುದ್ಧದ ಪ್ರಸಂಗವನ್ನು ವರ್ಣಿಸ್ತಾರೆ. ನಮ್ಮಪ್ಪನನ್ನು ಕೊಂದಿದ್ದೀಯಲ್ಲ ನೀನು, ಮಾಡ್ತೀನಿ ಅಂತ ಗುರೋಸ್ತುತೇನಾಭ್ಯಗಾತ್ವರಾವಾನ್ ಧೃಷ್ಟದ್ಯುಮ್ನ ಅಶ್ವತ್ಥಾಮ ಇಬ್ಬರೂ ಕೂಡ ಯುದ್ಧ ಆಡ್ತಾ ಇದ್ದಾರೆ. ನೋಡ್ತಾ ಇರುವ ಕಾಲಕ್ಕೇನೆ ಅನೇಕ ಬಾಣಗಳನ್ನು ಬಿಟ್ಟು ಧೃಷ್ಟದ್ಯುಮ್ನ ರಥವನ್ನು ಹೊಡೆದು ಹಾಕಿದರು. ಖಡ್ಗೇನ ಶಾಸ್ತ್ರೈಹಿ ಶಸ್ತ್ರೈಹಿ ಅಪ್ಯಭಿರ್ವಿಣ್ಣತ್ವಚಂ ತದಾ ಮೌರ್ವ್ಯಾ ಮಮಂಥ ಧನುಷಃ ಪಾತಯಿತ್ವಾ ಧರಾತಲೆ. ಏನು ಅಸ್ತ್ರಶಸ್ತ್ರಗಳನ್ನು ಬಿಟ್ಟರೂ ಕೂಡ ಅಶ್ವತ್ಥಾಮನಿಗೇನಾಗಲಿಲ್ಲ. ಕೈಯಲ್ಲಿ ಕತ್ತಿಯನ್ನು ಹಿಡಿದು ಧೃಷ್ಟದ್ಯುಮ್ನನ್ನು ಕೊಲ್ಲಬೇಕು ಅಂತ ಅಶ್ವತ್ಥಾಮ ಹೋಗ್ತಾ ಇದ್ದಾನೆ. ಆಗ ಭೀಮ ಹಾಗೂ ಅರ್ಜುನರಿಬ್ಬರೂ ಕೂಡ ಬಂದು ಧೃಷ್ಟದ್ಯುಮ್ನನ ಪ್ರಾಣ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವಿಸರ್ಜ್ಯ ಪಾರ್ಷತಂ ಸ್ವೀಯಂ ಆರೋಹ ರಥಂ ಪುನಃ. ಆಗ ಇವರು ಬಂದಿರೋದನ್ನು ನೋಡಿಕೊಂಡು ಅಶ್ವತ್ಥಾಮ ತನ್ನ ರಥವನ್ನು ಏರ್ಕೊಂಡು ವಾಪಸ್ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಇತ್ತ ಕೃತವರ್ಮ ಹಾಗೂ ಧೃಷ್ಟದ್ಯುಮ್ನ ಇವರಿಬ್ಬರು ಯುದ್ಧ ಆಡ್ತಾ ಇದ್ದಾರೆ. ಅಲ್ಲಿ ಕೃತವರ್ಮ ಸೋತು ಹೋಗ್ತಾ ಇದ್ದಾನೆ. ದುರ್ಯೋಧನ ಹಾಗೂ ನಕುಲ ಸಹದೇವರು ಇವರಿಬ್ಬರ ಯುದ್ಧ ಪ್ರಸಂಗವನ್ನು ವರ್ಣಿಸ್ತಾರೆ. ಅನಾಯಾಸವಾಗಿ ದುರ್ಯೋಧನ ನಕುಲ ಸಹದೇವರನ್ನು ಸೋಲಿಸಿದ. ಆಗ ಒಂದು ಪ್ರಸಂಗ ಬಂತು. ಯುಧಿಷ್ಠಿರ ದುರ್ಯೋಧನ ಇಬ್ಬರೂ ಕೂಡ ಯುದ್ಧ ಆಡ್ತಾ ಇದ್ದಾರೆ. ಏನು ಕ್ಷಣ ಮಾತ್ರದಲ್ಲಿ ದುರ್ಯೋಧನ ಧರ್ಮರಾಜನ ರಥವನ್ನು ಹೊಡೆದು ಹಾಕಿದ. ಆಗ ಮತ್ತೆ ಭೀಮ ಕರ್ಣ ಹಾಗೂ ದುರ್ಯೋಧನನ್ನು ಸೋಲಿಸಬೇಕು ಅಂತ ಹತ್ತಿರಕ್ಕೆ ಬಂದು ಕರ್ಣನ ಒಬ್ಬ ಮಗ ಇದ್ದ. ಅವನ ತಲೆಯನ್ನು ಕರ್ಣ ನೋಡ್ತಾ ಇರುವ ಕಾಲಕ್ಕೇನೆ ಹಾರಿಸಿದ. ನನ್ನ ಮಗನಾಗಿರುವ ಘಟೋತ್ಕಚನನ್ನು ನೀವು ಕೊಂದಿದ್ದೀರಲ್ಲ ಅಂತ ಕರ್ಣನ ಎದುರಿಗೆ ನೋಡ್ತಾ ಇದ್ದನ್ರಿ. ತನ್ನ ಮಗನ ಶಿರಶ್ಛೇದವನ್ನು ಭೀಮ ಮಾಡಿ ಹಾಕ್ತಾನೆ. ಆಚಾರ್ಯರಂತಾರೆ ಹೇಗೆ ಹೊಡಿತಾ ಇದ್ರು ಅಂತಂದರೆ, ಯಥೈವ ಕರ್ಣಾವರಜೌ ಪುರೈವ ನಿಶಾಯುದ್ಧೇ ಕರ್ಣಪುರಃ ಪ್ರಪಾದಿತವು. ಜೋರಾಗಿ ಎತ್ತು ಬಿಟ್ಟು ಕೆಳಗೆ ಬೀಳಿಸಿ ಹೊಡೆದದ್ದು ಇದೆ, ಕುತ್ತಿಗೆಯನ್ನು ನಿಂತಲ್ಲೇ ಹಾರಿಸಿದ್ದೂ ಇದೆ. ಕರ್ಣನ ತಮ್ಮಂದಿರನ್ನೂ ಕೂಡ ಕರ್ಣನ ಎದುರಿಗೇನೇ ಸಂಹಾರ ಮಾಡಿದ್ದ ಭೀಮ ಈಗ ಮಗನಾಗಿರುವಂತಹ ಈ ಸುಷೇಣ ಎನ್ನುವಂಥವನನ್ನು ಕೂಡ ಕೊಂದು ಹಾಕ್ತಾನೆ. ಕ್ರೋಧಾನ್ವಿತೋ ಭೀಮಸೇನಂ ವಿಹಾಯ ಯಯೌ ಪ್ರಮೃದ್ಯೈವ ಚಮುಂ ಯುಧಿಷ್ಠಿರಂ ರಥೇ ಪರೇ ಸ್ವಶ್ವಯುಥೇ ವ್ಯವಸ್ಥಿತಂ.
ಹೀಗೆ ಭೀಮಸೇನ ಎಲ್ಲರನ್ನೂ ಕೂಡ ಹೊಡೆದು ಕುದುರೆಗಳನ್ನು ಕೊಂದು ಯುಧಿಷ್ಠಿರನ ಹತ್ತಿರ ಓಡಿ ಬರ್ತಾ ಇದ್ದಾನೆ. ಆದರೆ ಕರ್ಣನ ಶಕ್ತಿ ತುಂಬ ಇರೋದರಿಂದ ಯಾವಾಗ ಧರ್ಮರಾಜಾದಿಗಳ ಎದುರಿಗೆ ಬರ್ತಾ ಇದ್ದಾನೋ ಆಗ ಅವರೆಲ್ಲರನ್ನೂ ಕೂಡ ಸೋಲಿಸಾಗ್ತಾ ಇದ್ದ. ಮತ್ತೆ ಭೀಮಸೇನ ಬರ್ತಾ ಇದ್ದ, ಧರ್ಮರಾಜನನ್ನು ಉಳಿಸ್ತಾ ಇದ್ದಾನೆ. ಈ ಬಾರಿ ಏನಾಯಿತು ಅಂದರೆ, ತುಂಬ ಪೀಡಿತನಾಗಿರುವ ಕಾರಣದಿಂದ ಧರ್ಮರಾಜ ಶಿಬಿರಕ್ಕೆ ನಡೀತಾನೆ. ಸುಸ್ತಾಯ್ತಪ್ಪ ನನಗೆ ಅಂತ ಶಿಬಿರಕ್ಕೆ ಹೋಗಿ ವಿಶ್ರಾಂತಿ ತಗೊಳ್ಬೇಕು ಅಂತ ಹೋದ. ಶಲ್ಯಸ್ತದ ಧರ್ಮಸುತಂ ವಿಹಾಯ ಕರ್ಣೋಯಯೋ ತತ್ರ ಯುಧಿಷ್ಠಿರೋಪಿ ಗತ್ವಾ ಶನೈ ಶಿಬಿರಂ ತತ್ರ ಶಿಷ್ಯೆ ಕರ್ಣೋಯದ ರಾಜಗೃದ್ಧಿ ಜಗಾಮ. ಇವನಿಗೆ ಅವಕಾಶ ಸಿಕ್ಕಿದ್ಯಾಕೆ? ಅಲ್ಲದೆ ಇವನು ಹೋಗ್ತಾನೆ ಅಂದರೆ ಬಿಡ್ತಾರ ಕರ್ಣ ದುರ್ಯೋಧನಾದಿಗಳು? ಭೀಮ ಬರ್ತಾ ಇದ್ದ ಅಡ್ಡ. ಭೀಮ ಬಂದು ಕರ್ಣ ಹಾಗೂ ದುರ್ಯೋಧನನನ್ನು ಒಬ್ಬನೇ ಯುದ್ಧ ಆಡ್ತಾ ಇದ್ದ. ಅಷ್ಟೊತ್ತರಲ್ಲಿ ಅವಕಾಶ ಸಿಕ್ತು ಅಂತ ಧರ್ಮರಾಜ ಶಿಬಿರಕ್ಕೆ ಹೋಗಿ ಮಲ್ಕೊಳ್ಳೋಣ ಅಂತ ಹೋಗಿ ಮಲ್ಕೊಂಡ್ಬಿಟ್ಟ. ಆಗ ದ್ರೌಣಿ ಕೃಪಶ್ಚಾತ್ರ ತದೈವ ಜಗ್ಮತು ತದಾ ಭೀಮೋ ದ್ರೌಣಿಕರ್ಣೌ ಜಗಾಮ ಕರ್ಮೋ ನೃಪಂ ರಥಮಾರೋಪಯಚ್ಚ ವಿದ್ಧಂ ಶರೈ ಭೀಮ ಬಾಹುಪ್ರಯುಕ್ತೈ. ಅಶ್ವತ್ಥಾಮ ಕೃಪ ಇವರಿಬ್ಬರೂ ಕೂಡ ಭೀಮಸೇನ ದೇವರ ಮೇಲೆ ಎದುರಿ ಬಂದಾಗ ಭೀಮ ಏನೂ ಹೆದರದೇನೆ ಇಬ್ಬರನ್ನೂ ಕೂಡ ಅನೇಕ ಬಾಣಗಳಿಂದ ಹೊಡೆದು ಹಾಕ್ತಾನೆ. ಹೀಗೆ ಯುದ್ಧದ ಪ್ರಸಂಗಗಳನ್ನು ನಿರೂಪಿಸ್ತಾ ಬರುವ ಕಾಲಕ್ಕೆ ಮತ್ತೆ ಅರ್ಜುನ ಹಾಗೂ ಅಶ್ವತ್ಥಾಮರ ಯುದ್ಧ ಪ್ರಸಂಗ ಆಗ್ತದೆ. ಅಲ್ಲಿ ಅಶ್ವತ್ಥಾಮ ಈ ಬಾರಿ ಸೋಲ್ತಾನೆ. ಚಿತ್ವಾಚ ರಶ್ಮಿಂ ಸ್ತುರಗಾನಮುಷ್ಯ ವಿದ್ರಾವಯಾಮಾಸ ಶರೈಸ್ಸುದೂರಂ. ಇವನ ಕುದುರೆಗಳಿಗೆ ಕಟ್ಟಿರುವಂತಹ ಹಗ್ಗಗಳನ್ನು ಅರ್ಜುನ ಕತ್ತರಿಸಿ ಬೀಳಿಸ್ಬಿಡ್ತಾನೆ. ಬಾಣಗಳಿಂದ ದೂರಕ್ಕೆ ಕುದುರೆಗಳನ್ನು ಓಡಿಸ್ತಾನೆ. ಆಗ ಅಶ್ವತ್ಥಾಮ ಮತ್ತೆ ಅಲ್ಲಿಂದ ಯುದ್ಧದಿಂದ ವಿರತನಾಗಿ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಭೀಮಸೇನ ಯುದ್ಧ ಆಡೋ ಕಾಲಕ್ಕೆ ಒಂದು ಅಂಶವನ್ನು ಹೇಳ್ತಾರೆ. ನಾದೇನ ಬಾಣಯಿಷ್ಟ ವೃಕೋದರೇಣ ಭಗ್ನಂ ತದಾ ಕೌರವ ಸೈನ್ಯಮಾಶು ದಿಶೋ ವಿದುದ್ರಾವ ಸುಯೋಧನೋಪಿ ಕೃತೋರಣೇತೇನ ವಿವಾಹನಾಯುಧ. ಭೀಮಸೇನ ದೇವರು ಜೋರಾಗಿ ಧ್ವನಿಯನ್ನು ಮಾಡೋರು. ಅವರ ಸಿಂಹನಾದವನ್ನು ಕೇಳಿಸಿಕೊಂಡೇ ಎಲ್ಲ ಸೈನಿಕರು ಕೂಡ ಹೆದರು ಬಿಡಬೇಕು. ನೋಡಿ, ಎದುರಿಗೆ ಬರುವಂತಹ ವ್ಯಕ್ತಿಯನ್ನು ನೋಡಿಯೇ ಹೆದರು ಬಿಟ್ಟರು ಅಂತಂದರೆ ಇನ್ನೇನು ಇವರು ಕೈ ಎತ್ತಿ ಯುದ್ಧ ಆಡ್ತಾರೆ ಹೇಳಿ? ಆ ತರಹ ಎಲ್ಲರನ್ನೂ ಕೂಡ ಹೆದರಿಸಬೇಕು ಭೀಮ, ಆಮೇಲೆ ಹೊಡಿಲಿಕ್ಕೆ ಅಂತ ಹೋಗಬೇಕು. ಆಗ ಕರ್ಣನಿಗೆ ಸಿಟ್ಟು ಬಂತು. ಹನ್ಯಮಾನಂ ದಿಶೋ ಯಾಂತಂ ಪಾಂಚಾಲ್ಯೈರ್ಭೀಮ ಸಂಶ್ರಯಾತ್ ಸುಯೋಧನ ಬಲಂ ದೃಷ್ಟ್ವಾ ಜಜ್ವಾಲಾಧಿರಥಿ ಕ್ರುಧ. ಭೀಮ ಅನಾಯಾಸವಾಗಿ ನಮ್ಮ ಸೈನಿಕರನ್ನು ಓಡಿಸ್ತಾ ಇದ್ದಾನಲ್ಲ, ಏನಾದರೂ ಇದಕ್ಕೆ ಪ್ರತೀಕಾರವನ್ನು ಮಾಡಬೇಕು ಅಂತ ವಿಚಾರವನ್ನು ಮಾಡಿ ಒಂದು ಅಮೋಘವಾಗಿರುವ ಅಸ್ತ್ರವನ್ನು ಹೊರಗೆ ತೆಗಿತಾ ಇದ್ದಾನೆ. ಪರಶುರಾಮ ದೇವರೇ ಇದಕ್ಕೆ ದೇವತೆ ಆಗಿರಬೇಕು ಅಂತಹ ಭಾರ್ಗವ ಅಸ್ತ್ರವನ್ನು ಹೊರಗೆ ತೆಗೆದಿದ್ದಾನೆ. ಸೋಮೋಘಂ ರಾಮದೈವತ್ಯಂ ಅಸ್ತ್ರಂ ಭಾರ್ಗವ ಸಂಹಿತಂ ಸರ್ವಾಸ್ತ್ರನಾಶಕಂ ದಿವ್ಯಂ ಅಪ್ರತಿದ್ವಂದ್ವಮಾದದೆ. ಈ ಭಾರ್ಗವಾಸ್ತ್ರವನ್ನು ಎದುರಿಸಲಿಕ್ಕೆ ಇರುವಂತಹ ಇನ್ನೊಂದು ಅಸ್ತ್ರ ಅಂತನದೇ ಇಲ್ಲ. ಅಷ್ಟು ಉತ್ತಮವಾಗಿರುವಂತಹ ಪರಶುರಾಮ ದೇವರ ಹೆಸರಿನಲ್ಲೇ ಇರುವಂಥದ್ದು ಭಾರ್ಗವ. ಭೃಗುಕುಲದಲ್ಲಿ ಉತ್ಪನ್ನನಾಗಿರುವ ಪರಮಾತ್ಮನ ರೂಪ ಪರಶುರಾಮ, ಅವನೇ ದೇವತೆ. ಇದಕ್ಕೆ ಅವನನ್ನು ಸ್ತೋತ್ರ ಮಾಡಿ ಕರ್ಣ ಈ ಉತ್ತಮವಾಗಿರುವ ಭಾರ್ಗವಾಸ್ತ್ರವನ್ನು ಬಿಟ್ಟರೆ ಇದಕ್ಕೆ ಪ್ರತೀಕಾರ ಏನು ಮಾಡಬೇಕು? ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಹಾಕಬೇಕಾಗಿತ್ತು. ಈ ಅಸ್ತ್ರಕ್ಕೆ ಏನು ಮಾಡೋದು? ಓಡಿ ಹೋಗಬೇಕಷ್ಟೆ, ಬೇರೆ ಏನಿಲ್ಲ. ಓಡಿ ಹೋದರೆ ಏನು ಮಾಡಲ್ಲ ಇದು. ಭೀಮ ಅಂದ, ನಾವು ನಾರಾಯಣಾಸ್ತ್ರಕ್ಕೆ ಹೆದರ್ದವರಲ್ಲ, ಇನ್ನು ಈ ಭಾರ್ಗವಾಸ್ತ್ರಕ್ಕೆ ಹೆದರ್ತೀವ? ತಚ್ಚ ಭೀಮ ಪುರೋಗೇಶು ಸೈನ್ಯೇಶು ಅಮುಚದ್ ಉದ್ಬಣಂ ತದಸ್ತ್ರಂ ವರ್ಜಯಾಮಾಸ ಭೀಮಂ ರಾಮಪ್ರಸಾದತಃ. ಆ ಪರಶುರಾಮ ದೇವರ ಅನುಗ್ರಹ ವಿಶೇಷವು ಭೀಮಸೇನ ದೇವರ ಮೇಲೆ ಇರುವ ಕಾರಣದಿಂದ ಅಸ್ತ್ರ ಬೇರೆ ಎಲ್ಲರಿಗೂ ಪೀಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಭೀಮಸೇನ ಹಾಗೇ ನಿಂತುಕೊಂಡಿದ್ರು, ಏನೂ ಮಾಡಲಿಕ್ಕಾಗಲಿಲ್ಲ. ಅನ್ನೇತು ದುದ್ರುವುಃ ಕೇಚಿತ್ ಶಿಷ್ಟಾಃ ಪ್ರಾಪುಃ ಯಮಕ್ಷಯಂ. ಕೆಲವರು ಓಡಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ,
ಕೆಲವರಿಗೆ ಓಡಲಿಕ್ಕೂ ಆಗಲಿಲ್ಲ, ಅವರೆಲ್ಲರೂ ಸತ್ತೋಗ್ಬಿಟ್ರು. ನಹ್ಯಸ್ತ್ರಂ ದ್ರವಮಾಣಾಂಸ್ತದ ಹಂತಿ ತೇನ ಸಪಾರ್ಷತಾಹ. ಯಾರು ಓಡ್ತಾರೋ ಅವರನ್ನು ಇದು ಹೊಡೆದು ಹಾಕಲ್ಲ. ಭಾಳ ಚಲೋ ಆಯ್ತಲ್ರಿ ಅಂತ ಹೇಳಿಕ್ಕೆ ಹೋಗ್ಬೇಡಿ. ಮತ್ತೆ ಅಲ್ರಿ ಓಡೋದ್ರೆ ಸೋತಂಗಲ್ವಾ, ಪಲಾಯನ ಮಾಡಿಬಿಟ್ರು ಅಂತಂತಾರೆ. ಗೆದ್ದರೂ ಕೂಡ ಗೌರವ ಕೊಡೋಲ್ಲ. ನಾಳೆ ಏನೋ ನೀನೇನು ಓಡೋದವನು, ನಿಂದೇನು ಪರಾಕ್ರಮ ಅಂತಂತಾರೆ. ಉಳ್ಕೊಂಡವ್ರು ಯಾರು? ಪಾಂಚಾಲಾಹ ದ್ರೌಪದೇಯಾಶ್ಚ ಶೈನೇಯಾದ್ಯಾಶ್ಚ ಸರ್ವಶಃ ಪಲಾಯನೇನ ಉರ್ವರಿತಾಹ ಅರ್ಜುನೋಪ್ಯಸ್ತ್ರ ಮುದ್ಯತಂ. ಪಾಂಚಾಲ ದೇಶದವರು, ದ್ರೌಪದಿಯ ಮಕ್ಕಳು, ಇನ್ನು ಸಾತ್ವಿಕಿ ಅವನಿಗೆ ಸಂಬಂಧಪಟ್ಟವರು, ಅವರೆಲ್ಲರೂ ಕೂಡ ಓಡಿ ಉಳ್ಕೊಂಡ್ರು. ಇನ್ನು ಕೆಲವರೆಲ್ಲರೂ ಕೂಡ ಓಡಲಿಕ್ಕೂ ಆಗದೆ ಈ ಭಾರ್ಗವಾಸ್ತ್ರದ ತೇಜಸ್ಸಿಗೆ ಸಿಲುಕಿ ಅವರೆಲ್ಲರೂ ಮೃತರಾಗ್ಬಿಟ್ರು. ವೀಕ್ಷ್ಯ ಪ್ರತ್ಯಸ್ತ್ರಹೀನಂ ತತ ಅಪ್ರಾಪ್ಯೈವ ರವೇಸುತಂ ವಾಸುದೇವಮಿದಂ ಪ್ರಾಹ ವರ್ಜಯಿತ್ವೈವ ಸೂತಜಂ. ಆಗ ಕೃಷ್ಣನಿಗೆ ಕೇಳ್ತಾನೆ, ಸ್ವಾಮಿ ಏನು ಮಾಡ್ಬೇಕು ಇದಕ್ಕೆ, ನಾವು ಏನು ಪ್ರತೀಕಾರ ಇಲ್ವ ಇದಕ್ಕೆ? ಆಗ ಕೃಷ್ಣ ಅಂತಾನೆ, ನಾವು ಬೇರೆ ಕಡೆ ಹೋಗೋಣ ಬಾ ಅಂತಂತಾನೆ. ಅನ್ಯತ್ರ ಯಾಮಿ ನೈವಾಸ್ಮಾದಸ್ತ್ರ ಜೀವನ ಮನ್ಯಥ ಇತ್ಯೂಚಿವಾಂ ಸಂಪಾರ್ಥಂ ತಂ ಕೃಷ್ಣೋ ಅಪ್ರಾಪ್ಯೈವ ಸೂದ್ಯಜಂ. ನೋಡು ಕೃಷ್ಣ, ನಾವು ಬೇರೆ ಕಡೆ ಹೋಗ್ಬಿಡೋಣ ಅಂದರೆ ಹ್ಞೂ ಅಂದ. ಯಾಕೆ ಅಂತಂದರೆ ಇಲ್ಲಿಯವರೆಗೆ ಯುದ್ಧ ಆಡಿ ಧರ್ಮರಾಜ ತುಂಬ ಸೋತಿದ್ದಾನೆ. ಅವನ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬರೋಣ, ಹೇಗಿದ್ದಾನವನು ಅಂತ ನೋಡ್ಕೊಂಡು ಬರೋಣ ಅಂತ ಕೃಷ್ಣ ಹೇಳ್ದ. ಮತ್ತು ಭಾರ್ಗವಾಸ್ತ್ರವನ್ನು ಕೂಡ ಶಮನ ಮಾಡಬೇಕಲ್ಲ, ಅದಕ್ಕೆ ಮೊದಲು ಹೇಳ್ತಾರೆ, ಭೀಮ ನೀ ಹೋಗೋ. ಅರ್ಜುನ ಹೇಳ್ತಾನೆ, ನೀ ಹೋಗಿ ನಮ್ಮ ಅಣ್ಣನಿಗೆ ಏನಾಗಿದೆ ನೋಡ್ಕೊಂಡು ಬಾ ಅಂತ. ಯಾಕೆ? ಭೀಮಸೇನ ದೇವರನ್ನು ಕಳಿಸ್ಬೇಕು ಅಂತ. ಯಾಕೆ? ಕಳಿಸೋದ್ರಿಂದ ಅವನಿಗೇನು ಆಗಬಾರ್ದು ಅಂತ. ಓಡೋಗ್ಬಿಟ್ರೆ ಈ ಅಸ್ತ್ರ ಏನು ಮಾಡಲ್ಲ ಅಂತ ಗೊತ್ತಿದೆ ಅಲ್ಲ, ಅದಕ್ಕೆ. ಪ್ರವೃತ್ತಿಂ ವಿದ್ಧಿ ಭೂಪಸ್ಯ ಮಾಂತು ಸಂಶಪ್ತಕಾಯುಧೆ ಆಹ್ವಯಂತಿ ಹತೋಚ್ಛೇಷಾಂ ಸ್ಥಾನಹಂ ಯಾಮಿ ತದ್ಯುಧೆ. ನೋಡು ಭೀಮ, ಮತ್ತು ನನಗೆ ಹೋಗು ಅಂತ ಹೇಳಬೇಡ. ನಾನು ಉಳಿದಿರುವಂತಹ ಆ ಸಂಶಪ್ತಕರನ್ನು ಹೊಡೆದು ಕೊಲ್ಲಬೇಕಾಗಿದೆ. ಅವರು ನನಗೆ ಯುದ್ಧಕ್ಕೆ ಅಂತ ಕರೀತಾರೆ, ಅದಕ್ಕೆ ನಾನು ಬೇರೆ ಕಡೆ ಹೋಗ್ತೀನಿ. ನೀನು ಶಿಬಿರಕ್ಕೆ ಹೋಗಿ ಧರ್ಮರಾಜನ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬಾ ಅಂತ ಅರ್ಜುನ ಹೇಳ್ದ ಭೀಮನಿಗೆ. ಭೀಮ ಅಂದ, ಸರ್ವಥ ಆಗಲ್ಲ ಅಂದವನು. ವಾಪಸ್ ಹೋಗೋ ಮಾತಿಲ್ಲೇ ಇಲ್ಲ. ಇತ್ಯೂಚಿವಾಂಸಂ ತಮುವಾಚ ಭೀಮೋ ಜಾನನ್ ಸ್ವಬಾಹ್ವೋರ್ಬಲಮಪ್ರಮೇಯಂ ಸಂಶಪ್ತಕಾನ್ ಸೂತಜಂ ಕೌರವಾಶ್ಚ ಯೋತ್ಸೇಹಮೇಕಸ್ತ್ವಮುಪೈಹಿ ಭೂಪಂ. ನೋಡೋ, ನಾನು ಹೋಗಲ್ಲ. ನೀನೇನು ಹೇಳಿದ್ದು? ಈ ಸಂಶಪ್ತಕರು ಸ್ವಲ್ಪ 4 ಜನ ಉಳ್ಕೊಂಡಿದ್ದಾರೆ, ಅವ್ರನ್ನ ಕೊಲ್ತೀನಿ, ನೀನು ಹೋಗು ಅಂತಂದೆಲ್ಲ. ನೋಡು ಅರ್ಜುನ, ನೀನೇ ಹೋಗು. ಸಂಶಪ್ತಕರನ್ನು, ದುರ್ಯೋಧನಾದಿಗಳನ್ನು, ನೀವು ಈ ಕರ್ಣನನ್ನು ಎಲ್ಲರನ್ನೂ ನಾನು ಒಬ್ಬನೇ ಹೊಡಿತೀನಿ, ನೀನು ಹೋಗು ಅಂದ. ಯಾಕ್ರಿ ಭೀಮಸೇನ ದೇವ್ರು ಹೀಗೆ ಮಾತು ಕೇಳಲ್ವಲ್ಲ? ಇಲ್ಲಿ ಅಣ್ಣ ಅದು ಸರಿ, ಆದರೂ ಯಾಕೆ ಈ ತರಹ ಮಾಡ್ತಾರೆ ಅಂದರೆ ಅದಕ್ಕೆ ಉತ್ತರ ಕೊಡ್ತಾನೆ ಭೀಮ. ತ್ಯಕ್ತ್ವಾರಣಂ ರಾಹಮಿತೋ ವ್ರಜೇಯಂ ನಮಾಂ ವದೇತ್ ಕಶ್ಚನ ಯುದ್ಧ ಭೀತಂ ಇತಿ ಬ್ರುವಾಣಂ ತಮನಂತ ಶಕ್ತಿ ಪ್ರೀತಃ ಕೃಷ್ಣ ಪ್ರಶಂಸಾಧಿಕೇಷ್ಟಂ. ಯಾರೂ ನನಗನ್ನಬಾರ್ದು ಭೀಮ ಹೆದರು ಓಡೋದ ಅಂತ. ಅಲ್ಲ ರೀ, ನಾವು ತಾತ್ಪರ್ಯ ನಿರ್ಣಯವನ್ನು ಮತ್ತು ಓದ್ತೀವಿ, ಅಲ್ಲಿ ಹೇಳ್ಬೋದಲ್ಲ ಆಚಾರ್ಯರು, ಅಕಸ್ಮಾತ್ ಭೀಮ ಹೋಗಿದ್ರೆ, ಭೀಮ ಏನು ಹೆದರಿ ಓಡೋಗಿದ್ದಲ್ಲ, ಧರ್ಮರಾಜನ ಹೇಗಿದ್ದಾನೆ ಅಂತ ನೋಡಲಿಕ್ಕೆ ಅಂತ ಹೋಗಿದ್ದು ಅಂತ ಹೇಳಿದರೆ ಜನ ನಂಬ್ತಾರೆ ಅಂತ ಮಾಡಿದ್ದೀರಾ? 800 ವರ್ಷಗಳಿಂದ ಜ್ವಲಂತ ಸೂರ್ಯ ಪ್ರಕಾಶದಂತೆ ಬೆಳಗ್ತಾ ಇದೆ ತಾತ್ಪರ್ಯ ನಿರ್ಣಯ, ಮಧ್ವಾಚಾರ್ಯರಿಂದ ವಿರಚಿತವಾಗಿ. ಇವತ್ತಿಗೂ ಅದನ್ನು ತೆಗೆಯದೆ ತಮ್ಮದೇ ಕಪೋಲ ಕಲ್ಪಿತವಾದ ರೀತಿಯಲ್ಲಿ ಕೃಷ್ಣ, ಭೀಮ, ಅರ್ಜುನಾದಿಗಳ ಚರಿತ್ರೆಯನ್ನು ಹೇಳುವಂತಹ ಈ ಪುಣ್ಯ ಜನರಿಗೆ ಏನು ಉತ್ತರ ಕೊಡಬೇಕು? ಎಲ್ಲ ನಿರ್ಣಯಿಸಿ 800 ವರ್ಷದಿಂದನೇ ಗ್ರಂಥ ಬರೆದ್ರೆ ತೆಗೆದು ಓದಲಿಕ್ಕೆ ಇವರಿಗೆ ಸಮಯ ಅವಕಾಶ ಇಲ್ಲ. ಇನ್ನು ಭೀಮಸೇನ ದೇವರು ಅಲ್ಲಿ ಶಿಬಿರಕ್ಕೆ ಹೋದರೆ ಅವರು ಹೋದದ್ದು ಹೆದರಲ್ಲಪ್ಪ, ಅಲ್ಲಿ ಅಣ್ಣನ ನೋಡಲಿಕ್ಕೆ ಅಂತಂದ್ರೆ ನಂಬ್ತೀವ ನಾವು? ಸರ್ವಥ ಇಲ್ಲ ಅಂದರು ಭೀಮ, ನಾನು ಹೋಗೋದಿಲ್ಲ. ಯಾರ ಜೊತೆ ಯುದ್ಧ ಆಡ್ಬೇಕು ಹೇಳೋಗು, ಅವರು ಅಲ್ಲ 4 ಜನ ಸೇರಿಸಿ ನಾನು ಯುದ್ಧ ಆಡ್ತೀನಿ ಅಂದರು ಭೀಮ. ಆಗ ಕೃಷ್ಣನಿಗೆ ಪ್ರೀತಿ ಆಯಿತು. ಇವ ನೋಡಿ ಕಡೆ ಕೃಷ್ಣ ಭಕ್ತ ಅಂದರೆ ಭೀಮ. ಅನಂತ ಶಕ್ತಿ ಪ್ರೀತಃ ಕೃಷ್ಣ, ಕೃಷ್ಣ ಪರಮಾತ್ಮ ಪ್ರೀತ ಆಗಿಬಿಟ್ಟ. ಭೀಮ ಬಹಳ ಉತ್ತಮವಾಗಿರುವಂಥ ವಿಚಾರಪ್ಪ ನಿಂದು, ನೀನು ಇಲ್ಲೇ ಇರು, ನಾವು ಹೋಗ್ತೀವಿ ಅಂದರು.
ಕೃಷ್ಣ ತಾನು ಸಾರಥಿಯಾಗಿ ಅರ್ಜುನನ ರಥದಲ್ಲಿ ಕೂಡಿಸ್ಕೊಂಡು ಧರ್ಮರಾಜ ಹೇಗಿದ್ದಾನೆ ಅಂತ ನೋಡ್ಕೊಂಬರ್ಲಿಕ್ಕೆ ಅಂತಲೇ ಹೋಗಿದ್ದು. ಯಾಕೆ ದುರ್ಯೋಧನ ಆಮೇಲೆ ಕರ್ಣ ಇಬ್ಬರು ಚಲೋತ್ನಾಗಿ ಧರ್ಮರಾಜನಿಗೆ ಹೊಡೆದು ಬಿಟ್ಟಿರ್ತಾರೆ, ಆದರೆ ಕೊಲ್ಲೋಂಗಿಲ್ಲ. ಕೊಲ್ಲುವುದು ಅಂತ ಬಂದಾಗ ಭೀಮ ಬಂದು ದುರ್ಯೋಧನದಿಂದ ಬದುಕಿಸಿದ್ದು, ಕರ್ಣ ಪ್ರತಿಜ್ಞೆ ಮಾಡಿದ್ದಾನೆ ಅಂತ ಆದ್ದರಿಂದ ಹೊಡೆದ ಅಷ್ಟೇ. ಬಹಳ ಪೀಡೆಗೆ ಒಳಗಾಗಿದ್ದಾನೆ, ಸಾಕಾಗಿ ಹೋಗಿತ್ತು, ಯುದ್ಧ ಮುಗಿಸ್ಬಿಡ್ರಪ್ಪ ಲಘು ಲಘುನೆ, ಕರ್ಣನನ್ನು ಕೊಲ್ಲು ಅಂತ ಹೇಳಿದ್ದ ಅರ್ಜುನ. ಈಗ ಅರ್ಜುನ ಆಮೇಲೆ ಕೃಷ್ಣ ಬಂದರು, ಹಾಸಿಗೆ ಮೇಲೆ ಮಲ್ಕೊಂಡಿದ್ದ ಧರ್ಮರಾಜ ಎದ್ದ, ಬಂದಿದ್ದಾರಲ್ಲ ಅಂತ ನೋಡ್ದ, ಸಂತೋಷ ಆಗೋಯ್ತು. ನನ್ನ ತಮ್ಮ ಅರ್ಜುನ ಕರ್ಣನನ್ನು ಕೊಂದು ನನ್ನ ನಮಸ್ಕಾರ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಅಂದ್ಕೊಂಡ. ಇನ್ನು ಕರ್ಣನ ಕೊಂದಿಲ್ಲ, ಏನಿಲ್ಲ. ಆಗ ನಮಸ್ಕಾರ ಹಾಕಿ ಇನ್ಮೇಲೆ ಕೊಲ್ತೀವಿ ಅಂತ ಹೇಳಿದ. ಅಭಿವಾದ್ಯ ಹನಿಷ್ಯಾಮಿ ಇತ್ಯುಕ್ತ ಪಾರ್ಥೇನ ಸಕೃಧ. ಆಯ್ತೇನಪ್ಪ ಕೆಲಸ ಮಾಡ್ಕೊಂಡೇ ಬಂದಾನೆ ಅಂತ ಅಂದ್ಬಿಟ್ರು. ಇಲ್ಲ ಸ್ವಾಮಿ ಇನ್ಮೇಲೆ ಮಾಡ್ತೀವಿ ಅಂತ ಹೇಳ್ದಂಗಿದು. ಕರ್ಣನನ್ನು ಕೊಂದೇ ಬಂದಿದ್ದಾನೆ ಅಂತ ಇವನು ಹೇಳಿದರೆ, ಇಲ್ಲ ಒಂದು ಸ್ವಲ್ಪ ಹೊತ್ತರಲ್ಲಿ ಹನಿಷ್ಯಾಮಿ ಭವಿಷ್ಯದ ಪ್ರಯೋಗ, ಮುಂದೆ ಕೊಲ್ತೇನೆ, ಭಾಳತ್ತೇನಿಲ್ಲ, ಇವತ್ತೇ ಕೊಲ್ಲೋದು ಅಂದರೆ 17ನೇ ದಿವಸ ಅಂತ, ಇವತ್ತಂದ್ರೆ ಇಲ್ಲ ಅಂತ ಹೇಳಿದಾಗ ಸಿಟ್ಟು ಬಂದ್ಬಿಡ್ತು. ಏನು ಅರ್ಜುನ, ನಿನ್ನ ಮೇಲೆ ಎಷ್ಟೆಲ್ಲ ನಾವು ನಂಬಿಕೆ ಇಟ್ಕೊಂಡಿದ್ರೆ ಇನ್ನೂ ಕರ್ಣನನ್ನು ಕೊಂದಿಲ್ವಾ? ಆ ಕೈಯಲ್ಲಿ ಗಾಂಡೀವದನ್ನು ಸಿಡ್ಕೊಂಡಿದ್ದೆಲ್ಲ ಕೃಷ್ಣನ್ ಕೊಡು, ಕೃಷ್ಣ ಕೊಲ್ತಾನೆ. ಬೀಭತ್ಸುಮಾಹ ಕೃಷ್ಣಾಯ ಗಾಂಡೀವಂ ದೇಹಿ ಪುತ್ರಂ ಸ ರಾಧಾಯ ಹನಿಷ್ಯತಿ ನ ಸಂಶಯ. ಈ ರಾಧಾಪುತ್ರನಾಗಿರುವಂತಹ ಕರ್ಣನನ್ನು ಕೃಷ್ಣ ಕೊಲ್ತಾನೆ. ಸುಮ್ಮನೆ ಈ ಗಾಂಡೀವ ಧನುಸ್ಸನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದೀಯಲ್ಲ, ಕೊಡೋದನ್ನು ಕೃಷ್ಣನಿಗೆ. ನಿನ್ನ ಕೈಯಲ್ಲಿ ಆಗಲ್ಲ ಅಂದರೆ ಭೀಮನಿಗೆ ಕೊಡು, ಅವನು ಹೊಡ್ಕೊಂಬರ್ತಾನೆ. ತ್ವಂ ತು ಕುಂತಿಯ ವೃಥ ಸೂತಃ ಕ್ಲೀಬೋ ಮಿಥ್ಯಾ ಪ್ರತಿಶ್ರವ. ನೀನು ಕುಂತಿದೇವಿಗೆ ಸುಮ್ಮನೆ ಹುಟ್ಟಿರುವಂಥದ್ದು ಕ್ಲೀಬ, ನೀನು ನಪುಂಸಕ, ನೀನು ಮಿಥ್ಯಾ ಪ್ರತಿಶ್ರವ, ಸುಳ್ಳೆ ಪ್ರತಿಜ್ಞೆ ಮಾಡ್ತೀಯ. ಒಂದು ಕೆಲಸ ಕೊಟ್ಟರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಬರಲ್ಲ. ನೋಡು, ಅಹಂತು ಸೂತಪುತ್ರೇಣ ಕ್ಲಿಷ್ಟ ಮಾರುತಿ ತೇಜಸ್ಸ ಜೀವಾಮಿ. ನನ್ನ ಅವಸ್ಥೆ ನೋಡು, ಕರ್ಣ ಚಳೋತ್ನಾಗಿ ನನಗೆ ಹೊಡೆದು ಬಡಿದು ಮಾಡಿ ಸಾಯೋ ಥರ ಆಗೋಗಿದ್ದೆ. ಭೀಮ ಬಂದು ನನ್ನನ್ನು ಬದುಕಿಸಿದ್ದಾನೆ, ಅವನ ಅನುಗ್ರಹದಿಂದ ಜೀವಾಮಿ. ಬರೇ ಧರ್ಮರಾಜ ಅಲ್ರಿ, ನಾವು ಕೂಡ ಅದೇ ಮುಖ್ಯ ಪ್ರಾಣದೇವರಿಂದಲೇ ಜೀವಾಮಹ. ಆಗ ಅರ್ಜುನ ತನ್ನ ಈ ಹೊಟ್ಟೆಗೆ ಸಿಸ್ಕೊಂಡಿರ್ತಾರೆ ನೋಡಿ ಕತ್ತಿ, ಆ ಜೋರಾಗಿ ಕತ್ತಿಯನ್ನು ತೆಗೆದು ಧರ್ಮರಾಜನಿಗೆ ಕೊಲ್ಲಬೇಕು ಅಂತ ಹೋಗ್ತಾ ಇದ್ದಾನೆ. ಯಾಕೆ? ಅರ್ಜುನನ ಒಂದು ಪ್ರತಿಜ್ಞೆ ಇದೆ, ಗಾಂಡೀವ ಧನುಸ್ಸನ್ನು ಇನ್ನೊಬ್ಬರಿಗೆ ಕೊಡು ಅಂತ ಯಾರಂತಾರೋ ಅವರನ್ನು ನಾನು ಕೊಲ್ತೀನಿ ಅಂತ. ಈ ಕಥೆಯನ್ನು ಹೇಳಿದ್ದೀವಿ ನೋಡಿ. ಪರಶುರಾಮ ದೇವರ ಹತ್ರ ಅಧ್ಯಯನ ಮಾಡಲಿಕ್ಕೆ ಹೋದಾಗ ಈ ಒಂದು ಗುಟ್ಟಿಟ್ಕೊಳ್ಳಿ ಅಂತ ಹೇಳಿರ್ತಾರೆ. ಅದರಲ್ಲಿ ಭೀಮಸೇನನ ಗುಟ್ಟಿನ ಬಗ್ಗೆ ಹೇಳಿದ್ದೇವೆ, ತೂಬರ ಅಂತ ಕರಿಬಾರ್ದು ಅಂತ. ಗಡ್ಡ ಮೀಸೆ ಇಲ್ಲ ಇದೆ ಪಾಪ ಭೀಮಸೇನ ದೇವರಿಗೆ. ಈಗ ಅರ್ಜುನ ಇಟ್ಕೊಂಡಿದ್ದು ಗಾಂಡೀವ ಧನುಸ್ಸು ಅಂತನ್ನೋದು, ಇದನ್ನು ಇನ್ನೊಬ್ಬರಿಗೆ ಕೊಡ್ರಿ ಅಂದರೆ ನಿನ್ನ ಕೈಯಲ್ಲಿ ಆಗಲ್ಲ, ನಿನಗೆ ಯಾಕೆ ಬೇಕು, ಈ ತರಹ ಮಾತಾಡಿದರೆ ಅವರನ್ನು ಕೊಲ್ತೀನಿ ಅಂತ. ಅಲ್ರಿ, ಒಂದು ಪ್ರಶ್ನೆ ಕೇಳಬೇಕು ನೀವು. ಗಾಂಡೀವ ಧನುಸ್ಸು ಇವರು ಅಧ್ಯಯನ ಮಾಡೋ ಕಾಲಕ್ಕೆ ಬಂದಿತ್ತಾ? ಇಲ್ಲಲ್ಲ. ಗಾಂಡೀವ ಧನುಸ್ಸಿನ ಲಾಭ ಆದದ್ದು ಖಾಂಡವವನ್ನು ದಹನ ಮಾಡೋ ಕಾಲಕ್ಕೆ. ಅಂದರೆ ಏನು, ಸುಭದ್ರ ಲಗ್ನ ಮಾಡಿಕೊಂಡ ಮೇಲೆ. ಇವರು ಅಸ್ತ್ರಾಭ್ಯಾಸ ಮಾಡ್ಲಿಕ್ಕೆ ಹೋಗಿದ್ದು ಯಾವಾಗ? ಸಣ್ಣ ಹುಡುಗರಿರೋ ಕಾಲಕ್ಕಪ್ಪ ಪರಶುರಾಮ ದೇವರ ಹತ್ರ ಹೋಗಿದ್ದು. ಮತ್ತು ಗೊತ್ತಾಗ್ತದೆ ಹೆಂಗೆ ಇವನಿಗೆ, ಗಾಂಡೀವ ಧನುಸ್ಸಿನ ಕೈಯಲ್ಲೇ ಬಂದಿಲ್ಲ. ಪ್ರತಿಜ್ಞೆ ಹೇಗೆ ಮಾಡ್ದ? ಅದಕ್ಕೆ ಆಚಾರ ಉತ್ತರ ಕೊಡ್ತಾರೆ. ಇವನಿಗೆ ನಾರದರು ಬಂದು ಹೇಳಿರ್ತಾರೆ, ನಿನಗೆ ಮುಂದೆ ಅಗ್ನಿ ಗಾಂಡೀವ ಧನುಸ್ಸು ಕೊಡ್ತಾನೆ, ಅದು ಬಹಳ ಉತ್ತಮವಾಗಿರುವ ಧನುಸ್ಸು ಅಂತ ಮುಂದೆ ಸಿಗ್ತದೆ ಅಂತ ಅಂದ್ಕೊಂಡು ಹೀಗೆ ಪ್ರತಿಜ್ಞೆ ಮಾಡಿಟ್ಕೊಂಡಿದ್ದಾನೆ ಅವನು. ಅಭ್ಯಾಸ ಮಾಡೋ ಕಾಲಕ್ಕೇನೆ ಗಾಂಡೀವ ಧನುಸ್ಸು ಮುಂದೆ ನನಗೆ ಸಿಗ್ತದೆ ಅಂತ ಇಟ್ಕೊಂಡು ಅಂತಹ ಮುಂದೆ ಸಿಗುವಂತಹ ಗಾಂಡೀವ ಧನುಸ್ಸನ್ನು ಇನ್ನೊಬ್ಬರಿಗೆ ಕೊಡು ಅಂತಂದರೆ ನಾನು ಅವರನ್ನು ಕೊಲ್ತೀನಿ ಅಂತ ಇವನ ಪ್ರತಿಜ್ಞೆ ಇದೆ. ಏನು ಮಾಡೋದು? ಕೊಲ್ಲಬೇಕು ಇವಾಗ ಅಂತ ಹೋದ. ಧರ್ಮರಾಜನ ಕೊಲ್ಲಿಕ್ಕೆ ಅಂತ ಕೈಗೆ ಕತ್ತಿಯನ್ನು ಎತ್ತಿದ. ಕೃಷ್ಣ ಅಂದ, ಏನು ಮಾಡ್ಲಿಕ್ಕತ್ತೀರಪ್ಪ ನೀವಿಬ್ರು ಅಂದ. ಇಲ್ಲೋ ಹೀಗೆಲ್ಲ ಆಗಿದೆ ಅಂತ ಕತೆ ಹೇಳ್ದ. ಏನೋ ಅರ್ಜುನ, ಏನು ದಡ್ಡ ಇದೆಯಪ್ಪ. ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತು ದುಷ್ಕರಂ. ನೋಡಿ, ನಮ್ಮೆಲ್ಲರಿಗೂ ಕೃಷ್ಣ ಎಂತಹ ಬುದ್ಧಿವಾದ ಹೇಳ್ತಾನೆ ಅಂದರೆ,
ನಾವು ನಮ್ಮನ್ನು ಸತ್ಯಭಾಷಿಗಳು ಅಂತ ಅಂದ್ಕೊಂಡಿದ್ದೀವಿ. ಸತ್ಯ ಅಂದರೆ ಏನ್ರಿ? ಇದ್ದದ್ದು ಇದ್ದಾಗ ಹೇಳೋದು ಅಂತ ಅಲ್ಲ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ. ಸಜ್ಜನರಿಗೆ ಯಾವ ಮಾತನ್ನು ಆಡುವುದರಿಂದ ಹಿತವುಂಟಾಗುತ್ತದೆಯೋ ಅದುವೇ ಸತ್ಯ. ಅಲ್ಲ, ಹಿತಕಾರಿಯಾದ ಸುಳ್ಳಿದ್ರೆ ಸತ್ಯನೇ ರೀ ಅದು. ಇದೇ ಪ್ರಸಂಗದಲ್ಲಿ ಮಹಾಭಾರತದಲ್ಲಿ 2 ಕಥೆಗಳು ಬರ್ತವೆ. ಅದನ್ನು ಆಚಾರ್ಯರು ತುಂಬ ನಿಪುಣತನದಿಂದ ಸಂಗ್ರಹ ಮಾಡಿಕೊಡ್ತಾರೆ. ನಾವು ತುಂಬ ಧಾರ್ಮಿಕರು, ನಮಗೆ ಧರ್ಮದ ಬಗ್ಗೆ ಗೊತ್ತಿದೆ, ನಮಗೇನು ತಿಳಿಸ್ಕೊಡ್ಬೇಡಿ ಎಂದು ನಾವು ಮಾತಾಡ್ತಿರ್ತೀವಲ್ಲ. ಅಥವಾ ನಾವು ತುಂಬ ಸತ್ಯಭಾಷಿಗಳು, ನಮಗೇನು ಸತ್ಯದ ಬಗ್ಗೆ ಉಪದೇಶ ಮಾಡಬೇಡಿ ಅಂತಂತೀರಲ್ಲ. ನಾವು ತಿಳ್ಕೊಂಡಿರುವಂತಹ ಧರ್ಮ, ನಾವು ತಿಳ್ಕೊಂಡಿರುವಂತಹ ಸತ್ಯ ಇವೆರಡು ಅಧರ್ಮ, ಅಸತ್ಯ ಇವು. ಯಾಕೆ? ಧರ್ಮ ಅಂದ್ರೆ ಏನು ಗೊತ್ತಾ? ಧರ್ಮಸ್ಯ ಚರಣಂ ಶ್ರೇಯ ಧರ್ಮಜ್ಞಾನಂತು ದುಷ್ಕರಂ ಯಹ ಸತಾಂ ಧಾರಕೋ ನಿತ್ಯಂ ಸ ಧರ್ಮ ಇತಿ ನಿಶ್ಚಯ. ಯಾವುದು ಸಜ್ಜನರನ್ನು ಮೇಲಕ್ಕೆ ಎತ್ತಿ ಹಿಡಿತದಲ್ಲ ಅದು ಧರ್ಮ. ಯಾವುದನ್ನು ಮಾಡೋದ್ರಿಂದ ನಾವು ಕೆಳಗೆ ಬೀಳ್ತೀವಿ ಅಂದರೆ ಅದು ಹೇಗೆ ಧರ್ಮ ಆಗ್ಲಿಕ್ಕೆ ಸಾಧ್ಯ? ಈಗ ಸತ್ಯವಾಗಿರುವ ಪ್ರತಿಜ್ಞೆಯನ್ನು ಮಾಡಿ ಇದನ್ನು ಧರ್ಮ ಅಂತ ಹೇಳಿದ್ರೆ ನೀನು ಮಾಡ್ತಾ ಇದೆಯಲ್ಲಪ್ಪ, ನಿಜವಾಗಿಯೂ ಕೂಡ ಇದು ಸತ್ಯ ಧರ್ಮ ಅಂತ ತಿಳ್ಕೊಳ್ಳಿಕ್ಕಾಗ್ತದ? ಕೃಷ್ಣ ಹೇಳ್ತಾನೆ, ಸತ್ಯಜ್ಞಾನಂತು ದುಷ್ಕರಂ ಧರ್ಮಜ್ಞಾನಂತು ದುಷ್ಕರಂ. ನೀವು ಒಂದು ಧರ್ಮ ಮಾಡ್ರಿ ಅಂತ ಹೇಳಿದಾಗ ಅನೇಕ ನಿಯಮ ಹಾಕ್ತಾರೆ ಎನ್ನುವ ನಿಯಮದಿಂದ ಭೀತರಾಗಿದ್ದಕ್ಕೆ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲಪ್ಪ, ಅಷ್ಟೇ ಮಾಡಿದರೆ ಸಾಕು ಅಂತಂತಾರೆ ಲೋಕದಲ್ಲಿ. ಆದರೆ ಇದು ಧರ್ಮ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ ಇದೆ. 15 ದಿವಸ ಊಟ ಮಾಡಬೇಕು, ಎಲ್ಲ ದಿವಸ ಊಟ ಮಾಡಬೇಕು 2 ಹೊತ್ತು ಅಂತ ಹೇಳ್ತಾರೆ. 1 ದಿವಸ ಬಿಡಬೇಕು. ಯಾವತ್ತು? ಏಕಾದಶಿ ದಿವಸ. ಪ್ರಾಣ ಹೋದರೂ ಊಟ ಬಿಡೋಂಗಿಲ್ಲ, ಊಟ ಮಾಡೋಂಗಿಲ್ಲ. ಪ್ರಾಣ ಹೋಗ್ತಂದ್ರೆ ಹೋಗಲಿ ಅಲ್ರಿ, ಪ್ರಾಣ ಉಳಿಸ್ಕೊಂಡ್ರೆ ಮುಂದೆ ಮಾಡ್ಲಿಕ್ಕಾಗ್ತದಲ್ಲ ಅಂತಂದರೆ ಮುಂದೆ ಮಾಡೋಕ್ಕಾಗೋದಿದ್ದರೆ ಬೇಕಿದ್ರೆ ಮಾಡ್ಬೋದಪ್ಪ. ಹೀಗೆ ಯಾವುದನ್ನು ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಧರ್ಮ ಜ್ಞಾನವನ್ನು ಮಾಡ್ಕೊಳ್ಳೋದಾಗಲಿ, ಸತ್ಯ ಅಂದರೆ ಏನು ಅಂತ ತಿಳ್ಕೊಳ್ಳೋದಾಗಲಿ ಕಷ್ಟ ಇದೆ. ಅದಕ್ಕೆ 2 ಕಥೆ ಇದೆ. ಒಬ್ಬ ಬ್ರಾಹ್ಮಣ ಇದ್ದ, ಕೌಶಿಕ ಅಂತ ಅವನ ಹೆಸರು. ಆ ಕೌಶಿಕ ಬ್ರಾಹ್ಮಣ ಅತ್ಯಂತ ಸತ್ಯಭಾಷಿ, ಅನೇಕ ವ್ರತ ನಿಯಮ ಅನುಷ್ಠಾನಗಳನ್ನು ಮಾಡಿದವನು. ಅವನು ಎಷ್ಟು ಸತ್ಯ ಮಾತಾಡ್ತಾನೆ ಅಂದರೆ, ಈ ಸತ್ಯ ಹರಿಶ್ಚಂದ್ರ ಇದ್ದಾಗೆ ಸತ್ಯ ಕೌಶಿಕ ಇವನು, ಬರೀ ಸತ್ಯ ಮಾತಾಡೋದಪ್ಪ. ಒಮ್ಮೆ ಏನಾಯಿತು, ಆ ಊರಿನ ಜನರನ್ನು ಹೊಡೆದು ಲೂಟಿ ಮಾಡಬೇಕು ಅಂತ ಕಳ್ಳರು ಬಂದರು. ಎಲ್ಲಿ ಅಡ್ಕೊಂಡಿದ್ದಾರೆ ಜನ ಅಂತ ಇವನು ಕೇಳಿದರೆ ಅಲ್ಲಿ ಅಡ್ಕೊಂಡಿದ್ದಾರೆ ಅಂತ ತೋರಿಸ್ಬಿಟ್ಟ ಇವನು. ಯಾಕೆ? ಸತ್ಯ ಮಾತಾಡಬೇಕಲ್ಲ ರೀ. ಅಲ್ಲಿ ಅಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟ ಇವನು. ಅವ್ರು ಹೋಗಿ ಹೊಡೆದು ದುಡ್ಡು ತೊಗೊಂಡು ಹೋಗ್ಬಿಟ್ರು. ಇವನು ಇಷ್ಟೆಲ್ಲ ವ್ರತ ನಿಯಮ ಅನುಷ್ಠಾನ ಮಾಡಿ ಕೊನೆಗೆ ಮೃತನಾದ ಮೇಲೆ ನರಕಕ್ಕೆ ಹೋದ. ಸತ್ಯ ಅಂದರೆ ಇದ್ದದ್ದರಿಂದ ಇದ್ದ ಹಾಗೆ ಹೇಳೋದೇ ಅಲ್ಲ, ಸಜ್ಜನರಿಗೆ ಒಳ್ಳೇದುಂಟಾಗಬೇಕು. ಅವರಲ್ಲಿಲ್ಲಪ್ಪ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದರೆ ಪುಣ್ಯ ಬರ್ತಿತ್ರಿ ಅವನಿಗೆ. ಆ ಸುಳ್ಳೇ ಸತ್ಯ. ಅದು ಅಶ್ವತ್ಥಾಮ ಹತಃ ಅಂತಂದಾಗ ಎಷ್ಟೆಲ್ಲ ಜನ ಕೃಷ್ಣನಿಗೆ ಬೈದ್ಬಿಟ್ರಿ ನೀವು, ನಾವೇ ನರಕಕ್ಕೆ ಹೋಗಬೇಕಾಗತ್ತೆ. ಅಶ್ವತ್ಥಾಮ ಹತಃ ಅನ್ನುವಂಥ ಒಂದು ಮಾತು ಅದೇನು ಸುಳ್ಳಲ್ಲ ಬಿಡಿ, ನಾವು ಹೇಳಿದ್ದೀವಲ್ಲ. ಅಶ್ವತ್ಥಾಮ ಶಬ್ದಕ್ಕೆ ನೀವು ದ್ರೋಣ ಸುತ ಅಶ್ವತ್ಥಾಮ ಅಂತ ಅರ್ಥ ಮಾಡ್ಕೊಂಡು ನಿಮ್ಮ ತಪ್ಪು, ನಾವೇನು ಮಾಡೋಣ? ನೀವು ಸರಿಯಾಗಿ ಗೊತ್ತಿಲ್ಲ ಅಷ್ಟೇ. ಅಶ್ವತ್ಥಾಮ ಹತಃ ಅಂತ ಇಷ್ಟು ಹೇಳು ಅಂತ ಹೇಳಿದ್ದು, ಅಷ್ಟು ಹೇಳಿದರೆ ಆಗೋಗ್ತಾ ಇತ್ತು. ಅಷ್ಟೇ ಹೇಳಿರೋದು. ಮತ್ತೆ ಅವ್ರು ತಿಳ್ಕೊಂಡು ಆ ಥರ ಹೋದರೆ ಕೃಷ್ಣ ಸುಳ್ಳು ಹೇಳಿದ್ದು ಅಂತ ಹೇಳಿದರು. ಕೃಷ್ಣ ಏನು ಸುಳ್ಳು ಹೇಳಿದ್ದಾನೆ? ಇದರಿಂದ ಸಜ್ಜನರಿಗೆ ಒಳ್ಳೆಯದಾಗತ್ತೆ ಅಂತ ಒಂದು. ಇನ್ನೊಂದು ಅಶ್ವತ್ಥಾಮ ಶಬ್ದಕ್ಕೆ ದ್ರೋಣಪುತ್ರ ಅನ್ನುವ ಒಂದು ಅರ್ಥ ಇದೆಯಾ? ಇಲ್ವಲ್ಲ. ಆದ್ದರಿಂದ ಸತ್ಯ ಮಾತಾಡ್ತೀವಿ ಅಂತ ಹೋಗೋದು ಸುಲಭ ಇದೆ, ಸತ್ಯ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಕಷ್ಟ ಇದೆ. ನಮ್ಮ ಜಗನ್ನಾಥ ದಾಸರು ಒಂದು ಹಾಡಿನಲ್ಲಿ ಹೇಳಿದ್ದಾರೆ ನೋಡಿ, ಚಲೋ ಮನೆಗೆ ಹೋಗಿ ನಿಮ್ಗೆ 10 ದಿವಸ ಮೈಲಿಗೆ ಬಂತು ಅಂತ ಹೇಳಿದರೆ ನಿಜಾನೇ ಇರ್ಬೋದು, ಹೇಳಿದ್ದಕ್ಕೆ ಮದುವೆ ನಿಲ್ಲಿಸಿದ್ದಕ್ಕೆ ನೀವು ನರಕಕ್ಕೆ ಹೋಗ್ತೀರಾ. ಅದೊಂದು ಹಾಡಿದೆ ನೋಡಿ, ನೀವು ಅದೇ ಕೇಳ್ಬೋದು. ಆದ್ದರಿಂದ ಸತ್ಯ ಅಂದರೆ ಸಜ್ಜನರಿಗೆ ಹಿತ ಆಗಬೇಕು. ಸುಳ್ಳು ಹೇಳೋದ್ರಿಂದಲೂ ಹಿತ ಆಗೋದಿದ್ರೆ ಸುಳ್ಳೇ ಹೇಳಿರಿ, ಯಾಕೆ ಬೇಡ ಅಂತಾರೆ. ನಿಮ್ಮ ಸುಳ್ಳು ಅಂತನ್ನೋದು ಇನ್ನೊಬ್ಬರ ಪ್ರಾಣವನ್ನು ಉಳಿಸತ್ತೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಯಾಕೆ ಹಿಂಜರಿತೀರಾ? ಸುಳ್ಳನ್ನೇ ಹೇಳಬೇಕು ಅಂತ ಬೋಧನೆ ಮಾಡ್ತಾ ಇಲ್ಲ, ಸತ್ಯವನ್ನು ಆಡಬೇಕು ಅಂತಂತ ಇದ್ದೀವಿ. ಸತ್ಯ ಶಬ್ದಕ್ಕೆ ಸಜ್ಜನರಿಗೆ ಹಿತವಾದ ಮಾತು ಅಂತ ಅರ್ಥ.
ಹಾಗಂಥೇಳಿ ನಾಳಿಂದೆಲ್ಲ ಸುಳ್ಳು ಹೇಳ್ಕೊಂಡು ಹೋಗ್ತೀನಿ ಅಂತಲೂ ಇರಬಾರ್ದು. ಸೊ ಯಾಕೆ ಸುಳ್ಳು ಹೇಳೋದ್ರಿಂದನೂ ಕೂಡ ಪಾಪ ಬರುತ್ತೆ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮತ್ತೆ ಇದನ್ನು ಯಾಕೆ ಹೇಳಿದ್ದು? ನಮ್ಮನ್ನು ನಾವು ಸತ್ಯಭಾಷಿಗಳು ಅಂತ ಅಂದ್ಕೊಳ್ಳೋದನ್ನು ಬಿಡಬೇಕು, ಕಷ್ಟ ಇದೆ ಅಂತ ನಾವು ತಿಳ್ಕೊಂಡು ಆಮೇಲೆ ಅನುಷ್ಠಾನ ಮಾಡಬೇಕು. ಹಾಗೇನೆ ಧರ್ಮಸ್ಯ ಚರಣಂ ಶ್ರೇಯ. ಧರ್ಮ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ಸುಲಭ ಇದೆ, ಆದರೆ ಧರ್ಮ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಕಷ್ಟ. ಒಂದು ಕತೆ ಹೇಳ್ತೀನಿ ಅಂತಂತಾನೆ. ನೋಡಿ, ಪ್ರಾಣಿ ಹಿಂಸೆ ಮಾಡೋದು ತಪ್ಪಲ್ವಾ? ಹೌದಲ್ವಾ? ತಪ್ಪಲ್ವಾ? ನಿಜ. ಆದರೆ ಪ್ರಾಣಿ ಹಿಂಸೆ ಮಾಡಿದ್ದಕ್ಕೆ ಪುಣ್ಯ ಬಂದಿದ್ದ ಕತೆ ಹೇಳ್ತೀವಿ ಕೇಳಿ. ಒಬ್ಬ ವ್ಯಾಧಿ ಇದ್ದ. ಅವನು ತಂದೆ ತಾಯಿಗಳಿಗೆ ತುಂಬ ಹಸಿವಾಗಿತ್ತು. ಸ್ವತಃ ವ್ಯಾಧರವರು ಪ್ರಾಣಿಯನ್ನು ಹಿಂಸೆ ಮಾಡಿಕೊಂಡೇ ಇರುವಂಥವ್ರು, ಅವ್ರ ವೃತ್ತಿನೇ ಹಾಗೆ. ಧರ್ಮವ್ಯಾಧನ ಉಪದೇಶದಲ್ಲಿ ಬರ್ತದೆ ಇವೆಲ್ಲ. ನೋಡೋ, ನೀನು ಬ್ರಾಹ್ಮಣ, ನೀನು ಅಭ್ಯಾಸವನ್ನು ಮಾಡಿ ಪರಮಾತ್ಮನ ಮೂರ್ತಿಗಳನ್ನೆಲ್ಲ ಮುಟ್ಟುಬಿಟ್ಟು ಪೂಜೆ ಮಾಡುವ ಅಧಿಕಾರವನ್ನು ಪಡೆದವನು. ಆದರೂ ಅನೇಕ ಜ್ಞಾನಿಗಳ ಅನುಗ್ರಹ ಇರೋದರಿಂದ ನನಗೆ ಇಷ್ಟು ಉತ್ತಮವಾಗಿರುವ ಜ್ಞಾನ ಬಂದಿದೆ, ನಾನು ಇದೇ ವ್ಯಾಧ ಕೆಲಸ ಮಾಡ್ಕೊಂಡಿರೋದೇ ನನ್ನ ವೃತ್ತಿ ಅಂತಂತಾನವನು. ಹಾಗೆ ಅವನು ವೃತ್ತಿಯಿಂದ ವ್ಯಾಧ ಅವನೇನು ಮಾಡಿದ, ಒಂದು ಪಕ್ಷಿಯನ್ನು ಕೊಂದು ತಂದು ತಮ್ಮ ತಂದೆ ತಾಯಿಗಳಿಗೆ ಅಂತ ಊಟಕ್ಕೆ ಹಾಕಿಸ್ತಾರೆ. ಈ ಕೆಲವೊಬ್ರು ಇರ್ತಾರೆ ಅರ್ಧಂಬರ್ಧ ಧರ್ಮ ತಿಳ್ಕೊಂಡವರು. ನೋಡ್ರಿ, ಪಕ್ಷಿ ಕೊಂದ, ಮಹಾಭಾರತದಲ್ಲಿ ಪಕ್ಷಿ ಕೊಂದದನ್ನು ಹೇಳಿದ್ದಾರೆ. ಆದ್ದರಿಂದ ಈ ಧರ್ಮ ಅಧರ್ಮ, ಇದು ಅಧರ್ಮವನ್ನು ಬೋಧನೆ ಮಾಡ್ತಾ ಇದ್ದಾರೆ ಅಂತ. ಧರ್ಮಾಧರ್ಮ ವಿವೇಕವನ್ನು ಕೃಷ್ಣ ಮಾಡ್ತಾನೆ, ನೀವು ಮಾಡಲಿಕ್ಕೆ ಹೋಗಬೇಡಿ. ಧರ್ಮಸ್ಯ ಪ್ರಭುರಚ್ಯುತಃ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳೋದು ಕೃಷ್ಣ, ನಾವು ಕೂತ್ಕೊಂಡು ಮಾಡೋದಲ್ಲ. ನಾವು ಗ್ರಂಥ ತೆಗೆದು ನೋಡಿರ್ತೀವಿ, ನಮಗೆ ನೆನಪಿರ್ತದೆ ಅಂತ ನಾವು ಹೇಳೋದಷ್ಟೇ. ಯಾರು ಉಪದೇಶ ಮಾಡೋರಿದ್ದಾರೋ ಅವ್ರ ಕೈಯಲ್ಲೂ ಇಲ್ಲ ಧರ್ಮ. ಧರ್ಮ ಇರೋದು ಪರಮಾತ್ಮನ ಕೈಯಲ್ಲಿ. ಯಾವ ಪಕ್ಷಿಯನ್ನು ಕೊಂದಿದ್ನಲ್ಲ ಆ ಪಕ್ಷಿ ವಸ್ತುತಃ ಪಕ್ಷಿಯಲ್ಲ, ಅದೊಂದು ದೊಡ್ಡ ರಾಕ್ಷಸ. ಈ ಪಕ್ಷಿಯನ್ನು ಕೊಲ್ತಾ ಒಂದು ನರಿಯನ್ನು ಕೊಲ್ತಾನವನು, ಒಂದು ಪ್ರಾಣಿಯನ್ನು ಕೊಲ್ತಾನೆ. ಈ ನರಿಯನ್ನು ಕೊಂದು ತಂದು ತಿನ್ನಿಸ್ತಾನಲ್ಲ, ಪ್ರಾಣಿಯನ್ನು ಕೊಂದಿದ್ದು ತಪ್ಪು ಅಂತಂದರೆ ಇಲ್ಲಿ ಅವನಿಗೆ ಪುಣ್ಯನೇ ಬಂತು. ಅವನ ಕೊನೆಗೆ ಮೃತನಾದ ಮೇಲೆ ಸ್ವರ್ಗಕ್ಕೆ ಹೋದ ಅಂತ ಕಥೆ ಬರುತ್ತೆ. ಅಂದರೆ ಪ್ರಾಣಿನ ಕೊಲ್ಲಬೇಕಾ ಅಂದರೆ ಇಲ್ಲ, ಅವನು ವ್ಯಾಧ ಅಂತಾದ್ದರಿಂದ ಇದನ್ನು ಕೊಂದದ್ದು ಸಾಲದ್ದಕ್ಕೆ ಆ ತಪಸ್ಸನ್ನು ಮಾಡಿ ಅನೇಕ ಪ್ರಾಣಿಗಳನ್ನು ಕೊಲ್ಲಬೇಕು ಅನ್ನುವಂತಹ ವರವನ್ನು ಪಡೆದಿರುವಂತಹ ಕ್ರೂರವಾದ ಮೃಗ ಅದು. ನಮ್ಮ ಹಿರಣ್ಯಕಶಿಪುವನ್ನು ಕೊಂದಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಮೋದೇತ ಸಾಧುರೂಪಿ ವೃಶ್ಚಿಕ ಸರ್ಪ ಹತ್ಯ. 4 ಜನರನ್ನು ಕೊಲ್ಲುವಂಥ ಹುಲಿಗಳನ್ನು ಕೊಲ್ತಾರೋ ಇಲ್ಲ ಲೋಕದಲ್ಲಿ. ಹಾಗೆ ಕೊಂದದ್ದಕ್ಕೆ ಅದನ್ನು ಧರ್ಮ ಅಂತ ಅಲ್ಲಿಗೆ ಬರ್ತದ ಅಥವಾ ಅಧರ್ಮ ಅಂತ ಅಲ್ಲಿಗೆ ಬರ್ತದ? ನಿರ್ಣಯಿಸೋದು ಹೇಗೆ? ಸುಮ್ಮನೆ ಹೋಗ್ತಾ ಇರುವಂತಹ ಪ್ರಾಣಿಗಳನ್ನು ಕೊಂದು ಅದನ್ನು ಧರ್ಮ ಅಂತ ಹೇಳೋದಕ್ಕಿಂತ 4 ಜನರನ್ನು ಕೊಂದು ತಿಂದು ಹಾಕಿರುವಂತಹ ಪ್ರಾಣಿಗಳನ್ನು ದಮನ ಮಾಡಿ 4 ಜನ ರಕ್ಷಣೆ ಆಗ್ತದೆ ಅಂತಂದರೆ ಆ ಪ್ರಾಣಿಯನ್ನು ಹಿಂಸಿಸೋದೇ ಧರ್ಮ ಅಂತ ಆಗುತ್ತೆ. ಸುಮ್ಮನೆ ಹೋಗುವಂಥ ಪ್ರಾಣಿಗಳನ್ನು ನಾವು ತಿನ್ನಬೇಕು ಅನ್ನೋ ದೃಷ್ಟಿಯಿಂದ ಕೊಂದಾಗ ಧರ್ಮ, ಅದು ಅಧರ್ಮ ಅಲ್ಲ ಅಂತ್ರಿ. ನಾವು ಇರೋದೇ ಬದುಕೋದೇ ಹಾಗೆ ಅಂತ ಹೇಳೋದು. ಈಗ ಇಡೀ ಜಗತ್ತು ನಾಶ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ತಪಸ್ಸನ್ನು ಮಾಡಿ ಕ್ರೂರ ವೇಷದಲ್ಲಿರುವಂತಹ ಆ ಪ್ರಾಣಿಯನ್ನು ಕೊಂದದ್ದಕ್ಕೆ ಇವನು ಮಾಡಿದ್ದು ಮೇಲ್ನೋಟಕ್ಕೆ ಪ್ರಾಣಿ ಹಿಂಸಾನೇ, ಆದರೆ ಅವನಿಗೆ ಪುಣ್ಯನೇ ಬಂದು ಪಾಪ ಬರಲಿಲ್ಲ. ಅಂದರೆ ಏನು ಹೇಳಿಕ್ಕೆ ಹೊರಟಿರಿ ಅಂದರೆ, ನಾವು ಏನು ಹೇಳಿಕ್ಕೆ ಹೊರಟಿರೋದು ಅಂದರೆ ಧರ್ಮಜ್ಞಾನಂತೂ ದುಷ್ಕರಂ. ಧರ್ಮ ಯಾವುದು ಅಂತ ತಿಳಿಯೋದು ತುಂಬ ಕಷ್ಟ ಇದೆ. ಇಷ್ಟ್ಯಾಕೆ ಕಷ್ಟ ಹೇಳ್ತಾ ಇರೋದು ಅಂದರೆ, ಈಗ ಸತ್ಯ ಮಾತಾಡಬೇಕು, ನಿನ್ನ ಪ್ರತಿಜ್ಞೆ ಉಳಿಸ್ಕೊಳ್ಬೇಕು, ಧರ್ಮ ಮಾಡಬೇಕು ಅಂತಂತ ಇದೆಯಲ್ಲ ಅರ್ಜುನ, ನಿನಗೆ ಧರ್ಮ ಯಾವುದು ಸತ್ಯ ಯಾವುದ್ರ ಬಗ್ಗೆ ಗೊತ್ತಾ? ಧರ್ಮರಾಜನನ್ನು ಕೊಲ್ಲಿಕ್ಕೆ ಅಂತ ಹೋಗ್ತಾ ಇದೆಯಲ್ಲ, ಇದು ಧರ್ಮನ? ಇದು ಮತ್ತು ಪ್ರತಿಜ್ಞೆ ಮಾಡಿದ್ದೀನಲ್ಲ ಅಂದರೆ ನೀನು ಪ್ರತಿಜ್ಞೆಯನ್ನು ಉಳಿಸ್ತೀನಿ. ಯಾವುದು ಸತ್ಯ ಯಾವುದು ಅಸತ್ಯ, ಯಾವುದು ಧರ್ಮ ಅಧರ್ಮ ನಾನು ನಿರ್ಣಯಿಸ್ಕೊಡ್ತೀನಿ ನೋಡು. ಅದರಿಂದ ಸತ್ಯವನ್ನು ಮಾತಾಡಿ ಕೌಶಿಕ ನರಕಕ್ಕೆ ಹೋದ, ಪ್ರಾಣಿ ಹಿಂಸೆ ಮಾಡಿದಂತಹ ಆ ವ್ಯಾಧ ಸ್ವರ್ಗಕ್ಕೆ ಹೋದ. ಅಲ್ಲಿ ಪ್ರಾಣಿ ಹಿಂಸೆ ಮಾಡುವ ಕಾಲಕ್ಕೆ ಪ್ರಾಣಿ ಒಬ್ಬ ಅಸುರ ಆಗಿದ್ದ. ಈ ಸತ್ಯಭಾಷಿಯಾಗಿರುವಂತಹ ಬ್ರಾಹ್ಮಣ ಅಡ್ಕೊಂಡಿರುವಂತಹ ಜನರ ಸಿಕ್ಕು ಬೀಳುವಂತೆ ಸತ್ಯ ಮಾತಾಡಿದ, ಇವನಿಗೆ ನರಕ ಆಯಿತು. ಆದ್ದರಿಂದ 4 ಜನಕ್ಕೆ ಒಳ್ಳೆಯದಾಗೋದನ್ನು ಮಾತಾಡೋದೇ ಸತ್ಯ. ಯಾವುದರಿಂದ ಸಜ್ಜನರು ಮೇಲಕ್ಕೆ ಬರ್ತಾರೋ ಅದುವೇ ಧರ್ಮ. ಈಗ ನೋಡು ಅರ್ಜುನ, ನೀನೇನು ಪ್ರತಿಜ್ಞೆ ಮಾಡಿದ್ದು? ಗಾಂಡೀವವನ್ನು ಕೆಳಗಿಡು, ಕೊಡು, ಇನ್ನೊಬ್ರಿಗೆ ಕೊಡು ಅಂತಂದವರನ್ನು ಕೊಲ್ತೀನಿ ಅಂತ ಸತ್ಯ ಮಾತಾಡಿ ನೀನು ಪ್ರತಿಜ್ಞೆಯನ್ನು ಉಳಿಸ್ಕೊಳ್ಬೇಕಲ್ಲ. ನಿನ್ನ ಮಾತು ಸತ್ಯ ಮಾಡ್ತೀನಿ.
ಏನು ಗೊತ್ತಾ, ಧರ್ಮರಾಜನನ್ನು ಕೊಲ್ಲಬೇಡ, ಅವನನ್ನು ಬೈದು ಬಿಡು. ಯಾಕೆ? ದೊಡ್ಡವರನ್ನು ಬೈದರೆ ಅವರನ್ನು ಕೊಂದ ಹಾಗೆ. ಆತ್ಮ ಪ್ರಶಂಸೆ ಮಾಡಿಕೊಂಡ್ರೆ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ. ಆತ್ಮಹತ್ಯೆ ಮಾಡಿಕೊಂಡ್ರೆ ತುಂಬ ಪಾಪ ಇದೆ. ನೀವು ಆತ್ಮಹತ್ಯೆ ಬಗ್ಗೆ ಸ್ವಲ್ಪ ಕೇಳಬೇಕು, ಆಚಾರ್ಯ ಇಲ್ಲ ಹೇಳ್ತಾರೆ ಅದನ್ನು. ನಮ್ಮ ದೇಹ ರೀ, ನಾವು ಬೇಕಾದ್ರೆ ಮಾಡ್ಕೊಳ್ತೀವಿ, ನೀವು ಯಾರು ಹೇಳಲಿಕ್ಕೆ ಅಂತ. ನಿಮ್ಮ ದೇಹ ಏನಲ್ಲ ಅದು. ನೀವು ಇರುವಂತಹ ಮನೆ ಇದ್ದ ಹಾಗೆ ನೀವಿರುವಂಥ ಒಂದು ದೇಹ ಅದು. ನೀವೇನಾದರೂ ಕೇಳಿ ಬಯಸಿದ್ದೀರಾ ಇಂಥ ದೇಹ ಬರಲಿ ಅಂತ ನಿಮ್ಮದು ಅನ್ಲಿಕ್ಕೆ? ದುಡ್ಡು ಕೊಟ್ಟಿದ್ದೀರಾ ದೇವರಿಗೆ? ಇಲ್ವಲ್ಲ. ನಿಮ್ಮ ದೇಹ ಅಂತ ಅಂದ್ಕೊಳ್ಬೇಡಿ, ದೇವರು ಕೊಟ್ಟಿರುವಂತಹ ದೇಹ ಇದನ್ನು ಉಳಿಸ್ಕೊಂಡು ಹೋಗಬೇಕು. ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ಇಲ್ಲಿ ಯಾರೋ 4 ಜನ ಬೈದರು, ಅವ್ರು ಬಿಟ್ಟು ಹೋದರು, ಇವ್ರು ಬಿಟ್ಟು ಹೋದರು, ಪರೀಕ್ಷೆಯಲ್ಲಿ ಫೇಲ್ ಆದ್ವಿ ಅಂತ ಅನ್ನೋದಕ್ಕೆ ನೀವು ದೇಹನಾಶ ಮಾಡಿಕೊಂಡ್ರೆ ಇದಕ್ಕಿಂತಲೂ ಘೋರವಾಗಿರುವ ಪಿಶಾಚ ಜನ್ಮ ಬರುತ್ತೆ. ಉಣ್ಲಿಕ್ಕಾಗಲ್ಲ, ತಿನ್ಲಿಕ್ಕಾಗಲ್ಲ, ಏನೇನೂ ಮಾಡಲಿಕ್ಕಾಗಲ್ಲ, ಕಷ್ಟಪಡ್ತಾ ಇರಬೇಕು. ಅದಕ್ಕಿಂತಲೂ ಕೂಡ ಇನ್ನೊಮ್ಮೆ ಪರೀಕ್ಷೆ ಪಾಸ್ ಆಗಬಾರ್ದಾ? ಇನ್ನೊಬ್ಬರನ್ನು ವಿವಾಹ ಮಾಡ್ಕೊಳ್ಬಾರ್ದಾ? ಆದ್ದರಿಂದ ಆತ್ಮಹತ್ಯೆ ಅನ್ನೋದು ಸರ್ವ ಪಾಪಗಳಿಗಿಂತಲೂ ದೊಡ್ಡ ಪಾಪ ಅದು. ಯಾಕೆ? ದೇಹ ನಿಮ್ಮದು ಅಂತ ನೀವು ಅಂದ್ಕೊಂಡು ನಾವು ಏನು ಬೇಕಾದರೂ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀರಲ್ಲ, ಅದನ್ನು ಮಾಡ್ತಕ್ಕದ್ದಲ್ಲ. ಇಲ್ಲೇ ಹೇಳ್ತಾರೆ. ಈಗ ಮೊದಲಿಗೆ ಆತ್ಮಹತ್ಯೆ ಬಗ್ಗೆ ಮುಂದೆ ಬರ್ತದೆ. ಈಗ ಮೊದಲಿಗಿರಬೇಕಾದದ್ದು ಧರ್ಮರಾಜನನ್ನು ಕೊಲ್ಲಬೇಕಲ್ಲ. ಧರ್ಮರಾಜನನ್ನು ಕೊಲ್ಲೋದು ಅಂದರೆ ಅವನನ್ನು ನಿಂದೆ ಮಾಡು. ಹಿರಿಯರನ್ನು ಬೈದರೆ ಹಿರಿಯರ ಸಂಹಾರ ಮಾಡಿದ ಹಾಗೆ. ನೀವು ಪ್ರತಿ ದಿವಸವೂ ಈ ಗುರುಮಂತ್ರ ಮುಂತಾದವುಗಳನ್ನು ಮಾಡೋ ಕಾಲಕ್ಕೆ ನಾವು ಅನೇಕ ಪಾಪಗಳನ್ನು ಮಾಡಿದ್ದೇವೆ ಅಂತ ಅಲ್ಲಿ ನಾವು ಆ ಹತ್ಯೆ ಮಾಡಿದ್ದು, ಈ ಹತ್ಯೆ ಮಾಡಿದ್ದು ಅಂತೆಲ್ಲ ಬರ್ತದೆ. ನಾವೇನು ಮಾಡೇನಲ್ರಿ? ನಾವು ಯಾವಾಗ ಬ್ರಾಹ್ಮಣ ಹತ್ಯೆ ಮಾಡಿವಪ್ಪ? ನಾವು ಯಾವಾಗ ಗೋ ಹತ್ಯೆ ಮಾಡಿವಪ್ಪ? ನಾನು ಈ ಜನ್ಮದಂತೂ ಯಾವ ಆಕಳನ್ನು ಕೊಂದಿಲ್ಲ. ನಾನು ಈ ಜನ್ಮದಲ್ಲಂತೂ ಒಂದು ಸೊಳ್ಳೆ ಹೊಡಿಲಿಕ್ಕಾಗಿಲ್ಲ ನನ್ನ ಕೈಯಲ್ಲಿ, ಬ್ರಾಹ್ಮಣನ ಕೊಂದಿದ್ದೀನಾ ಅಂತ ನೀವು ಅಂದ್ಕೊಂಡಿರ್ತೀರ. ಬ್ರಾಹ್ಮಣರನ್ನ ಬೈದಿರ್ತೀವಿ, ಆಕಳನ್ನು ಕಾಲಿಂದ ಒದ್ದಿರ್ತೀವಿ, ಹಿರಿಯರನ್ನು ತಗಳಿರ್ತೀವಲ್ಲ. ಅವೆಲ್ಲವೂ ಕೂಡ ಅವರನ್ನು ಕೊಂದಾಗಿ ಬಂದಿರುವಂತಹ ಪಾಪಗಳು ನಮ್ಮ ಹೆಸರಿನಲ್ಲಿ ಅಲ್ಲಿ ಚಿತ್ರಗುಪ್ತರು ಬರ್ಕೋತಿರ್ತಾರೆ. ಆದ್ದರಿಂದ ಬೈಯೋದ್ರಿಂದ ಏನಾಗಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ, ಬೈಯೋದ್ರಿಂದನೇ ಮೊದಲಾಗೋದು. ನೋಡು, ನೀನು ಮಾಡಿರುವಂತಹ ಪ್ರತಿಜ್ಞೆಗೆ ಸತ್ಯ ಆಗಬೇಕಲ್ಲ, ಧರ್ಮರಾಜನನ್ನು ಬೈ ಅಂತಂದರು. ಬೈತಾನೆ. ತ್ವಂ ನೃಶಂಸಃ ಕೃತಜ್ಞಃ ನಿರ್ವೀರ್ಯಃ ಪರುಷಂ ವದಃ ತ್ವತ್ತ ಸುಖಂ ನಾಸ್ತಿ ಕಿಂಚಿನ್ ಮಾಂ ಗರ್ಹಿತುಮರ್ಹಸಿ. ನೀನು ನೃಶಂಸ, ಕ್ರೂರಿ. ಧರ್ಮರಾಜನಿಗೆ ಅರ್ಜುನ ಬೈತಾ ಇದ್ದಾನೆ. ಕೃತಜ್ಞ ನೀನು, ನಿರ್ವೀರ್ಯ, ಏನು ಶಕ್ತಿನೇ ಇಲ್ಲ, ಓಡ್ ಬಂದಿದೀಯ. ಪರುಷಂ ವದಃ, ಕೆಟ್ಟದಾಗಿ ಮಾತಾಡ್ತೀಯ ನೀನು, ನಿನ್ನಿಂದ ಸುಖನೇ ಇಲ್ಲ, ಬರೀ ಅಲ್ಲಿ ವನವಾಸ ಅದು ಅಜ್ಞಾತವಾಸ ಅನ್ಕೋತ ನೀನೇನು ತಿರುಗಾಡಿ ನಮಗೇನು ಸುಖನೇ ಇಲ್ಲ. ನನ್ನ ಬೈತೀಯ ನೀನು? ಭೀಮ ಬೇಕಿದ್ರೆ ನನ್ನ ಬೈಲಿ, ನಿನಗೇನು ಯೋಗ್ಯತೆ ಇದೆಯೋ ನನ್ನ ಬೈಲಿಕ್ಕೆ ಅಂತ ಜೋರಾಗಿ ಧರ್ಮರಾಜನನ್ನು ಬೈದುಬಿಟ್ಟ. ಆದರೆ ಈ ವ್ಯಕ್ತಿ ತುಂಬ ಧಾರ್ಮಿಕ, ಮತ್ತೆ ಕತ್ತಿ ತೆಗೆದ. ಕೃಷ್ಣ ಅಂದ, ಆಯ್ತಲ್ಲಪ್ಪ ಸಂಹಾರ, ಇನ್ನೇನು ಅಂದರೆ ನನ್ನನ್ನು ನಾನು ಸಂಹಾರ ಮಾಡ್ಕೊಳ್ತೀನಿ, ಯಾಕೆ ಇಂತಹ ಗುರುನಿಂದೆ ಮಾಡಿ ನಾನು ಬದುಕಲ್ಲ ಅಂದ. ನಾವು ಈ ಕಥೆಯನ್ನು ಕೇಳೋ ಕಾಲಕ್ಕೆ ನಕ್ಕು ಬಿಡ್ತೀವಿ. ಆದರೆ ಇಂಥ ಎಷ್ಟು ಜನರು ನಾವು ಹತ್ಯೆ ಮಾಡಿದ್ದೀವೋ, ಎಷ್ಟು ಬಾರಿ ನಮ್ಮ ತಂದೆ ತಾಯಿನ ಕೊಂದಿದ್ದೀವೋ, ಎಷ್ಟು ಬಾರಿ ನಮ್ಮ ಗುರುಗಳನ್ನು ಕೊಂದು ಪಾಪ ಪಡ್ಕೊಂಡಿದ್ದೀವೋ, ಈ ಕಥೆಯನ್ನು ಕೇಳಿ ಪರಿಹಾರ ಮಾಡಪ್ಪ ಕೃಷ್ಣ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ಮತ್ತೆ ಕೃಷ್ಣ ಅಂದ, ಏನೋ ಅರ್ಜುನ, ಏನು ಈ ಥರ ಮಾಡ್ತೀಯಪ್ಪ ನೀನು? ಮತಿಪೂರ್ವಂ ದೇಹನಾಶಾದ್ ಪಾಪಂ ಮಹದವಾಪ್ಯತೆ ಧರ್ಮಾರ್ಥ ಕಾಮ ಮೋಕ್ಷಾಣಂ ಸಾಧನಂ ದೇಹತೋಸ್ತಿಯತ್. ಯಾರ ಮನಸ್ಸಿನಲ್ಲಿ ಆತ್ಮಹತ್ಯೆ ವಿಚಾರಗಳಿವೆ ಅಥವಾ ಯಾರು ಮಾಡಿದ್ದಾರೆ ಅವರೆಲ್ಲರ ಮನಸ್ಸಲ್ಲಿ ಇದು ಬರಬೇಕು. ಮತಿಪೂರ್ವಂ ದೇಹನಾಶಾತ್ ಪಾಪಂ ಮಹದವಾಪ್ಯತೆ. ಬುದ್ಧಿಪೂರ್ವಕವಾಗಿ ದೇಹವನ್ನು ಏನಾದರೂ ನೋವು ಮಾಡಿಕೊಂಡಾಗ, ನಾಶ ಮಾಡಿಕೊಂಡಾಗ ತುಂಬ ಪಾಪ ಇದೆ. ಇದು ನಿಮ್ಮ ದೇಹ ಅಂತ ಅಂದ್ಕೊಳ್ಬೇಡಿ ಅಂತ ನಾನು ಹೇಳಿದ್ದೇನೆ. ನಿಮಗೆ ಪರಮಾತ್ಮ ಸಾಧನೆ ಮಾಡಲಿಕ್ಕೆ ಕೊಟ್ಟಿರುವಂತಹ ಒಂದು ದೇಹ ಇದು. ಯಾಕೆ? ಈ ದೇಹದಿಂದಲೇ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿಗೋದು. ಇದಕ್ಕಿಂತಲೂ ಉನ್ನತವಾದ ಸ್ಥಳ ಇದೆ, ಸ್ವರ್ಗಕ್ಕೆ ಹೋದರೆ ಹಂಗಿರ್ಬೋದು ಹಿಂಗಿರ್ಬೋದು, ಅವೆಲ್ಲ ಸುಳ್ಳು. ಮತ್ತಿಲ್ಲೇ ಬರಬೇಕು. ಸಾಧನೆ ಮಾಡಬೇಕು ಅಂದರೆ ಇದೇ ಸಾಧನೆ ಶರೀರ ಬರಬೇಕು, ಇದೇ ಭಾರತ ಭೂಮಿಯಲ್ಲೇ ಹುಟ್ಟಬೇಕು ನೀವು. ಅನ್ಯಾನಿ ಸರ್ವಾಣ್ಯಪಿ ವರ್ಷಾಣಿ ಸ್ವರ್ಗಿಣಾಂ ಪುಣ್ಯಶೇಷೋಪಭೋಗ ಸ್ಥಾನಾನಿ ಭೌಮಾನಿ ಸ್ವರ್ಗಪದಾನಿ ವ್ಯಪದಿಶಂತಿ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಬೇರೆ ದೇಶಕ್ಕೆ ಹೋಗ್ತೀವಿ ಅಂದರೆ ನಯಾ ಪೈಸಾ ಪುಣ್ಯ ಬರಲ್ಲ.
ಇಲ್ಲೇ ಇದ್ದು ಧರ್ಮ ಮಾಡಬೇಕು. ಅಷ್ಟು ಯಾಕೆ ಕಷ್ಟದಿಂದ ಬಂದಿರುವಂತಹ ಈ ಭಾರತ ಭೂಮಿಯ ಜನ್ಮ, ಮನುಷ್ಯ ದೇಹ, ತತ್ರಾಪಿ 4 ಜನರನ್ನು ತಿಳ್ಕೊಂಡಿರುವಂತಹ ಆ ಉತ್ತಮರಾದ ಜ್ಞಾನಿಗಳ ಸಂಘವನ್ನು ಕೊಟ್ಟಿದ್ದಾನೆ. ಇಂತಹ ದೇಹವನ್ನು ಬೆಂಕಿಯಲ್ಲೋ ಎಲ್ಲೋ ಬೀಳಿಸಿ ನಾಶ ಮಾಡಿ ಇನ್ನೊಂದು ದೇಹ ಪಡಿತೀನಿ ಅಂದರೆ ಏನು ಖಾತ್ರಿ ಬರೆದು ಕೊಟ್ಟಿದ್ದಾರಾ ಯಾರಾದರೂ? ಆದ್ದರಿಂದ ಮತಿಪೂರ್ವಂ ದೇಹ ನಾಶಾತ್ ಪಾಪಂ ಮಹದವಾಪ್ಯತೆ. ಬುದ್ಧಿಪೂರ್ವಕವಾಗಿ ಯಾರಾದರೂ ದೇಹ ಬಿಡ್ತೀರಿ ಅಂತಂದರೆ ನೀವು ಸರ್ವಥಾ ಏಳಿಗೆ ಆಗಲ್ಲ, ತುಂಬ ಪಾಪ ಇದೆ. ಇದು 4 ಜನ ಬೈದದಕ್ಕೇನು ದುಃಖ ಆಯಿತೋ ಅದಕ್ಕಿಂತ ಒಂದು 100 ಪಟ್ಟು ಜಾಸ್ತಿ ದುಃಖ ಆಗುತ್ತೆ ನಿಮಗೆ. ಆದ್ದರಿಂದ ಈ ಶರೀರದ ಮಹತ್ವ ತಿಳ್ಕೊಳ್ಬೇಕು. ಈ ಶರೀರವನ್ನು ನಾವು ಕೇಳದೇ ಇದ್ರೂ ಕೂಡ ಪರಮಾತ್ಮ ಕೊಟ್ಟಿದ್ದಾನೆ. ಈ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಇದನ್ನು ಸಾರ್ಥಕ ಮಾಡುವಂತಹ ಜ್ಞಾನೋಪದೇಶ ಮಾಡುವಂತಹ ಗುರುಗಳನ್ನು ದೇವತಾ ಅಂತ ತಿಳ್ಕೊಳ್ಬೇಕು. ಆಗ ಏನಾದರೂ ಸ್ವಲ್ಪ ನಮ್ಮ ಉದ್ಧಾರದ ಮಾರ್ಗಕ್ಕೆ ಒಂದು 4 ಹೆಜ್ಜೆಯನ್ನಾದರೂ ಇಡ್ಬೋದು. ನೋಡು ಅರ್ಜುನ, ನಿನ್ನ ಕುತ್ತಿಗೆ ನೀನೇ ಹಾರಿಸ್ಕೊಳ್ಬೇಕು ಅಂತ ಕತ್ತಿಯನ್ನು ಎತ್ತಿದ್ದೀಯಲ್ಲ, ಇದರಿಂದ ನಿನಗೆ ಪಾಪ ಬರುತ್ತೆ. ಆದ್ದರಿಂದ ಹಾಗೆ ಮಾಡಬೇಡ. ಮತ್ತೇನು ಮಾಡು? ಕುರು ಚಾತ್ಮ ಪ್ರಶಂಸನಂ, ನಿನ್ನ ಬಗ್ಗೆ ನೀ ಹೇಳ್ಕೋ ಆತ್ಮಹತ್ಯೆ ಆದ ಹಾಗೆ. ನಾವು ಎಷ್ಟು ಬಾರಿ ಸತ್ತಿದ್ದೀವೋ ಗೊತ್ತಿಲ್ಲ ಬಿಡ್ರಿ, ದಿವಸ ಸಾಯ್ತೀವೇನೋ ಯಾರಿಗೆ ಗೊತ್ತು. ವಧೋ ಗುರುಣಾಂ ತ್ವಂಕಾರ ಸ್ವಪ್ರಶಂಸೈವ ಚಾತ್ಮನಃ. ಹಿರಿಯರಿಗೆ ನೀನು ಯಾರು ಹೇಳೋದು, ನೀನು ಅಂತ ಬಂತು ಅಂದರೆ ಅವ್ರು ವಧೆ ಆಗೋಯ್ತು ಅಂತ ಅರ್ಥ. ಇನ್ನು ನಾನು ಭಾಳ ದೊಡ್ಡವಿದ್ದೀನಿ ರೀ, ನಾವೆಲ್ಲ ಭಾಳ ಓದ್ಕೊಂಡಿವಿ, ನಾವೆಲ್ಲ ತುಂಬ ಜ್ಞಾನಗಳಿದ್ದೀವಿ ಅಂತ ನೀವು ಹೇಳ್ಕೊಂಡ್ರೆ ಆತ್ಮಹತ್ಯೆ ಅದು ಅಂತ. ಹೀಗಂದಾಗ ಅರ್ಜುನ ಆತ್ಮಪ್ರಶಂಸೆ ಮಾಡಿಕೊಳ್ತಾನೆ. ತಾನು ಗುರುವಿನಿಂದ ಏನು ಮಾಡಿಸಿದ ಆತ್ಮ ಪೂಜೆಯನ್ನು ಮಾಡಿಸಿ ಧರ್ಮ ಹೇಗಿರ್ತದೆ ತಿಳ್ಕೊಳ್ಳೋದು ಎಷ್ಟು ಕಷ್ಟ ಇದೆ, ಯಾವ ಕಾಲದಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ವರ್ತಿಸಬೇಕು ಎಲ್ಲವನ್ನು ಕೃಷ್ಣ ತೋರಿಸ್ಕೊಟ್ಟ. ಅರ್ಜುನನ ಮನಸ್ಸಿನಲ್ಲಿ ಆತ್ಮ ಪ್ರಶಂಸೆ ಮಾಡಿಕೊಳ್ಳೋ ಕಾಲಕ್ಕೆ ನಾಚಿಕೆಯನ್ನು ಹುಟ್ಟಿಸಿ ಕಡಿಮೆ ಮಾಡಿ ಮತ್ತೆ ಸ್ಥಿರ ಮಾಡಿಬಿಟ್ಟ. ಅಯ್ಯೋ ನಾನು ನನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದಿಲ್ಲ ಅನ್ನೋ ಭಾವನೆ ಬರಬೇಕು. ಆ ನಾಚಿಕೆಯನ್ನು ಹುಟ್ಟಿಸಿ ಕೊನೆ ಕಡಿಮೆ ಮಾಡ್ತಾನೆ. ನೋಡಪ್ಪ ಕೃಷ್ಣ, ನನಗೆ ಧರ್ಮ ಏನು ಗೊತ್ತಿಲ್ಲ, ನೀನೇ ಶರಣು ಅಂತ ಕಾಲಿಗೆ ಬಿದ್ದ, ಉದ್ಧಾರ ಆದ್ಯಪ್ಪ ಅಂದ. ನಜಾನೇ ಕರ್ಮ ಯತ್ಕಿಂಚಿನ್ ನಾಪಿ ಲೌಕಿಕ ವೈದಿಕೆ. ತುಂಬ ಸಂಧ್ಯಾವಂದನೆ ಮಾಡಿದ್ದೀವಿ, ಹುಟ್ಟಿಯಿಂದ ನಾನು ಸಂಧ್ಯಾವಂದನೆ ಮಾಡಿರೋದು ಅಂದರೆ ನಿಮ್ಮ ಸಂಧ್ಯಾವಂದನೆ, ಜಪ, ಅಗ್ನಿ ಕಾರ್ಯ, ತಪಸ್ಸು ಇವೆಲ್ಲ ಎಷ್ಟು ಸರಿ ಇದೆಯೇ ಅಂತ ಕೂತ್ಕೊಂಡು ವಿಚಾರ ಮಾಡ್ತಾ ಕೂತ್ಕೊಂಡ್ರೆ ಒಂದು ಅಂಶನೂ ಸರಿ ಇರಲ್ಲ. ಅದಕ್ಕೆ ಪರಮಾತ್ಮನಲ್ಲಿ ಸರ್ವ ಸಮರ್ಪಣೆ ಮಾಡೋದೇನೆ ಎಲ್ಲ ತರಹದ ಪೂಜಾ. ನನಗೇನೂ ಬರಲ್ಲ ಅಂತ ಒಂದು ನಮಸ್ಕಾರ ಹಾಕಿ ದೇವರಿಗೆ ಎಲ್ಲ ಬರುತ್ತೆ. ನಿಮಗೆ ಎಲ್ಲ ಬರ್ತದೆ ಅಂತ ಅಂದ್ಕೊಂಡು ನೀವು ಹೋದರೆ ಏನೂ ಬರಲಿಕ್ಕಾಗಲ್ಲ. ನಾಹಂ ವೇದ ಪರಂ ಧರ್ಮಂ ಕೃಷ್ಣ ಏವ ಗತಿರ್ಮಮ ಇತಿ ಭಾವಂ ಸಮುತ್ಪಾದ್ಯ ದೋಷಂ ನಾಶಯಿತುಂ ಹರಿಹಿ ಕಾರಯಾಮಾಸ ಸರ್ವಂ ಅರ್ಜುನೇನ ಜಗತ್ಪತಿ. ಇದನ್ನು ಮಾಡಿಸ್ಲಿಕ್ಕೆ ಅಂತ ಕೃಷ್ಣ ಈ ತರಹ ಮಾಡಿದ್ದು. ಇದು ಯಾವುದೂ ಧರ್ಮರಾಜನಿಗೆ ಗೊತ್ತಾಗಲಿಲ್ಲ. ಏನು ನಡೀತಾ ಇದೆ ಇಲ್ಲಿ ಅಂತ. ನನ್ನೂ ಬೈದ, ತಾನು ಬೈಕೊಂಡ, ಏನಾಯ್ತಪ್ಪ ಇಲ್ಲಿ ಅಂತ. ಆಗ ಹೇಳ್ತಾನೆ, ಆಯ್ತಪ್ಪ, ನನ್ನಿಂದ ನಿಮಗೆ ಇಷ್ಟು ಕ್ಲೇಶ ಆಗಿದೆಯಲ್ಲ, ನೀವೇ ರಾಜ್ಯ ಆಳ್ಕೊಳ್ಳಿ, ಈ ಯುದ್ಧ ಮುಗಿಸಿದ ಮೇಲೆ ನಾನು ಹೊರಕ್ಕೆ ಹೋಗ್ತೀನಿ ಅಂತ ಧರ್ಮರಾಜ ಸಾಷ್ಟಾಂಗ ಪಾದಕ್ಕೆ ಬಿದ್ದುಬಿಟ್ಟು ಅರ್ಜುನ, ತಪ್ಪಾಯ್ತೋ ಮಾರಾಯ, ಇಷ್ಟೆಲ್ಲ ಆಗಿದೆ, ಮತ್ತು ನಿನ್ನ ಕಥೆ ಆಮೇಲೆ ಹೇಳ್ತೀನಿ ನಮ್ಮೆ ಅಂತ ಪರಮಾತ್ಮ ಎಲ್ಲ ತಿಳಿಸಿಕೊಟ್ಟ. ಎಲ್ಲ ಸರಿ ಹೋಯಿತು. ನೋಡಿ ಎಂತಹ ಇದು ಧರ್ಮ ಮಾಡೋರಿಗಿರುವಂತಹ ಪ್ರಸಂಗ. ನಾವು ದಿವಸ 100 ಸುಳ್ಳು, 100 ಆತ್ಮಪ್ರಶಂಸೆ, 100 ಗುರುನಿಂದೆ ಮಾಡ್ತೀವಿ ಅಂತ. ಆದ್ದರಿಂದ ಇದರಲ್ಲಿ ಏನಿದೆ ರೀ ಅಂತ ಅನ್ನಿಸ್ತದೆ. ಆದರೆ ಧಾರ್ಮಿಕರಿಗೆ ಎಷ್ಟು ಧರ್ಮ ಸಂಕಟ ಇರುತ್ತದೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಧರ್ಮ ಅಂದರೆ ಏನು ಅಂತ ತಿಳ್ಕೊಳ್ಬೇಕಾಗ್ತದೆ. ಈ ತರಹ ಪರಮಾತ್ಮ ಅರ್ಜುನನನ್ನೂ ಬದುಕಿಸಿದ, ಧರ್ಮರಾಜನನ್ನೂ ಬದುಕಿಸಿದ, ಧರ್ಮವನ್ನೂ ಬದುಕಿಸಿದ, ಸತ್ಯವನ್ನೂ ಬದುಕಿಸಿದ, ನಮ್ಮನ್ನು ಬದುಕಿಸಿದ ಅಂತ ಅರ್ಥ. ಹೀಗೆ ಎಲ್ಲ ಯುದ್ಧ ಆದಮೇಲೆ ಶಕುನಿಯ ಹತ್ತಿರ ಭೀಮ ಯುದ್ಧಕ್ಕೆ ಬರ್ತಾನೆ. ಭೀಮ ತುಂಬ ಶಕುನಿಯನ್ನು ಪೀಡಿಸ್ತಾನೆ. ಇನ್ನೇನು ಶಕುನಿ ಮೃತನಾಗುವಂತಹ ಪರಿಸ್ಥಿತಿ ಬರಬೇಕು, ಆಗ ಬಿಟ್ಟುಬಿಡ್ತಾನೆ. ಶಕುನಿ ಸಹದೇವ ಕೊಲ್ಲಬೇಕು ಅಂತ ಭೀಮ ಪ್ರತಿಜ್ಞೆ ಮಾಡಿರ್ತಾನೆ, ಅದಕ್ಕೆ ಬಿಟ್ಬಿಡ್ತಾರೆ. ಆಗ ಎದುರಿಗೆ ಬಂದವನೇ ದುಶ್ಯಾಸನ. ಪುನಶ್ಚ ನಿಘ್ನಂತ ಮರಿಪ್ರವೀರಾನ್ ವಿದ್ರಾವಯಂತಂ ಚ ನಿಜಾಂ ವರೋಧಿನೀಂ ಸಸಾರ ದುಶ್ಯಾಸನ ಆತ್ತಧನ್ವಾ ಭೀಮೋಪಿತಂ ಸಿಂಹ ಇವಾಭಿಪೇದಿವಾನ್. ಭೀಮನ ಎದುರಿಗೆ ದುಶ್ಯಾಸನ ಬಂದ. ತುಂಬ ಬೈತಾ ಇದ್ದಾನೆ ದುಶ್ಯಾಸನ.
ತಮ್ ರೂಕ್ಷವಾಚೋ ಮುಹುರರ್ಪಯಂತಂ ವಿಧಾಯ ಭೀಮೋ ವಿರಥಂ ಕ್ಷಣೇನ. ತುಂಬ ಬೈತಾ ಇದ್ದ. ಬಹಳ ದಿವಸ ಆಯ್ತಪ್ಪ ಭೀಮ, ಪುಣ್ಯ ಮಾಡಿದ್ದಿ, ನೀನು ಬದುಕೊಂಡಿದ್ದೀಯ ನನ್ನ ಎದುರಿಗೆ ಬಂದು, ಈಗಾದರೆ ನಿನ್ನ ಬಿಡಲ್ಲ ನಾನು, ಯುದ್ಧ ಆಡೋದೇ ಅಂತ ಜೋರಾಗಿ ದುಶ್ಯಾಸನ ಎದುರಿಗೆ ಬಂದರೆ ಭೀಮ ಕ್ಷಣ ಮಾತ್ರದಲ್ಲಿಯೇ ಅವನ ರಥವನ್ನು ಹೊಡೆದು ಪ್ರಗೃಹ್ಯ ಭೂಮೌ ವಿನಿಪಾತ್ಯ ವಕ್ಷೋ ವಿದಾರಯಾಮಾಸ ಗದಾ ಪ್ರಹಾರತಃ. ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡು ಕೆಳಗೆ ಬೀಳಿಸಿ ಅವನು ಎದೆಗೆ ಜೋರಾಗಿ ಹೊಡೆದ. ಕೆಳಗೆ ಬೀಳಿಸಿ ಆಕ್ರಮ್ಯ ಕಂಠಂ ಚ ಪದೋದರೇಸ್ಯ ನಿವಿಶ್ಯ ಪಶ್ಯನ್ ಮುಖ ಮಾತ್ತರೋಷಃ. ಕುತ್ತಿಗೆ ಮೇಲೆ ಕಾಲನ್ನು ಇಟ್ಟ, ಕಾಲಿನಿಂದ ಕುತ್ತಿಗೆಯನ್ನು ತುಳಿದು ಅವನು ಹೊಟ್ಟೆ ಮೇಲೆ ಕೂತ್ಕೊಂಡು ಎದೆಯನ್ನು ಜೋರಾಗಿ ಒಂದು ಖಡ್ಗವನ್ನು ತೋಡಿ ಚುಚ್ಚುತ್ತಾ ಇದ್ದಾನೆ. ಅವನ ಎದೆಯನ್ನು ಸೀಳು ಹಾಕಿದ. ಕೃತ್ವಾಸ್ಯ ವಕ್ಷಸ್ಯುರುಸತ್ತಟಾಕಂ ಪಪೌನಿಕಾಮಂ ತ್ರಿಶುತೋರ್ಮೃತೋಪಮಂ ತಚ್ಛೋಣಿತಾಂಬೋ ಭವದಕ್ಷಮೇನಂ ಸಂಸ್ಮಾರಯಾಮಾಸ ಪುರಾಕೃತಾನಿ. ಅವನು ಎದೆ ಮೇಲೆ ಕೊಟ್ಟುಕೊಂಡು ಎದೆ ಸೀಳಿ ರಕ್ತ ಚಿಮ್ಮಬೇಕು, ಕೈಯನ್ನು ಕಲಸಿ ಆ ರಕ್ತವನ್ನು ಬಾಯಲ್ಲಿ ಹಾಕ್ಕೊಳ್ತಾನೆ ಅನ್ನೋ ಥರ ತೋರಿಸ್ತಾನೆ. ಮುಂದೆ ಹೇಳ್ತೀವಿ ಅದನ್ನು. ಪಪೌನಿಕಾಮಂ ತ್ರಿಶುತೋಮೃತೋಪಮಂ. ಕೊನೆಗೆ ಅವನ ಕಣ್ಣು ಗಿರಿ 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 ತಿರುಗ್ತಾ ಇವೆ. ಅಂಥ ಸಂದರ್ಭದಲ್ಲಿ ಸಾಯಲಿಕ್ಕೆ ಬಿಡಲಿಲ್ಲ. ಯಾಕೆ ಸತ್ಬಿಟ್ರೆ ಹೋಗ್ಬಿಡ್ತದೆ, ಸಾಯಲಿಕ್ಕೆ ಬಿಡಲಿಲ್ಲ ಅವನಿಗೆ. ಯಾಕೆ ನೋವಾಗಬೇಕು, ಗೊತ್ತಾಗಬೇಕು. ನಾವು ಈಗಾಗಲೇ ಮರಣದ ಮಹತ್ವ ತಿಳಿಸ್ಕೊಟ್ಟಿದ್ದೀವಿ. ಮರಣ ಅನ್ನೋದು ದೇವರ ವರ ಅಂತ ತಿಳಿಸ್ಕೊಟ್ಟಿದ್ದೀವಲ್ಲ, ಇವತ್ತು ತೋರಿಸ್ತೀವಿ. ಸಾಯಬಾರ್ದು ಅವನು. ಭ್ರಮದಕ್ಷಮೇನಂ, ಕಣ್ಣು ಗಿರಿಗಿರಿ ತಿರುಗ್ತಾ ಇದೆ ಅವನಿಗೆ. ಎಲ್ಲವನ್ನು ನೆನಪಿಸಿದ. ಏನು ಹೇಳಿದ್ದು ನೀವು? ದ್ರೌಪದಿಗೆ ದುರ್ಯೋಧನ ತೊಡೆ ಮೇಲೆ ಕೂಡು ಅಂತ ಹೇಳಿದ್ರಲ್ಲ, ನಮ್ಮನ್ನೆಲ್ಲರನ್ನೂ ಕೂಡ ದನ ಅಂತ ಕರೆದ್ರಲ್ಲ, ನಮ್ಮನ್ನೆಲ್ಲರನ್ನೂ ಕೂಡ ಷಂಡತಿಲಾಹ ಜೊಳ್ಳೆಹಳ್ಳು ಅಂತ ಕರೆದಿದ್ರಲ್ಲ. ನೀವು ವಿಷ ಹಾಕಿದ್ರಿ, ಬೆಂಕಿ ಕೊಟ್ಟಿದ್ದು, ಪ್ರಮಾಣ ಕೋಟಿ ಎನ್ನುವಂತಹ ಮಡುವಲ್ಲಿ ಹಾಕಿದ್ರು, ನಮ್ಮನ್ನು ಊರಿಂದ ಓಡಿಸಿದ್ರಿ, ಅವಮಾನ ಮಾಡಿಸಿದ್ದು ಎಲ್ಲ ನೆನಪಿದೆ ಅಲ್ವಾ? ನೆನಪಿರಲಿಲ್ಲ. ಸಂಸ್ಮಾರಯಾಮಾಸ ಪುರಾಕೃತಾನಿ, ಎಲ್ಲ ನೆನಪಿಗೆ ಬರುವಂತೆ ಮಾಡ್ತಾನೆ. ನೀವೆಲ್ಲ ಏನೇನೇನೇನು ವಾಗ್ಬಾಣಗಳನ್ನು ನಮ್ಮ ಮೇಲೆ ಬಿಟ್ಟಿದ್ರಲ್ಲ, ಇವತ್ತು ನೋಡು ನಿನ್ನ ಎದೆ ಒಳಗೆ ಹೋಗಿದೆ, ರಕ್ತ ಹೇಗೆ ಹೊರಗೆ ಬರ್ತಾ ಇದೆ. ಕೈಯಲ್ಲಿ ತೆಗೆದುಕೊಂಡು ಬಾಯಿಗೆಲ್ಲ ಆ ರಕ್ತವನ್ನು ಮೆತ್ತಗೊಳ್ತಾನೆ ಭೀಮ. ಆದರೆ ಹೇಳ್ತಾರೆ ಆಚಾರ್ಯರು, ದಂತಾಂತರಂ ನ ಪ್ರವಿವೇಶತಸ್ಯ ರಕ್ತಂ ಹ್ಯಪೇಯಂ ಪುರುಷಸ್ಯ ಜಾನತಃ. ಈ ಪಾಪಿಯ ರಕ್ತವನ್ನು ಯಾರು ಕುಡಿತಾರೆ? ಮಹಾಭಾರತದಲ್ಲಿ ಒಂದು ಕಥೆ ಹೇಳೋ ಕಾಲಕ್ಕೆ ಬರ್ತದೆ. ಇಂತಹ ಪಾಪಿಷ್ಟ್ರ ಹೆಣವನ್ನು, ಈ ಹೆಣವನ್ನು ತಿನ್ನುವಂತಹ ನರಿ ಅವನು ತಿನ್ನಲ್ಲಂತೆ. ಇನ್ನು ಭೀಮಸೇನ ದೇವರು ಈ ರಕ್ತ ಕುಡಿತಾರ? ತುಂಬ ತೋರಿಸಿದ್ದು ಆ ಘೋರ ದೃಶ್ಯ ಕಾಣಲಿ ಅವರಿಗೆ. ಈಗ ಪ್ರತಿಜ್ಞೆನೂ ಮಾಡಿದ್ನಲ್ಲ, ಹಲ್ಲು ಒಳಗೆ ಹೋಗಲಿಲ್ಲಂತೆ, ಅಂದರೆ ಮುಖಕ್ಕೆ ಮೆತ್ತಕೊಂಡಿದ್ದಾನೆ ಅಂತ ಇಷ್ಟರ್ಥ. ಎದೆ ಮೇಲೆ ಕೂತ್ಕೊಂಡು ಆ ತರಹ ಎದೆ ಸೀಳಿ ರಕ್ತ ಬರ್ತಾ ಇದೆಯಲ್ಲ ನೋಡಿ. ಒಂದು ಕಾಲನ್ನು ಕುತ್ತಿಗೆ ಮೇಲೆ ಇಟ್ಟಿದ್ದಾನೆ. ಕುತ್ತಿಗೆ ಮೇಲೆ ಕಾಲಿಡ್ಲಿಕ್ಕೆ ಆಗ್ತದ? ಈ ಚಿಕ್ಕ ಹುಡುಗರನ್ನ ಎದೆ ಮೇಲೆ ಅಂತ ಕುಡಿಸ್ಕೊಂಡಿರ್ತಾರೆ. ಒಂದು ಕಾಲು ಕುತ್ತಿಗೆ ಮೇಲೆ ಇಡ್ತು ಅಂದರೆ ನಮ್ಮ ಪ್ರಾಣ ಹೋಗಿರ್ತದೆ. ನಮ್ಮ ಚಿಕ್ಕ ಚಿಕ್ಕ ಮಕ್ಕಳೇ ಈ ತರಹ. ಭೀಮಸೇನ ದೇವರ ದೇಹ ಏನು, ಅದನ್ನು ಬುದ್ಧಿಪೂರ್ವಕವಾಗಿ ಅವನ ಕುತ್ತಿಗೆ ಮೇಲೆ ಇಟ್ಟಿದ್ದೇನು. ಆಗ ಅವರಿಗೆ ನೆನಪಾಗದ್ದು ನರಸಿಂಹದೇವರ ಚರ್ಯ, ಮನ್ಯು ಸೂಕ್ತವನ್ನು ಆವಾಗ ನೋಡ್ಕೊಂಡಿರೋರು. ತಥಾಪಿ ಶತ್ರು ಪ್ರತಿಭೀಷಣಾಯ ಪಪೌ ವಿವಾಸ್ವಾದ್ಯ ಪುನಃ ಪುನರ್ಭೃಶಂ ಸ್ಮರನ್ ನೃಸಿಂಹಂ ಭಗವಂತಮೀಶ್ವರಂ ಸ ಮನ್ಯು ಸೂಕ್ತಂ ಚ ದದರ್ಶ ಭಕ್ತಿಯ. ಆಗ ಮನ್ಯು ಸೂಕ್ತದ ಎಲ್ಲ ವಾಕ್ಯಗಳು, ಅರ್ಥಗಳೆಲ್ಲವೂ ಕೂಡ ಅವರ ಮನಸ್ಸಿಗೆ ಬಂದು, ನರಸಿಂಹದೇವರ ವಿಶಿಷ್ಟವಾಗಿರುವಂತಹ ಆ ಹಿರಣ್ಯಕಶಿಪುವಿನ ಹೊಟ್ಟೆ ಸೀಳಿ ಕರುಣಮಾಲೆಯನ್ನು ಹಾಕ್ಕೊಂಡ್ರಲ್ಲ, ಆ ದೃಶ್ಯ ಗೊತ್ತಾಯಿತು ಅವರಿಗೆ. ಅದೇ ತರಹ ಮಾಡ್ತಾ ಇರೋದಿಲ್ಲೂ ಕೂಡ. ಯಾಕೆ? ಆ ಭೀಮಸೇನ ದೇವರಿಗೆ ಬೇಕಾದಂಥವರು, ನಮ್ಮ ಮಧ್ವಾಚಾರ್ಯರಿಗೆ ಪರಮ ಪೂಜ್ಯರಾಗಿರುವಂಥವರು ಆ ನರಸಿಂಹದೇವರು. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯ ಘಟಾಕುಂಭೋಚ್ಚಾದ್ರಿ ವಿಪಾಟನಾಧಿಕ ಬಡು ಪ್ರತ್ಯೇಕ ವಜ್ರಾಯಿತ. ಈ ತರಹ ಪರಮಾತ್ಮನನ್ನು ಸ್ತೋತ್ರ ಮಾಡೋರು ಅವರು. ವಿಶೇಷವಾಗಿ ಮನ್ಯ ಸೂಕ್ತದ ದ್ರಷ್ಟೃ ಅಂತ ಭೀಮ ಆದ. ಇವತ್ತಿಗೂ ಕೂಡ ಬ್ರಹ್ಮ ಭೀಮಸೇನೋವಾ ಋಷಿ ಅನ್ನುವ ಆ ಮನ್ಯ ಸೂಕ್ತವನ್ನು ಋಷಿ ಅಂತ ಭೀಮನನ್ನು ಕರೆಯೋದು ನಾವು. ಯಸ್ತೆ ಮನ್ಯೋ ಇತ್ಯತೋ ನಾರಸಿಂಹಂ ಸೋಮಂ ತಾಸ್ಮೈ ಚಾರ್ಪಯ ಛೋಣಿತಾಖ್ಯಂ ಯುದ್ಧಾಖ್ಯ ಯಜ್ಞೆ ಸೋಮಬುದ್ಧಿಯಾರಿ ವಕ್ಷ ಇಹೇತಿ ಸಾಮ್ನ ಗದಯಾ ವಿಭಿಂದನ್. ನಾನು ಮಾಡ್ತಾ ಇರುವಂಥದ್ದು ನರಸಿಂಹದೇವರ ಯಜ್ಞ ಇದು.
ಈ ಯುದ್ಧವೆಂಬುವಂತಹ ಯಜ್ಞದಲ್ಲಿ ನರಸಿಂಹದೇವರೇನೆ ಪೂಜ್ಯರಾಗಬೇಕು. ಅವರ ಸಲುವಾಗಿ ಸೋಮರಸವನ್ನು ತೆಗೆಯೋದು ಅಂತಿರ್ತದೆ. ಈ ಸೋಮಲತಾ ಅಂದ್ರೆ ಈ ದುಶ್ಯಾಸನ ದೇಹ, ಅದನ್ನು ಹಿಂಡಿ ಸೋಮರಸವನ್ನು ತೆಗೆದ ಹಾಗೆ ಇವನ ದೇಹದಿಂದ ರಕ್ತವನ್ನು ತೆಗೆದು ಸೋಮಪಾನ ಮಾಡ್ತಾರೆ. ನಾನು ಈ ರಕ್ತಪಾನ ಮಾಡಿರೋದು. ಪಶು ಯಾರು ಗೊತ್ತಾ? ಅಲ್ಲಿದೆ ನೋಡಿ, ದುರ್ಯೋಧನ ಅಂದ. ಪಶು ವಧೆ ಮಾಡಬೇಕಲ್ಲ ಯಜ್ಞದಲ್ಲಿ. ಆಗ ಹೇಳ್ತಾ ಇದ್ದಾರೆ, ಯುದ್ಧಾಖ್ಯ ಯಜ್ಞೆ ಸೋಮಬುದ್ಧಿಯಾರಿ ವಕ್ಷ ಇಹೇತಿ ಸಾಮ್ನ ಗದಯಾ ವಿಭಿಂದನ್. ಜೋರ ಗದೆಯಿಂದ ಹೊಡೆದು ಇಹ ಅನ್ನುವಂತಹ ಒಂದು ಸ್ತೋಭಾಕ್ಷರವನ್ನು ಉಚ್ಚಾರಣೆ ಮಾಡ್ತಾರೆ. ಸ್ತೋಭಾಕ್ಷರಗಳು ಅಂತ ಸಾಮವೇದಗಳನ್ನು ಹೇಳೋ ಕಾಲಕ್ಕೆ ಹಾವು, ಹಾಯಿ ಮುಂತಾಗಿರುವಂತಹ ಕೆಲವು ಅಕ್ಷರಗಳನ್ನು ಆಡ್ತಾರೆ. ಅದರಲ್ಲಿ ಇಹ ಅನ್ನುವಂತಹ ಒಂದು ಅಕ್ಷರ ಇದೆ. ಆ ಇಹ ಎನ್ನುವಂತಹ ಅಕ್ಷರ ಪರಮಾತ್ಮನನ್ನೇ ಹೇಳಿಕೊಡೋದು. ಇಲ್ಲಿ ಅಂತರ್ಯಾಮಿಯಾಗಿರುವಂತಹ ನರಸಿಂಹದೇವರು ಪ್ರಸನ್ನರಾಗಬೇಕು, ಇಲ್ಲೇ ಇದ್ದಾರೆ. ಸರ್ವ ಸಾಮೀಪ್ಯತೋ ವಿಷ್ಣು ಇಹೇದಿ ಕಥಿತಸ್ತದ. ಛಾಂದೋಗ್ಯ ಭಾಷೆಯಲ್ಲಿ ಹೇಳ್ತಾರೆ ಆಚಾರ್ಯರು, ಪರಮಾತ್ಮ ಇಲ್ಲೇ ಇದ್ದಾನೆ. ಅತ್ಯಂತ ಸಮೀಪದಲ್ಲಿರುವಂತಹ ಬಿಂಬರೂಪಿಯಾಗಿರುವಂತಹ ಆ ಏನು ಪರಮಾತ್ಮ ಇದ್ದಾನಲ್ಲ ನರಸಿಂಹ, ಅವನು ಪ್ರಸನ್ನ ಆಗಬೇಕು. ಅವನ ಪ್ರೀತಿಗಾಗಿ ಈ ಯುದ್ಧ ಆಡ್ತಾ ಇರೋದು. ಅವನ ಪ್ರೀತಿಗಾಗಿಯೇ ಈ ದುಶ್ಯಾಸನ ಎದೆ ಬಗೆದು ರಕ್ತವನ್ನು ಪಾನ ಮಾಡ್ತಾ ಇರೋದು. ಉವಾಚ ವಾಚಂ ಪುರುಷ ಪ್ರವೀರ ಸತ್ಯಾಂ ಪ್ರತಿಜ್ಞಾಂ ಲೋಕಮಧ್ಯೆ ವಿಧಾಯ. ಮಾತಾಡ್ತಾ ಇದ್ದಾನೆ ಆಗ ಭೀಮ. ನೋಡಿ, ಯಾವಾಗ ಮಾತಾಡಬೇಕು ಅಂತಂದರೆ ಅದಕ್ಕೊಂದೆಲ್ಲದಕ್ಕೂ ಕಾಲ ಬರಬೇಕಾಗ್ತದೆ, ಅವಾಗೇ ಮಾತಾಡೋದು. ಹೇಳ್ತಾರೆ, ಯಾ ಸಪತಯಸ್ತ ಅಪತಯೋ ಹಿ ಜಾತಾ ಯಾಸಾ ಪತಿಸ್ಸ ಸಪತಿಶ್ಚ ಜಾತ. ದ್ರೌಪದಿಗೆ ಅವಮಾನ ಮಾಡಿ ಆಗ ಹೇಳಿದರು, ದ್ರೌಪದಿ ನಿನ್ನ ಗಂಡಂದ್ರೆಲ್ಲ ಹೋಗ್ಬಿಟ್ರು, ನೀನು ಅಪತಿ ಅಂತ ಹೇಳಿದರು. ಯಾರ್ಯಾರೆಲ್ಲ ಆವಾಗ ಸಪತಿಗಳು ಅಂತ ಪತಿ ಸಮೇತರು ಅಂತ ಆಗಿದ್ರು, ಅವರೆಲ್ಲರೂ ಇವತ್ತಿಗೆ ಅಪತಿಗಳಾಗಿ ಕೂತ್ಕೊಂಡಿದ್ದಾರೆ. ಯಾವಳನ್ನು ನೀವು ಅಪತಿ ಅಂತ ಕರೆದ್ರೋ ಅವಳು ಇವತ್ತು ಸಪತಿ ಆದ್ಲು. ಪಶ್ಯಂತು ಚಿತ್ರಾಂ ಪರಮಸ್ಯ ಶಕ್ತಿಂ. ನೋಡಿ, ನನ್ನ ಪೂಜ್ಯನಾಗಿರುವ ಆ ನರಸಿಂಹದೇವನ ಶಕ್ತಿಯನ್ನು ನೋಡಿ ನೀವು. ಏವೈತಿಲ ಷಂಡತಿಲ ಬಭೂವು. ಯಾರು ನಿಜವಾಗಿ ನಾವು ಎಳ್ಳು, ನಮ್ಮನ್ನು ಜೊಳ್ಳೆಳ್ಳು ಅಂತ ಕರೆದಿದ್ರಲ್ಲ, ಯಾರು ಜೊಳ್ಳು ಯಾರು ನಿಜವಾದ ಎಳ್ಳು ನೀವೇ ನೋಡ್ಕೊಳ್ಳಿ. ಏನಂ ಗೃಹೀತಂ ಚ ಮಯಾ ಯದೀಹ ಕಶ್ಚಿತ್ ಪುಮಾನ್ ಮೋಚಯಿತು ಸ್ವವೀರ್ಯಾತ್. ಯಾವನಿಗಾದರೂ ಕೂಡ ಶಕ್ತಿ ಇದ್ದರೆ ಬರ್ರೋ, ಬಂದು ಈ ದುಶ್ಯಾಸನನ್ನ ನನ್ನ ಕಡೆಯಿಂದ ಬಿಡಿಸ್ಕೊಂಡು ಹೋಗಿ ನೋಡೋಣ. ಸ್ತಬ್ಧರಾಗಿ ಕೂತ್ಕೊಂಡಿದ್ದಾರೆ. ಯಾರು ಬರಬೇಕು ಈ ಭೀಮಸೇನ ದೇವರ ಹತ್ರ? ಆಗ ಹೇಳ್ತಾರೆ, ಮತ್ತೆ ರಕ್ತವನ್ನು ಕುಡಿತಾನೆ, ಬಯಲಿ ಹಾಕೊಂಡು ತೋರಿಸ್ತಾನೆ. ಎದ್ದು ದುಶ್ಯಾಸನನ ಆ ಏನು ದೇಹ ಬಿದ್ದಿದೆಯಲ್ಲ ಅದು ಸುತ್ತ ನರ್ತನ ಮಾಡ್ತಾರೆ ಭೀಮಸೇನ ದೇವರು. ಏನು ಕೈಯಲ್ಲಿ ಶಸ್ತ್ರ ಇಲ್ಲ, ನರ್ತನ ಮಾಡ್ತಾ ಇದ್ದರೆ ಯಾರಾದರೂ ಭೀಮನನ್ನು ಹೊಡಿಬೇಕು, ದುಶ್ಯಾಸನನ್ನು ಓಡಿಸ್ಕೊಂಡು ಹೋಗಬೇಕು ಅಂತ ಬರಲಿ ನೋಡೋಣ. ಎಲ್ಲರೂ ದೂರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಮಗೇನು ಗೊತ್ತಿಲ್ಲ ಮಾರಾಯ. ಹೇಳ್ತಾನೆ ಭೀಮ, ಪ್ರತ್ಯನೃತ್ಯತ್ ಪುರಾ ಯೇಸ್ಮಾನ್ ಪುನರ್ಗೌರಿತಿ ಗೌರಿತಿ ತಾನ್ವಯಂ ಪ್ರತಿನೃತ್ಯಾಮಹ ಪುನರ್ಗೌರಿತಿ ಗೌರಿತಿ. ನಾವು ಹೋಗೋ ಕಾಲಕ್ಕೆ ಗೌಹು ದನ ದನ ಅಂದರೆ ಮೇಲಿಗೆ ಹೋಗ್ತಾ ಇದೆ ಕಾಡಿಗೆ ಅನ್ನೋ ತರಹ ನಮ್ಮನ್ನು ದನ ದನ ಅಂತಂದ್ರಲ್ಲ. ನೋಡಿ, ಈಗ ನಾವು ಯಾರ ಮುಂದೆ ಕುಣಿತಾ ಇದ್ದೀವಿ ನೋಡಿ. ಆಗ ಜೋರಾಗಿ ಹುಲಿ ಕುಣಿತ ಮಾಡ್ತಾ ಇದ್ದಾರೆ. ಹುಲಿ ಕುಣಿತ ಅಂತ ಇರ್ತದಪ್ಪ, ನಮಗೇನು ಗೊತ್ತಿಲ್ಲ. ಆ ತರಹ ಹುಲಿ ಕುಣಿದ ಹಾಗೆ ಇವನ ಸುತ್ತಲೂ ಕೂಡ ಭೀಮ ಕುಣಿತಾ ಇದ್ದಾನೆ ನೋಡಿ. ಅದಕ್ಕೆ ಹೇಳಿರೋದು, ಮೇಲ್ನೋಟಕ್ಕೆ ಧರ್ಮ ಅಂತ ಅಂದ್ಕೊಂಡು ದುಶ್ಯಾಸನಾದಿಗಳು ತಪ್ಪು ಮಾಡಿದರು. ಆದರೆ ಕೊನೆಗೆ ಉಳಿದದ್ದೇನು ಅವರಿಗೆ? ಕೊನೆಗೆ ಸಿಕ್ಕದ್ದು ಈ ಘೋರವಾಗಿರುವಂತಹ ಮರಣ. ಆದ್ದರಿಂದ ಇವತ್ತಿಗಾದರೂ ಏನೂ ಕಾಲ ಮಿಂಚಿಲ್ಲ. ಈ ಭೀಮ ಹೇಳಿರುವ ರೀತಿಯಲ್ಲಿ, ಅವರ ಅವತಾರನಾಗಿರುವಂತಹ ಮಧ್ವ ಹೇಳಿರುವ ರೀತಿಯಲ್ಲಿ ಇದ್ದಾಗ ನಮಗೂ ಘೋರವಾಗಿರುವಂತಹ ಮರಣ ತಪ್ಪುತ್ತದೆ. ಇಲ್ಲ ಅಂದರೆ ನಾವು ತಪ್ಪು ಹಾದಿ ಹಿಡಿಯೋದೇ ಇದೆ. ದುಶ್ಯಾಸನ ತರಹ ನಮಗೂ ಕೂಡ ಘೋರವಾಗಿರುವ ಮೃತ್ಯು ಕಾದಿದೆ. ಆಗ ಹೇಳ್ತಾರೆ, ಶಶಾಕಚ ದ್ರಷ್ಟು ಮಮಂ ನ ಕಶ್ಚಿತ್ ವೈಕರ್ತನ ದ್ರೌಣಿಸು ಯೋಧನಾದಿಶು. ಓಡಿ ಬಂದು ದುಶ್ಯಾಸನನ್ನು ಬದುಕಿಸೋದಲ್ಲ,
ಕಣ್ಣಿಂದ ನೋಡ್ಲಿಕ್ಕಾಗ್ತಾ ಇಲ್ಲ. ತುಂಬ ಪರಾಕ್ರಮಿಗಳು ಅಂತ ಅನಿಸ್ಕೊಂಡಿರುವಂತಹ ಅಶ್ವತ್ಥಾಮ, ಕರ್ಣ, ದುರ್ಯೋಧನಾದಿಗಳೆಲ್ಲರೂ ಕೂಡ ಹೆದರ್ತಾ ಇದ್ದಾರೆ ಭೀಮಸೇನ ದೇವರನ್ನು ನೋಡಿ. ನಿಮ್ಮ ಅತಿರಥ ಮಹಾರಥ ಕರ್ಣ ಭಯಾಚ್ಯ ಕರ್ಣಸ್ಯ ಪಪಾತ ಕಾರ್ಮುಕಂ ನಿಮೀಲಯಾಮಾಸ ತದಾಕ್ಷಿಣೀ ತದ. ನೋಡ್ಲಿಕ್ಕಾಗಲಿಲ್ಲ, ಕಣ್ಣು ಮುಚ್ಚಿಕೊಂಡ ಕರ್ಣ. ನೀವು ಅವನನ್ನು ಅತಿರಥ ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದೀರ. ಭೀಮಸೇನ ದೇವರ ಮುಂದೆ ಏಕಾಂಶನೂ ಆಗಲ್ಲ ಇವರು. ಅದಕ್ಕೆ ಹೇಳಿದ್ದು, ಮಾತನಾಡೋ ಕಾಲಕ್ಕೆ ಸರಿಯಾಗಿ ಹಿರಿಯರಿಗೆ ಗೌರವ ಕೊಟ್ಟು ಯಾವ ಕಾಲಕ್ಕೆ ಹೇಗೆ ಮಾತಾಡಬೇಕು ಅಂತ ಅನ್ನೋದನ್ನು ಇವು ದುರ್ಯೋಧನಾದಿಗಳು ತಿಳ್ಕೊಂಡಿದ್ರೆ ಈ ಪರಿಸ್ಥಿತಿ ಇವರಿಗೆ ಬರ್ತಾ ಇರಲಿಲ್ಲ. ಆದರೆ ಇವರ ಸ್ವರೂಪ ಇರೋದೇ ಹಾಗೆ ಅಂತಾದ್ದರಿಂದ ಭೀಮಸೇನ ದೇವರಿಂದ ಈ ತರಹ ಹತರಾಗೋದೆ ಅವರ ಯೋಗ್ಯತಾ ಅನುಸಾರವಾಗಿರುವಂತಹ ಒಂದು ಕರ್ಮ. ಅದು ಕಣ್ಣು ಮುಚ್ಚಿಕೊಂಡು ತನ್ನ ಧನುಸ್ಸನ್ನು ಕೈಯಿಂದ ಬಿಟ್ಬಿಡ್ತಾನೆ ಕರ್ಣ. ಆಗ ಶಲ್ಯ ಹೇಳ್ತಾನೆ, ಚಿಂತೆ ಮಾಡಬೇಡ ಕರ್ಣ, ನಿನ್ನನ್ನು ಈ ತರಹ ಕೊಲ್ಲಲ್ಲ, ನಿನ್ನನ್ನು ಕೊಲ್ಲೋನು ಬೇರೆ ಇದ್ದಾನೆ ಅಂತ. ಸ್ಥಿತಃ ಕಥಂಚಿತ ಸತು ಪಾರ್ಥ ಭಾಗ. ಏನೋ ಪಾರ್ಥನಿಗೆ ಸಾಯುವಂಥವನು ನೋಡಿ. ದುಶ್ಯಾಸನ ಯಾರು ಗೊತ್ತಾ? ರಾವಣನ ಮಗ ಮೇಘನಾದ ಇದ್ನಲ್ಲ ಅವನೇ. ಆಗಲೂ ಕೂಡ ಮೇಘನಾಥ ಸತ್ತದ್ದು ಲಕ್ಷ್ಮಣನಿಂದ. ತುಂಬ ಹೋರಾಡಿದ್ದ ಅವನು. ಆದರೆ ಈ ಬಾರಿ ಸ್ವಲ್ಪ ಜಾಸ್ತಿನೇ ತಪ್ಪು ಮಾಡಿದ್ದ. ಅದಕ್ಕೆ ಲಕ್ಷ್ಮಣ ಸಾಲದು. ಲಕ್ಷ್ಮಣ ಅಂದರೆ ಯಾರು? ಇವಾಗ ಬಲರಾಮ ಅಂತ ಯುದ್ಧ ಆಡ್ಲಿಕ್ಕೆ ಬರಲ್ಲ, ಅವನಿಗಿಂತಲೂ ಕೂಡ ಉತ್ತಮನಾಗಿರುವ ನಾನೇ ಕೊಲ್ಲಬೇಕು ಅಂತ ಭೀಮ ದುಶ್ಯಾಸನನನ್ನು ಹೊಡೆದು ಯಾವ ಸ್ಥಿತಿಗೆ ತಂದಿದ್ದಾನೆ ಅಂದರೆ ಸತ್ತೋಗ್ಬಿಟ್ಟ. ಭೀಮ ಅಂತಾನೆ, ಸತ್ತೋಗಿದ್ದು ಪುಣ್ಯ ಮಾಡಿದೆ ನೀನು ಅಂತ. ಅಥಾಹ ಭೀಮಃ ಪುನರುಗ್ರಕರ್ಮ ದುಶ್ಯಾಸನಂ ಕ್ರೋಧ ಪರೀತ ಚೇತಾಹ ಗತಾಸು ಮಾಲೋಕ್ಯ ವಿಹಸ್ಯ ಸುಸ್ವರಂ ಕಿಂವಾ ಕುರ್ಯಾಂ ಮೃತ್ಯುನ ರಕ್ಷಿತೋಸಿ. ಇನ್ನೂ ನಿನಗೆ ಪೀಡೆ ಕೊಡ್ತಿದ್ದೆ, ಆದರೆ ಈ ಮೃತ್ಯು ನಿನ್ನನ್ನು ರಕ್ಷಣೆ ಮಾಡ್ತು. ನಿನ್ನ ಸಾಯೋದಿಂದ ಪೀಡೆ ತಪ್ಪೋಯ್ತು. ಜೋರಾಗಿ ಅಟ್ಟಹಾಸ ಮಾಡ್ದ. ಯಾರಿಗೂ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಭಯಭೀತರಾಗಿದ್ದಾರೆ. ಅದಕ್ಕೆ ಹೇಳ್ತಾನೆ, ಇನ್ನೂ ಒಬ್ಬನಿದ್ದಾನೆ. ಇಲ್ಲಿ ತನಕ ಯುದ್ಧ ಮಾಡಾಗಿದೆ, ಸೋಮಲತ ಅದರಿಂದ ಹೀರಿ ದುರ್ಯೋಧನ ರಕ್ತ ಕುಡಿದಾಗಿದೆ. ಈಗ ಪಶು ವಧೆ ಮಾಡಬೇಕು. ಆ ಪಶುನೇ ಈ ದುರ್ಯೋಧನ ಅಂತ ಹೇಳಿದಾಗ ದುದ್ರಾವ ಭೀತಸ್ಸ ಸುಯೋಧನೋ ಭೃಶಂ. ಓಡೋಗ್ಬಿಟ್ಟ ದುರ್ಯೋಧನ. ನೋಡಿ, ನಿಜವಾಗಿಯೂ ಆಪ್ತರು ಅಂತಾಗಿದ್ದರೆ ಹೇಗೆ ಭೀಮ ಬಂದು ಧರ್ಮರಾಜನ ಉಳಿಸ್ದ, ಅರ್ಜುನ ಭೀಮ ಬಂದು ಹೇಗೆ ನಕುಲ ಸಹದೇವರನ್ನು ಉಳಿಸಿದ್ರು, ಹಾಗೆ ದುರ್ಯೋಧನ ಪ್ರಾಣಾದರೂ ಕೊಟ್ಟು ದುಶ್ಯಾಸನನ್ನು ಉಳಿಸಬೇಕಾಗಿತ್ತು. ಇದರಿಂದನೇ ಗೊತ್ತಾಗ್ತದೆ, ನೀವು ಅವರಲ್ಲಿ ಒಗ್ಗಟ್ಟಿತ್ತು, ಅವರು ಧಾರ್ಮಿಕರಿದ್ದರು ಅಂದು ಸುಮ್ಮನೆ ಅವರ ಪಕ್ಷ ಎತ್ತಲಿಕ್ಕೆ ಬರಬೇಡಿ. ಕೌರವರು 100 ಜನನೂ ಕೂಡ ಅಂಧನ್ ತಮಸ್ಸಿಗೆ ಹೋಗಲಿಕ್ಕೆ ಯೋಗ್ಯರಾದವರು. ಅಷ್ಟು ತಮ್ಮನ ಮೇಲೆ ಪ್ರೀತಿ ಇದ್ದರೆ ಬರಬೇಕಾಗಿತ್ತು ಉಳಿಸ್ಕೊಳ್ಳಿಕ್ಕೆ. ಭೀಮ ಬರಲಿಲ್ವಾ ಧರ್ಮರಾಜನನ್ನು ಉಳಿಸ್ಲಿಕ್ಕೆ? ಅರ್ಜುನ ಬರಲಿಲ್ವಾ? ಅದಕ್ಕೆ ಹೇಳೋದು, ಅವರೆಲ್ಲರೂ ಕೂಡ ಸ್ವಾರ್ಥಕ್ಕಾಗಿ ಬದುಕಿದವರು. ಸ್ವಾರ್ಥ ಸಾಧನೆಗೆ ಅಂತ ಅವ್ರು ಯಾರನ್ನಾದರೂ ಮೇಲ್ ಕಟ್ತಾರೆ. ಈ ಕರ್ಣ ಉದಾಹರಣೆ. ಅದಕ್ಕೆ ಯಾರನ್ನಾದರೂ ಕೈ ಬಿಟ್ಟು ಹೋಗ್ಬಿಡ್ತಾರೆ. ತಮ್ಮನನ್ನೇ ಕೈ ಬಿಟ್ಟಿರುವಂತಹ ದುರ್ಯೋಧನ ಯಾರನ್ನು ಸಾಕ್ತಾನೆ ಹೇಳಿ? ಆದ್ದರಿಂದ ತನ್ನವರನ್ನು ಪ್ರಜಾಜನರನ್ನು ಮಕ್ಕಳಂತೆ ಪರಿಪಾಲಿಸುವಂತಹ ಪಾಂಡವರೇ ನಮಗೆ ಗತಿ ಹೊರತು ಬೇರೆ ಯಾರೂ ಅಲ್ಲ. ಇದು ಸ್ಪಷ್ಟವಾಗಿ ಈ ಭೀಮನ ಚರ್ಯಾದಿಂದ ಗೊತ್ತಾಗ್ತದೆ. ಆಮೇಲೆ ಯಾರ್ಯಾರು ಕೃಷ್ಣನನ್ನು ನಿಂದೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀರಲ್ಲ, ಇವತ್ತೇ ಬಿಟ್ಬಿಡಿ. ಯಾಕೆ? ಭೀಮ ಬಿಡಲ್ಲ. ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳಿಯಿರಿ. ಆಗ ಭೀಮ ಇದ್ದವನು ಮಧ್ವನಾಗಿ ಬಂದು ಗುರುವಾಗಿ ಕರುಣೆಯಿಂದ ಉಪದೇಶ ಮಾಡ್ತಾರೆ. ಆಗ ಉತ್ತಮ ಗತಿ ಇದೆ. ಆಗ ಭೀಮ ದುರ್ಯೋಧನ ಓಡೋದ ಮೇಲೆ ಮತ್ತೆ ನನರ್ಥ ಭೀಮೋ ವ್ಯಾಘ್ರ ಪದೇನ ಹರ್ಷಾತ್, ಕೈಯನ್ನು ತೂರ್ತಾ ಬಹಳ ಸಂತೋಷದಿಂದ ಕುಣಿತಾ ಇದ್ದಾನೆ. ಆ ದುಶ್ಯಾಸನನ ದೇಹದ ಸುತ್ತಲೂ ಶೂನ್ಯ ಆಗೋಯ್ತು ಯುದ್ಧ. ಏನೇನೂ ಇಲ್ಲ, ಎಲ್ಲರ ಕಣ್ಣು ಅಲ್ಲೇ ಹೋಗಬೇಕು, ನೋಡ್ಲಿಕ್ಕೆ ಸಹಿತ ಆಗ್ತಾ ಇಲ್ಲ. ಸ್ತಬ್ಧವಾಗಿರುವಂತಹ ಆ ಕಾಲದಲ್ಲಿ ಮತ್ತೆ ಯುದ್ಧ ಪ್ರಸಂಗಗಳು ಏನಿವೆ, ಮುಂದೇನಾಗತ್ತೇನೋ ಎಲ್ಲ ವಿಚಾರಗಳನ್ನು ನೋಡೋಣ ಅಂತ ಹೇಳ್ತಾ ಈ ದುಶ್ಯಾಸನನ ಸಂಹಾರವನ್ನು ಮಾಡಿ ಭೀಮಸೇನ ದೇವರು ನರಸಿಂಹದೇವರನ್ನು ಸ್ತೋತ್ರ ಮಾಡುವಂತಹ ಆ ಮನ್ಯು ಸೂಕ್ತವನ್ನು ನೋಡಿದ್ದಾರೆ, ಅದರ ದರ್ಶನ ಮಾಡಿಕೊಂಡಿದ್ದಾರಲ್ವ.
ಅಲ್ಲೊಂದು ಅರ್ಥವನ್ನು ತಾಮ್ರಪರ್ಣಿ ಆಚಾರ್ಯ ತೋರಿಸ್ಕೊಡ್ತಾರೆ. ಅಲ್ಲಿಯವರೆಗೆ ದೇವಲೋಕ ಹಾಗೂ ಋಷಿಗಳಿಗೆ ಮಾತ್ರ ಅಧ್ಯಯನಕ್ಕೆ ಮನುಸೂಕ್ತ ಇತ್ತು. ನಮ್ಮ ತನಕ ಬಂದದ್ದು ಭೀಮಸೇನ ದೇವರ ಉಚ್ಚಾರಣೆಯ ಮೂಲಕ. ಇವತ್ತಿಗೂ ಕೂಡ ಶತ್ರು ವಧೆ ಆಗಬೇಕು, ದುರಿತಾದಿ ನಿವೃತ್ತಯೇ, ಪಾಪಗಳು ನಿವೃತ್ತಿಯಾಗಬೇಕು ಅಂತ ನರಸಿಂಹದೇವರನ್ನು ಪ್ರಸನ್ನೀಕರಿಸಿಕೊಳ್ಳಿಕ್ಕೆ ಅಂತ ಈ ಮನ್ಯಸೂಕ್ತ ಮಂತ್ರವನ್ನು ಜಪ ಮಾಡ್ತಿರ್ತೀವಿ. ಅವಶ್ಯವಾಗಿ ಅದರ ಋಷಿಯಾಗಿರುವಂತಹ ಭೀಮಸೇನ ದೇವರನ್ನು ನೆನಪಿಸ್ಕೊಳ್ಳೇಬೇಕು. ಯಾಕೆ? ಋಷಿ, ದೇವತಾ, ಛಂದಸ್ಸು ಇವುಗಳನ್ನು ಮರೆತು ವೇದಾಧ್ಯಯನ ಮಾಡಿದಾಗ ಅದು ಫಲಪ್ರದ ಆಗೋದಿಲ್ಲ ಅಂತ ಅಷ್ಟೇ ಅಲ್ಲ, ಗರ್ತೆ ಪದ್ಯತೆ, ಬೀಳ್ತಾನವನು ಕೆಳಗೆ, ಅಧೋಲೋಕಕ್ಕೆ ಹೋಗ್ತಾನೆ, ನರಕಾದ್ಯ ಅನರ್ಥಗಳಿವೆ. ಆದ್ದರಿಂದ ಭೀಮಸೇನ ಇಡೀ ಜಗತ್ತಿಗೆ ಮನ್ಯಸೂಕ್ತದ ಉಪದೇಶವನ್ನು ಮಾಡಿದವನು. ಅಂತಹ ಮನ್ಯಸೂಕ್ತದ ದ್ರಷ್ಟೃ ಆಗಿರುವಂತಹ ಭೀಮ, ತತ್ ಪ್ರತಿಪಾದ್ಯನಾಗಿರುವಂತಹ ಶ್ರೀ ನರಸಿಂಹದೇವರು ಎಲ್ಲರಿಗೂ ಕೂಡ ಸನ್ಮತಿಯಲ್ಲಿ, ಸನ್ಮಾರ್ಗದಲ್ಲಿ ಬುದ್ಧಿಯನ್ನು ಕೊಡಲಿ, ಉತ್ತಮವಾಗಿರುವ ಆ ಸನ್ಮಾರ್ಗವನ್ನು ಪ್ರಕಾಶಿಸುವಂತಹ ಶ್ರೀಮನ್ ಮಧ್ವಮತದಲ್ಲಿ ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ, ಇನ್ನು ಮುಂದಿನ ಕಥೆಗಳು, ಕರ್ಣನ ಸಂಹಾರ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣ ಮುಖ್ಯಪ್ರಾಣದೇವರಿಗೆ ಗುರುಗಳ ದ್ವಾರ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಇಂದಿನ ಪ್ರವಚನದಲ್ಲಿ